ಶಕ್ತಿಗೆ ಭಕ್ತಿಯ ನಮನಗಳನ್ನು ಸಮರ್ಪಿಸುತ್ತಾ ಲಿಂಗೈಕ್ಯ ಆರಾಧ್ಯ ಗುರುದೇವರು ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಶಿವಮೂರ್ತಿ ಮಹಾಸ್ವಾಮಿಗಳ ದಿವ್ಯ ಶಕ್ತಿಗೆ ಭಕ್ತಿಯ ನಮನಗಳನ್ನು ಸಮರ್ಪಿಸುತ್ತಾ ಪುರಾಣ ಪುಣ್ಯ ಪುರುಷನಾದ ಸುಕ್ಷೇತ್ರ ಗೋಳಸಾರದ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳನ್ನು ಸ್ಮರಿಸುತ್ತಾ ಜಗದಾದ ಜಗದ್ಗುರು ಶಿವಲಿಂಗೇಶ್ವರ ಜಾತ್ರಾ ನಿಮಿತ್ತವಾಗಿ ಸುಕ್ಷೇತ್ರ ಗೋಳಸಾರದ ಪುಂಡಲಿಂಗ ಮಹಾಶಿವಯೋಗಿಗಳ ಇವತ್ತ 7ನೇ ದಿವಸದ ಇವತ್ತು ಪುರಾಣ. ಈ ಸಮಾರಂಭದಲ್ಲಿ ಭಾಳ ಒಳ್ಳೆಯ ವಿಚಾರವನ್ನು ಹಂಚಿಕೊಂಡಂಥ ನಮ್ಮವರಿಯಾದ ಶಟಸ್ಥಲ ಬ್ರಹ್ಮಿ ಅಭಿನವ ಮುರುಗೇಂದ್ರ ಶಿವಾಚಾರ್ಯರ ಅನಂತ ಭಕ್ತಿಯ ನಮನಗಳನ್ನು ಸಮರ್ಪಿಸುತ್ತಾ ಈ ಸಮಾರಂಭದಲ್ಲಿ ಉಪಸ್ಥಿತಿದ್ದು ಮೌನವೇ ಜೀವನದ ಅನೇಕ ಕಾರ್ಯಗಳನ್ನು ಮಾಡ್ತಕ್ಕಂಥ ಅಭಿನವ ಪುಂಡಲಿಂಗ ಮಹಾಶಿವರಿಗೆ ಅನಂತ ನಮನಗಳನ್ನು ಸಮರ್ಪಿಸುತ್ತಾ ಪುರಾಣ ಪ್ರವಚನ ನೀಡ್ತಕ್ಕಂಥ ಶರಣಯ್ಯ ಶಾಸ್ತ್ರಿಯವರೇ, ಸಂಗೀತ ಬೆಳಗುವೆ, ನಮ್ಮ ಯೂಟ್ಯೂಬ್ ಚಾನಲ್ ಸಂಗನಗೌಡ ಬೆರಾದವರೇ, ಯಾವತ್ತು ರೋಡಿ ಗ್ರಾಮದ ಸಮಸದ್ಭಕ್ತರೇ, ಮಾತೆಯರೇ, ಮಕ್ಕಳೇ, ಜಗದಾದ ಜಗದ್ಗುರು ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವ ಬತ್ತಂದು ನಾವೆಲ್ಲ ಪ್ರತಿ ವರ್ಷ ಪುರಾಣ ಪುಣ್ಯ ಒಂದು ಒಳ್ಳೆಯ ಒಂದು ವಿಚಾರವನ್ನು ಈ ಮಠದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಮುಖಾಂತರವಾಗಿ ನಾವೆಲ್ಲ ಕೊಂಡುಕೊಳ್ತಾ ಇದ್ದೇವೆ. ಇವತ್ತು ಸುಕ್ಷೇತ್ರ ಗೋಳಸಾರದ ಪುಂಡಲಿಂಗ ಶಿವಯೋಗಿಗಳ ಒಂದು ಪುರಾಣ ನೀವೆಲ್ಲ ಕೇಳಿದಿರಿ. ಸೋಯಂ ಎಂದೆನಿಸದೆ ದಾಸೋ ಎಂದೆನಿಸಯ್ಯ. 12ನೇ ಶತಮಾನದಲ್ಲಿ ಹ್ಯಾಂಗ ಬಸವಣ್ಣನವರು ದಿನನಿತ್ಯ ಲಕ್ಷದ ಮೇಲೆ 96,000 ಜಂಗಮರನ್ನು ತಪ್ಪಿ ಮಾಡುವಂಥ 12ನೇ ಶತಮಾನದಲ್ಲಿ ನಾವು ಬಸವಣ್ಣನವರು ನೋಡಿರಲಿಲ್ಲ. ಇವತ್ತು 20ನೇ ಶತಮಾನದಲ್ಲಿ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು ಹೆಂಗ ಅವರು ಕಾಯಕ ದಾಸೋ ಒಂದು ಪರಿಕಲ್ಪನೆಯನ್ನು ಈ ಭಾಗದಲ್ಲಿ ನಮಗೆ ಕೊಟ್ಟು ಹೋಗಿದ್ದಾರೆ. ಅಂಥ ಅನೇಕ ಅದ್ಭುತ ವಿಚಾರವನ್ನು ನಾವೆಲ್ಲ ಕೇಳ್ತಾ ಇದ್ದೀವಿ. ಆಯುಷ್ಯಕ್ಕೆ ಹೋದೋ 10, ರಾತ್ರಿಗೆ ಹೋದೋ 50, ಪ್ರಾಯಕ್ಕೆ ಹೋದೋ 20, ಪ್ರಾಯ ಗಾಯಗೆ ಹೋದೋ 30, ವಾಯುವಿಗೆಲ್ಲ ಗೊತ್ತು ಎಂಬತಕ್ಕಂಥ ಕಡಿಕೋಳ ಮಡಿವಾಳಪ್ಪನ ಒಂದು ಮಾತನ್ನು ನಾವೆಲ್ಲ ಇವತ್ತು ನೆನೆಸ್ಬೇಕಾಗ್ತೀವಿ. ಈ ಭಗವಂತ ಈ ಮನುಷ್ಯನಿಗೆ ಸುಮಾರು 300 ಆಯುಷ್ಯ ಕೊಟ್ಟು ಈ ಭೂಮಿ ಮೇಲೆ ಕಳಿಸಿದ್ದಾನೆ. ನಾವು ಏನು ಮಾಡಬೇಕಂದ್ರೆ 20 ವರ್ಷ ಆಯುಷ್ಯ ನಮ್ಮ ಜೀವನದಲ್ಲಿ ಯೌವನದಲ್ಲಿ ಕಳೆದು ಹೋಗ್ತದ, 30 ವರ್ಷ ಆಯುಷ್ಯ ಸಂಸಾರ ಜಂಜಾಟದಲ್ಲಿ ಕಳೆದು ಹೋಗ್ತದ, ಇನ್ನು 50 ವರ್ಷ ನಮ್ಮ ಜೀವನ ಹೆಂಗೆ ಕಳೀತದ, ನಿದ್ದೆಯಲ್ಲಿ ಮರೆತು ಹೋಗ್ತದ. ಅದು ಕಳೆದು ಹೋಗಬಾರದು ಅಂತೇಳಿ ಇವತ್ತು ನಾವೆಲ್ಲ ಈ ಒಂದು ಜೀವನ ಹೆಂಗೆ 84 ಕೋಟಿಗಳ ಶ್ರೇಷ್ಠವಾದಂಥ ಜನ್ಮ ಯಾವುದಂದ್ರೆ ಮಾನವ ಜನ್ಮ. ನೈ ಜ್ಞಾನೇನ ಸದೃಶಂ ಪವಿತ್ರಂ ವಿದ್ಯತೆ ಶಾಸ್ತ್ರ ಹೇಳ್ತದ. ಮನುಷ್ಯನಿಗೆ ಜ್ಞಾನ ಕೊಟ್ಟನ ಭಗವಂತ. ಅದಕ್ಕೆ ಬಸವಣ್ಣ ಹೇಳಿದ್ರು, ಜ್ಞಾನದ ಬಲದ ಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಂತ ಮಂದದ ಕೇಡು ನೋಡಯ್ಯ, ಸತ್ಯದ ಬಲ ಸತ್ಯ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭವದಿಂದ ಎನ್ನ ಬೋಧ ಕೇಡು ನೋಡಯ್ಯ ಅಂತ ಹೆಂಗೆ 12ನೇ ಶತಮಾನದಲ್ಲಿ ಬಸವಣ್ಣನವರ ಒಂದು ಮಾತನ್ನು ಇವತ್ತು ನಾವೆಲ್ಲ ವಿಚಾರಗಳನ್ನು ನಾವು ಹಂಚ್ಕೋಬೇಕಾಗ್ತೀವತ್ತ. ನಮ್ಮ ಶರಣಯ್ಯ ಶಾಸ್ತ್ರಗಳ ಪುರಾಣ ಬಹಳ ಒಂದು ನಿಮ್ಮೆಲ್ಲ ತಿಳಿಯುವಾಗೆ ಬಹಳ ಚೆಂದಾಗಿ ಹೇಳ್ತಾರೆ ಅವರು. ನಮ್ಮ ಅಭಿನವ ಮುರುಗೇಂದ್ರ ಸ್ವಾಮಿಗಳು ನೀವೆಲ್ಲ ಇಂಡಿಯೊಳಗೆ ಹೋದಾಗ ನೋಡ ಒಂದು ದೊಡ್ಡ ಹಾಸ್ಟೆಲ್ ಕಟ್ತಾ ಇದ್ದಾರೆ ಬಡ ಮಕ್ಕಳಿಗಾಗಿ. ಸುಮಾರು ಅವರ ಕಾರ್ಯಕ್ರಮ ನೋಡ್ಬೇಕು. ಅವರು ಎಲ್ಲೇ ಹೋಗಿ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡೋ ಮುಖಾಂತರವಾಗಿ ಈ ಭಾಗದಲ್ಲಿ ಒಳ್ಳೆಯ ಒಂದು ಸ್ವಾಮಿಗಳು ಯಾರಾದಿದ್ದರೆ ನಮ್ಮ ಅಭಿನವ ಮುರುಗೇಂದ್ರ ಶಿವಾಚಾರ್ಯ ಅಂತ ನಾವೆಲ್ಲ ಹೆಮ್ಮೆಂದು ಹೇಳಬೇಕಾಗ್ತದೆ. ಯಾಕಂದ್ರೆ ಪ್ರತಿಯೊಂದು ಅವರ ಕಾರ್ಯಕ್ರಮ ದೊಡ್ಡ ಪ್ರಮಾಣ, ಅವರು ಇಂಡಿಯಲ್ಲಿ ದೊಡ್ಡದೊಂದು ಕಾರ್ಯಕ್ರಮ ಮಾಡೋರು ನೀವೆಲ್ಲ ನೋಡಿರಬೇಕು. ಅಂಥ ದೊಡ್ಡ ಕಾರ್ಯಕ್ರಮ ಮಾಡೋ ಮುಖಾಂತರವಾಗಿ ಈ ಭಾಗದಲ್ಲಿ ಒಳ್ಳೆಯ ಒಬ್ಬ ಸ್ವಾಮಿಗಳು ಅನಿಸಬೇಕಾದ್ರೆ ನಮ್ಮ ಶಿರ್ಷಾಡದ ಮುರುಗೇಂದ್ರ ಸ್ವಾಮಿಗಳನ್ನು ಇವತ್ತು ನಾವು ನೆನೆಸಬೇಕಾಗ್ತೀವಿ. ಇವತ್ತು ಬರೀ ನಾವು ಫೋನ್ ಮಾಡೋದು ಸಾಕು. ಇವತ್ತು ನಮ್ಮ ಮಠಕ್ಕೆ ಬಂದು ನಿಮ್ಮೆಲ್ಲರ ಭಕ್ತರಿಗೊಂದು ನಮ್ಮ ಭಕ್ತರು ಹ್ಯಾಂಗೆ ಒಳ್ಳೆಯ ಒಂದು ವಿಚಾರ, ಹ್ಯಾಂಗೆ ಒಳ್ಳೆಯ ನುಡಿಮುತ್ತುಗಳವರು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದನೆಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೊಲಿಯುನೈ ಎಂಬಂತೆ ಅವರು ಒಳ್ಳೆಯ ವಿಚಾರವನ್ನು ಇವತ್ತು ನಮ್ಮ ಹಂಚಿಕೊಂಡಿದ್ದಾರೆ. ಆ ಪೂಜ್ಯರಿಗೆ ನಾವು ಅನಂತ ಧನ್ಯವಾದ ಹೇಳುತ್ತಾ ನಾವೆಲ್ಲ ನಾಡಿನ ದಿವಸ ಈ ಒಂದು ಪುರಾಣಕ್ಕೆ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಪುಣ್ಯ ಪುರುಷನಾದ ಪುಂಡಲಿಂಗ ಶಿವಯೋಗಿಗಳ ಅದ್ಭುತ ವಿಚಾರ ನೀವೆಲ್ಲ ಹಂಚುವವರು ಅಂತ ಹೇಳೋದು ನನ್ನ 2 ಮಾತನ್ನು ಮುಗಿಸುತ್ತೇನೆ. ಶಿವಂಬಿಯ ಪಾಹಿ ಮಾಂ
पाहि मां पुण्डगुरुवे रक्ष मां पुण्डगुरु 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 रक्ष मां पुण्डगुरुवे सांब सदा शिव सांब सदा श्री गुरु बसवालिंगाय नमः श्री गुरु बसवालिंगाय नमः श्री गुरु बसवालिंगाय नमः श्री गुरु बसवालिंगाय नमः शिव सांब जय नमः पार्वती पते शिव हर हर महादेव जगद्गुरु शिवलिंगेश्वर महाराज की जय श्री सद्गुरु कुंडलिंगेश्वर महाराज की जय सांब सदा शिव सांब सदा शिवने बसवा शिवने बसवा शिवने बसवा शिवने बसवा शिवने सांब सदा शिव 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 सांब जय नमः पार्वती पते शिव हर हर महादेव ಸುಂದರವಾಗಿ ಸಾಗಿಕೊಂಡು ಬಂದಿರುವಂತ ಸುಕ್ಷೇತ್ರ ಗುಳಸಾರದ ಸದ್ಗುರು ಶ್ರೀ ಪುಂಡಲಿಂಗ ಮಹಾಶಿವಯೋಗಿಗಳ 7ನೇ ದಿನದ ಪುರಾಣ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಆಗಮಿಸಿ ನಮ್ಮನ್ನೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ದಯಪಾಲಿಸುತ್ತಿರುವಂತ ಸುಕ್ಷೇತ್ರ ಗುಳಸಾರದ ಶ್ರೀ ಮಹಾಮಠದ ಶ್ರೀ 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 ಸದ್ಗುರು ಅಭಿನವ ಪುಂಡಲಿಂಗ ಮಹಾಶಿವಯೋಗಿಗಳ ದಿವ್ಯ ಅಂತರಾತ್ಮ ಶರಣೆಂದು ಸುಂದರವಾಗಿ ಸಾಗಿಕೊಂಡು ಬಂದಿರುವಂತಹ ಮಹಾಪುರಾಣ ಕಾರ್ಯಕ್ರಮ ಇವತ್ತು 7ನೇ ದಿವಸ ಪುಣ್ಯಾತ್ಮರೇ. ನೆನೆ ಬಹಳ ಸಡಗರ ಸಂಭ್ರಮದಿಂದ ಆನಂದದಿಂದ ಭಕ್ತಿ ಭಾವದಿಂದ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ಭಾಗಮ್ಮ ತಾಯಿಯವರ ಮದುವೆಯ ಮಹಾ ಕಾರ್ಯಕ್ರಮ ಪುರಾಣದೊಳಗೆ ನೀವೆಲ್ಲ ಮಾಡಿದ್ವಿ. ಬಹಳ ಸಡಗರ ಸಂಭ್ರಮದಿಂದ ಅಂದು ಸುಕ್ಷೇತ್ರ ಗುಳಸಾರ ಗ್ರಾಮದೊಳಗ ಸದ್ಗುರುಗಳ ಮಹಾ ಮದುವೆ ಕಾರ್ಯಕ್ರಮ ಹ್ಯಾಂಗ ನಡೆದಿತ್ತೋ ನಾವು ನೋಡಿದಿಲ್ಲ, ನೀವು ನೋಡಿದ್ದಿಲ್ಲ. ಆದ್ರೆ ನಿನ್ನೆ ದಿವಸ ಇಲ್ಲೇನು ಸದ್ಗುರುಗಳ ಮಹಾಪುರಾಣದೊಳಗ ಪುಂಡಲಿಂಗ ಮಹಾಶಿವಯೋಗಿಗಳ ಮಹಾಪುರಾಣದೊಳಗ ಮದುವೆ ಕಾರ್ಯಕ್ರಮ ನೋಡಿದಿವಲ್ಲ. ಬಹುತೇಕ ಅಂದು ಯಾವ ರೀತಿಯೊಳಗ ಮದುವೆಯೊಳಗ ಎಲ್ಲ ಜನ ಸಡಗರ ಸಂಭ್ರಮ ಆನಂದವನ್ನ ಪಟ್ಟಿದ್ರು, ಅದೇ ಆನಂದ ಸಂತೋಷ ಸಡಗರ ಸಂಭ್ರಮ ನಿನ್ನೆ ದಿವಸ ನೀವೆಲ್ಲ ಅನುಭವಿಸ್ತೀವಿ. ಬಹಳ ಸುಂದರವಾಗಿ ಮದುವೆ ನಡೆಸಿಕೊಟ್ಟಿವಿ ಪುರಾಣದಲ್ಲಿ. ಮಧು ಅಂದ್ರೆ ಜೇನು ಅಂತ, ಜೇನಿಗೆ ಮಧು ಅಂತ ಕರಿತೀವಿ. ಮಧು ವೇ ಅಂದ್ರೆ ವ್ಯಯ. ಯಾವ ರೀತಿಯೊಳಗ ಖರ್ಚನ್ನ ಮಾಡ್ತೀವಿ. ಜೇನನ್ನ ಹನಿ ಹನಿ ಹಾಗೆ ಸವಿದರ ಅದು ಬಹಳ ಸಂತೋಷ ಕೊಡ್ತದ, ಮನಸ್ಸಿಗೆ ನಾಲಿಗೆಗೆ ರುಚಿ ಕೊಡ್ತದ. ಸಂಸಾರ ಅಂದ್ರ ಜೇನಿದ್ದಂಗ. ಅದಕ್ಕೆ ಹೇಳ್ತಾರ ನೋಡ್ರಿ, ಹಾಲು ಜೇನು ಒಂದಾದ ಹಾಗೆ
ನನ್ನ ನಿನ್ನ ಜೀವನ. ಮದುವೆಯಾದ ಮೇಲೆ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ಜೊತೆಗೆ ಮದುವೆಯಾದ ಮೇಲೆ ಭಾಗಮ್ಮ ತಾಯಿಯವರಿಗೆ ತಂದೆ ತಾಯಿಗಳು ಹೇಳುವಂತ ಮಾತುಗಳು. ಎಂಥ ಹೆಣ್ಮಗಳದಳಂದ್ರು ಕೂಡ ಶ್ರೀಮಂತರ ಮನೆಯಾಗ ಹುಟ್ಟಲಿ, ಬಡವರ ಮನೆಯಾಗ ಹುಟ್ಟಲಿ, ಇದ್ದವ್ರ ಮನೆಯಾಗ ಹುಟ್ಟಲಿ, ಇದ್ದವ್ರ ಮನೆಯಾಗ ಹುಟ್ಟಲಿ, ಹೆಣ್ಣು ಮಗಳು ಹುಟ್ಟ್ಯಾಳನ ಮೇಲೆ ಒಂದು ದಿನ ಅವಳು ಮದುವೆ ಮಾಡಲೇಬೇಕು. ಮದುವೆ ಮಾಡಿದ ಮ್ಯಾಲ ಆ ಹೆಣ್ಣು ಮಗಳು ಗಂಡನ ಮನೆಗೆ ಹೋಗಲೇಬೇಕು. ಇದು ಲೋಕದ ನೇಮ. ಬೇಕಾದ್ರೆ ನೋಡ್ರಿ, ಮಗಳ ಮದುವೆ ಆದ ಮೇಲೆ ಗಂಡನ ಮನೆಗೆ ಹೋಗೋದು ಬಿಟ್ಟು ಅವ್ರ ಮನೆಗೆ ಕುಂತಳಂದ್ರ ಎಷ್ಟು ದಿನ ಜನ ಸುಮ್ಮ ಕೂಡ್ತಾರ್ರಿ? 1 2 ದಿನ 3 ದಿನ ಅಥವಾ 1 ತಿಂಗಳ 2 ತಿಂಗಳು ಸುಮ್ಮ ಕೂಡ್ತಾರ. ಮುಂದ ಮಗಳ ಮದುವೆ ಮಾಡಿ ಅವ್ರ ಮನೆಗೆ ಇಟ್ಕೊಂಡು ಕೂತಿಯಲ್ಲ, ಕಳಸ ಗಂಡನ ಮನೆಗೆ ಅಂತಿರ್ತಾರ. ಅದಕ್ಕೆ ಒಬ್ಬ ಜನಪದ ಕವಿ ಎಷ್ಟು ಸುಂದರವಾಗಿ ಹೇಳ್ತಾನಂದ್ರ, ತವರಿನ ಕೀರುತಿ ತರಬೇಕು ಗೆಳತಿ, ಹೋಗುವಾಗ ನೀಯಾಕ ಅಳತಿ. ಎಷ್ಟು ಚಂದದ ನೋಡು. ಹುಟ್ಟಿದ ಮನೆಯ ಹೊಸ್ತಿಲ ದಾಟೋದು ಹೆಣ್ಣಿನ ಹಣೆ ಬರಕೈತಿ. ಹೆಣ್ಣಾಗೆ ಹುಟ್ಟ್ಯಾಳಂದ ಮೇಲೆ ತವರ ಮನೆಯೊಳಗ ತಂದೆ ತಾಯಿ ಪ್ರೀತಿಯನ್ನ ಅನುಭವಿಸಿ ಒಂದು ದಿನ ಮದುವೆಯಾದ ಮೇಲೆ ಗಂಡನ ಮನೆಗೆ ಹೋಗಲೇಬೇಕು. ತವರಿನ ಕೀರ್ತಿಯನ್ನ ತರಲೇಬೇಕು. ಹುಟ್ಟಿದ ಮನೆಯ ಹೊಸ್ಸಲ ದಾಟಲೇಬೇಕು. ಗಂಡನ ಮನೆಗೆ ಹೋಗಿ ಗಂಡನೇ ದೇವರು, ಗಂಡನ ಮನೆಯ ದೇವರ ಗುಡಿ, ಅತ್ತಿ ಮಾವರೇ ತಂದೆ ತಾಯಿ ಅಂತ ತಿಳಿದುಕೊಂಡು ಬದುಕಬೇಕು. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ, ಜಾಲಿಯ ಮರವು ನೆರಳೆಲ್ಲ, ಹೆಣ್ಣಿಗೆ ತವರು ಮನೆ ಸ್ಥಿರವಲ್ಲ ಅಂತ ಹೇಳಿದ್ರು ಕವಿಗಳು. ಹಂಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಜೊತೆಗೆ ಭಾಗಮ್ಮ ತಾಯಿಯವರ ಮದುವೆಯಾದ ಮೇಲೆ ಅಕ್ಕರೆಯಿಂದ, ಆನಂದದಿಂದ, ಸಂತೋಷದಿಂದ ಆನಂದ ಬಾಷ್ಪವನ್ನ ಸುರಿಸುತ್ತ ಗಂಡನ ಜೊತೆಗೆ ಗಂಡನ ಮನೆಗೆ ಕಳಿಸಾಕತ್ತಾರ. ಕಣ್ಣೀರಿನೊಳಗೆ 2 ರೀತಿ ಕಣ್ಣೀರದವು. ಒಂದು ದುಃಖದ ಕಣ್ಣೀರ, ಇನ್ನೊಂದು ಸಂತೋಷದ ಕಣ್ಣೀರ, ಆನಂದ ಬಾಷ್ಪ ಅಂತ ಕರಿತೀವಿ. ದುಃಖದ ಕಣ್ಣೀರ ಅನ್ನುವಂಥವು ಹೆಂಗೆ ಬರ್ತಾವ ಅಂದ್ರೆ ಕಣ್ಣಾಗೆ ಬರ್ತಾವ. 2 ಕಣ್ಣೀರು ಕಣ್ಣಿನಿಂದಲೇ ಅಳಬೇಕು. ದುಃಖದ ಕಣ್ಣೀರಿದ್ದು ಅಂದ್ರ ಈ ನಮ್ಮ ಏನು ಕರ್ಣಗಳದಾವಲ್ಲ, ಈ ಮೂಗಿನ ಹತ್ರ ಏನು ಕಣ್ಣಿನ ತುದಿ ಇರ್ತದಲ್ಲ, ಈ ಕಡೆಯಿಂದ ಬರ್ತಾವ ದುಃಖದ ಕಣ್ಣೀರಿದ್ದು ಅಂತ. ಅಥವಾ ಸಂತೋಷದ ಆನಂದ ಬಾಷ್ಪ ಇದ್ದು ಅಂದ್ರೆ ಹಿಂಗ ಬರಂಗಿಲ್ರಿ, ಇಲ್ಲಿದು ಬರಂಗಿಲ್ಲ, ನೀರು ಈ ತುದಿಯಿಂದ ಬರ್ತಿರ್ತಾವ. ಬೇಕಾದ್ರೆ ಪರೀಕ್ಷೆ ಮಾಡಿ. ಬಹಳ ಸಂತೋಷ ಆಗಿ ಬಿದ್ದು ನಕ್ವಿ ಅಂದ್ರ ಅವಾಗ ಕಣ್ಣ ನೀರು ಬರ್ತಾವ. ಈ ಕಡೆಯಿಂದ ಬರಂಗಿಲ್ಲ, ಈ ಕಣ್ಣಿನ ತುದಿಯಿಂದ ಬರ್ತಿರ್ತಾವ. ಈ ಕಡೆ ಏನು ಬರ್ತಾವಲ್ಲ ಆನಂದ ಬಾಷ್ಪ, ಈ ಮೂಗಿನ ಹತ್ರ ಈ ತುದಿಯಿಂದ ಏನು ಬರ್ತಾವಲ್ಲ ದುಃಖದ ಕಣ್ಣೀರು. ಆನಂದ ಬಾಷ್ಪವನ್ನ ಸುರಿಸಿ ಮಗಳಿಗೆ ಗಂಡನ ಮನೆಗೆ ಕಳಿಸಿಕೊಟ್ಟಾರ. ತಂಗಿ, ಹುಟ್ಟಿದ ಮನೆ, ಗಂಡನ ಮನೆ, 2 ಮನೆಯ ಕೀರುತಿಯನ್ನು ತರಬೇಕವ. ಮುತ್ತಿನಂಗ ಬದುಕು, ಅತ್ತೆ ಮಾವರನ ತಂದೆ ತಾಯಿ ಅಂತ ತಿಳಿ, ತಾಳಿ ಕಟ್ಟಿದ ಗಂಡನನ್ನ ದೇವರಂತ ತಿಳಿ, ಗಂಡನ ಮನೆ ಅದು ದೇವರ ಮನೆ ಅಂತ ತಿಳಿ. ಉಪದೇಶದ ಮಾತುಗಳನ್ನು ಹೇಳಿ ಭಾಗಮ್ಮ ತಾಯಿಯವರಿಗೆ ಗಂಡನ ಮನೆಗೆ ಕಳಿಸ್ಯಾರ. ಬಹುತೇಕ ನಿನ್ನೆ ಮದುವೆ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಆರತಿ ಬೆಳಗದ್ರಿ. ಇಲ್ಲಿ ಆರತಿ ಇಟ್ಟಾರಲ್ಲ, ಆರತಿ ಬೆಳಗುತ್ತಾರ. ಉಡಿ ತುಂಬಿ ಆರತಿ ಬೆಳಗ್ಗೆ ಸುಮ್ಮನೆ ಸ್ವಲ್ಪ ಮತ್ತ ಸದ್ಗುರುಗಳ ಪುರಾಣದ ವಿಚಾರಗಳೇ ಆರತಿ ಬೆಳಗುತ್ತಾರ. ಆ ಬೆಳಗುವಂತ ಆರತಿ ಏನು ಹೇಳ್ತದ ಗೊತ್ತದೇನ್ರಿ? ಆ ಬೆಳಗುವಂತ ಆರತಿ ಒಳಗ 2 ದೀಪಗಳು ಉರಿಯಾಗತ್ತವ. ಆ ಮುತ್ತೈದೆ ತಾಯಿಗೆ ಮದುವೆ ಆದ ಮೇಲೆ ಉಡಿ ತುಂಬಿ ಆರತಿ ಬೆಳಗುತ್ತಿರಲ್ಲ, ಆ ಆರತಿ ಬೆಳಗುವಾಗ ಆ ಉರಿಯುವಂತ ಜ್ಯೋತಿಗಳಂತವಂತ, ತಂಗಿ ಇಷ್ಟ ದಿವಸ ತವರ ಮನೆಯೊಳಗ ಮಹಾರಾಣಿ ಇದ್ದಂಗ ತಂದೆ ತಾಯಿ ಜೊತೆಗೆ ತವರ ಮನೆಯೊಳಗ ಮಹಾರಾಣಿ ಹಂಗ ಇದ್ದಿದಿ. ಇವತ್ತು ಮದುವೆಯಾಗಿ ಮತ್ತೊಂದು ಮನೆಯ ಜ್ಯೋತಿಯನ್ನ ಬೆಳಗಕ್ಕೆ ಹೊಂಟಿದ್ವಿ. ಮತ್ತೊಂದು ಮನೆಯ ಗಂಡನ ಮನೆಯ ವಂಶವನ್ನ ಉದ್ಧಾರ ಮಾಡಕ್ಕೆ ಹೊಂಟಿದ್ವಿ.
ನಿನಗೆ ಉಡಿಯನ್ನ ತುಂಬಿ ಆರತಿ ಯಾಕೆ ಬೆಳಗತಾರಂದ್ರ ಆ ಆರತಿ ಬೆಳಗುವಾಗ ಆ ಎರಡು ಜ್ಯೋತಿಗಳೇನು ಉರಿತಾವಲ್ಲ, ಒಂದು ತವರ ಮನೆ ಜ್ಯೋತಿ, ಒಂದು ಗಂಡನ ಮನೆ ಜ್ಯೋತಿ. ಹ್ಯಾಂಗ ಆರತಿಯೊಳಗೆ ಎರಡೂ ದೀಪಗಳ ಸಮನಾಗಿ ಬೆಳಗತಾವ, ಹಂಗ ಗಂಡನ ಮನೆ ತವರ ಮನೆ ಕೀರ್ತಿಯನ್ನ ನೀ ಬೆಳಗುತ್ತಾಯಿ ಅಂತೇಳಿ ಮುತ್ತೈದೆಗೆ ಆರತಿ ಬೆಳಗುತ್ತ. ಸುಂದರವಾಗಿ ಆರತಿಯನ್ನ ಬೆಳಗ್ಗೆ ಉಡಿಯನ್ನ ತುಂಬಿ ಭಾಗಮ್ಮ ತಾಯಿಯವರಿಗೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಜೊತೆಗೆ ತಮ್ಮ ಮನೆಗೆ, ಗಂಡನ ಮನೆಗೆ ಕಳಿಸಿಕೊಡಲು ಬಹಳ ಸುಂದರವಾದಂಥ ಜೀವನ. ನಮ್ಮ ಸಂಸಾರ ಆನಂದ ಸಾಗರ, ಬಾಳು ಬದುಕೆಲ್ಲ ಇದುವೇ ಬಂಗಾರ ಅನ್ನುವ ಹಂಗ ಸುಂದರವಾದ ಜೀವನವನ್ನ, ಒಂದಾಗೆ ಚಂದಾಗಿ ಸುಂದರವಾದ ದಾಂಪತ್ಯದ ಜೀವನವನ್ನ ಸುಕ್ಷೇತ್ರ ಗುಳಸಾರ ಗ್ರಾಮದೊಳಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಅವರ ಧರ್ಮ ಪತ್ನಿ ಅರ್ಧಾಂಗಿಯಾಗಿ ಅವರ ಜೀವನದೊಳಗೆ ಬಂದಿರುವಂತ ಭಾಗಮ್ಮ ತಾಯಿಯವರು ಸುಂದರವಾದ ಜೀವನವನ್ನು ಮಾಡಗುತ್ತಾರೆ. ಗಂಡ ಹೆಂಡತಿ ಒಂದಾಗಿ ನಡೆದರ, ಗಂಡ ಹೆಂಡತಿ ಒಂದಾಗಿ ನಡೆದರ ನಂದಾದೀಪವ ಮಲ್ಲಯ್ಯ ಅಂತ ಹೇಳಿದರು. ಗಂಡ ಹೆಂಡತಿ ಒಂದಾಗಿ ಚಂದಾಗಿ ನಡೆದ್ರ ನಂದಾದೀಪ ಇದ್ದಂಗಿರ್ತದತ್ತ ಮನೆಯೊಳಗೆ. ನಂದಾದೀಪ ಹೆಂಗ ಶಾಂತ ರೀತಿಯಿಂದ ಉರಿತದ, ಅಷ್ಟು ಸುಂದರವಾದ ಜೀವನ ಅವ್ರ ಮನೆಯೊಳಗೆ ಇರ್ತದಂತ. ಅದಕ್ಕವ ಆಧುನಿಕ ಕವಿ ಸಿನಿಮಾ ಹಾಡಿನೊಳಗೆ ನೀವೆಲ್ಲ ಕೇಳಿರ್ತೀರಿ. ಎಷ್ಟು ಸುಂದರವಾಗಿ ಹೇಳ್ತಾರಂದ್ರೆ ಗಂಡ ಹೆಂಡತಿ ಅಂದ್ರೆ ಒಂದು ಮನೆಯಾಗ ಹೆಂಗಿರಬೇಕು. ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಭಾಗಮ್ಮ ತಾಯಿಯವರು ಹೆಂಗಿದ್ರು ಅಂದ್ರ, ನಾನ್ ನೀರಾದ್ರ ನೀ ಬೆಂಕಿ ಆದ್ರ ನಾನ್ ನೀರಾಗಿರ್ತೀನಿ ಅಂದ್ರೆ ಅರ್ಥ ಏನಂತ, ಬೆಂಕಿ ನೀರಾಗಿ ಬದುಕ್ರತ್ತಲ್ಲ. ಗಂಡ ಏನಾದರೂ ಕೋಪದೊಳಗಿದ್ದಂದ್ರ, ಗಂಡ ಏನಾದರೂ ಸಿಟ್ಟಿನಾಗ ಒಂದು ಮಾತೇನು ಅಂತ ಅಂದ್ರ, ಅವಾಗ ಹೆಂಡತಿ ಅದಕ್ಕೆ ಸಿಟ್ಟಿಲೆ ಗಂಡನ ಜೊತೆ ಜಗಳ ಆಡಬಾರ್ದಂತ. ಸಿಟ್ಟಂದ್ರ ಬೆಂಕಿ ಇದ್ದಂಗ, ನೀರಂದ್ರ ತಂಪಿದ್ದಂಗ. ಗಂಡ ಕೋಪದೊಳಗ ಏನಾದರೂ ಸಿಟ್ಟಿನಾಗ ಬೈಯಾಗತ್ತಾನಂದ್ರ ಅವಾಗ ಹೆಂಡತಿ ಆದಾಕಿ ಈ ಹ್ಯಾಂಗ ಉರಿಯ ಬೆಂಕಿಗೆ ನೀರು ಹಾಕಿದ್ರ ಅದು ತಣ್ಣಗಾಗ್ತದ. ಹೆಂಡತಿ ಅದಕ್ಕೆ ಶಾಂತಿ ಇದ್ದಳಂದ್ರ ಆ ಜಗಳ ಆಗಲಿ, ಕೋಪ ಆಗಲಿ, ಸಿಟ್ಟಾಗಲಿ ಅಲ್ಲಿಗೆ ಮುಗಿತು. ಹಂಗ ಗಂಡ ನೀರಾದ್ರೆ ಹೆಂಡತಿ ಬೆಂಕಿ ಆಗಿರ್ಬೇಕಂತ, ಹೆಂಡತಿ ಬೆಂಕಿ ಆದ್ರೆ ಗಂಡ ನೀರಾಗಿರ್ಬೇಕು. ಅವಾಗ ಸುಂದರವಾದ ಜೀವನ, ಸಮರಸದ ಬಾಳೆ ಸಂಸಾರದ ಜೀವನ. ಅದಕ್ಕ ಕವಿ ಹೇಳ್ತಾನೆ, ಎಷ್ಟು ಚಂದ ಹೇಳ್ತಾನಂದ್ರ, ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಸುಮ್ಮನೆ ಹಾಡು ಕೇಳಕ್ಕಂತಲ್ಲ, ಅರ್ಥೈಸ್ಕೋಬೇಕ್ರಿ ಇಂಥವು ಜೀವನದಾಗ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಸಾಗದು. ನನ್ನ ಬಿಟ್ಟು ನಿನ್ನ, ನಿನ್ನ ಬಿಟ್ಟು ನನ್ನ ಜೀವನ ಅದು ಎಂದೆಂದು ಸಾಗದು. ಸಾಕಿ 4 ಲೈನ್ ಗಂಡ ಹೆಂಡತಿ ಜೀವನದಾಗ ಹೆಂಗ ಬದುಕಬೇಕು. ಅದಕ್ಕ ಕವಿಗಳು ಹೇಳ್ತಾರ, ದಾಂಪತ್ಯ ಜೀವನವು ಕಂಪುಳ್ಳ ರಸಪಾಕ, ದಾಂಪತ್ಯ ಜೀವನವು ಕಂಪುಳ್ಳ ರಸಪಾಕ, ಇಂಪುಳ್ಳ ಗಾನದಂತಿರಲಿ ನಿನ್ನ ಜೀವನವೆಲ್ಲ ಪೂರ್ಣಜ್ಞ. ದಾಂಪತ್ಯ ಜೀವನ ಅಂದ್ರೆ ಕಂಪುಳ್ಳ ರಸಪಾಕ ಇದ್ದಂಗಿರ್ಬೇಕು. ಈಗ ಅಮಾವಾಸ್ಯೆ ಹುಣ್ಣಿ ಬರ್ತಂದ್ರೆ ಮನ್ಯಾಗ ಅಡಿಗೆ ಮಾಡ್ತಿರ್ತಾರೆ. ಈಗ ನಿನ್ನೆ ಇಲ್ಲಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮದುವೆ ಕಾರ್ಯಕ್ರಮದೊಳಗೆ ಆ ಕಡೆ ಪಕ್ಕದೊಳಗೆ ಹೋಳಿಗೆ ಮಾಡಕತ್ತಿದ್ರು. ಅಲ್ಲಿ ಹೋಳಿಗೆ ಮಾಡಕತ್ತಾರಂದ್ರೆ ಇಲ್ಲಿ ಪುರಾಣ ಕೇಳಾಕತ್ತವ್ರು ಹೇಳಾಕತ್ತವ್ರು ನಮ್ಮ ಮೂಗಿ ಘಮ 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 ವಾಸನೆ ಬರ್ಲಾಕತ್ತಿತ್ತು. ಕಂಪುಳ್ಳ ರಸಪಾಕ ಹ್ಯಾಂಗ ಅಮಾವಾಸ್ಯೆ ಹುಣ್ಣಿ ಬಂದಾಗ ಮನ್ಯಾಗ ಏನಾದರೂ ಪದಾರ್ಥ ಹೋಳಿಗೆ ಹುಗ್ಗಿ ಕರಿಗಡಬೆ ಇಂಥದ್ದು ಮಾಡೋ ಮುಂದೆ ಘಮ ಘಮ ವಾಸನೆ ಬರ್ತಿರ್ತದಲ್ಲ, ಹಂಗ ದಾಂಪತ್ಯ ಜೀವನ ಸದಾ ಕಾಲ ಸಂತೋಷದಿಂದ ಕೂಡಿರ್ಬೇಕು. ಇಂಪುಳ್ಳ ಗಾನದಂತಿರಲಿ ದಾಂಪತ್ಯ ಜೀವನ ಅಂದ್ರೆ ಸಂಗೀತ. ನಮ್ಮ ಗವಾಗಳು ಹಾಡ್ತಿರ್ತಾರೆ ನೋಡಿ, ನೀನು ಮದುವೆ ಗೀತೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮದುವೆ ಕುರಿತಾದಂಥ ಗೀತೆ ಹಾಡಾಗತ್ತದೆ. ಆನಂದದಿಂದ ಕುಳಿತಲ್ಲೇ ತಲೆದೋಗುತ್ತಿದ್ವಿ. ಹ್ಯಾಂಗ ಸಂಗೀತ ಮನಸ್ಸಿಗೆ ಆನಂದ ಕೊಡ್ತದ, ಇಂಪು ಕೊಡ್ತದ, ಹಾಂಗ ಇಂಪುಳ್ಳ ಗಾನದಂತೆ ಗಂಡ ಹೆಂಡತಿ ಮನೆಯೊಳಗೆ ಇದ್ದಾಗ ಆ ಸಂಸಾರ ಸುಖದ ಸಂಸಾರ ಆಗತ್ತದ, ಆ ಸಂಸಾರ ಆನಂದದ ಸಂಸಾರ ಆಗತ್ತದ. ಅಂತ ಸುಂದರ ಜೀವನವನ್ನ ಬಹಳ ಸುಂದರವಾಗಿ
ಸುಕ್ಷೇತ್ರ ಗುಳಸಾರ ಗ್ರಾಮದೊಳಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಭಾಗಮ್ಮ ತಾಯಿಯವರು ನಡೆಸಕತ್ತಾರ. ಮನೆಯೇ ಮಂತ್ರಾಲಯ, ಮನಸ್ಸೆ ದೇವಾಲಯ ಅನ್ನೋ ಹಂಗ ಇಡೀ ಊರ ಜನನೇ ಹಾಡಿ ಹೊಗಳಿ ಕೊಂಡಾಡಕತ್ತಾರ. ಅಷ್ಟು ಸುಂದರವಾದಂತ ದಾಂಪತ್ಯದ ಜೀವನವನ್ನ, ಸುಂದರವಾದಂತ ಜೀವನವನ್ನ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಭಾಗಮ್ಮ ತಾಯಿಯವರು ನಡೆಸಕತ್ತಿದ್ರು. ನಮ್ಮ ಸಂಸಾರ ಜೀವನ ಹೆಂಗದವ್ರಿ? ಮದುವೆ ಆದಾಗ 1ನೇ ವರ್ಷ ಗಂಡನ ಮಾತು ಹೆಣತಿ ಕೇಳ್ತಿರ್ತಾಳತ್ತ. ಅವರು ಅಲ್ಲ, ಅವ್ರು ಅದಕ್ಕ ಶಿವಯೋಗಿಗಳಾಗ್ಯಾರ. ಮದುವೆಯಾದ 1ನೇ ವರ್ಷ ಗಂಡನ ಮಾತು ಹೆಣತಿ ಕೇಳ್ತಾಳತ್ತ. ಮದುವೆಯಾಗಿ 2ನೇ ವರ್ಷ ಹೆಣತಿ ಮಾತು ಗಂಡ ಕೇಳ್ತಾನಂತ. 3ನೇ ವರ್ಷ ಗಂಡ ಹೆಂಡತಿ ಇಬ್ಬರ ಮಾತು ಪಕ್ಕದ ಮನೆಯವರು ಕೇಳ್ತಾರಂತ. ಅರ್ಥ ಆಗಿರ್ತದ ಬಹುತೇಕ ನಿಮಗೆ. 3ನೇ ವರ್ಷ ಗಂಡ ಹೆಂಡತಿ ಆಡೋ ಮಾತು ಪಕ್ಕದ ಮನೆಯವರು ಅಂದ್ರೆ ಏನ್ ನಡೆಯಾಗತ್ತದ ಅನ್ನೋದು ಗೊತ್ತದ ನಿಮಗೆ. ಹಂಗಾಗಬಾರ್ದು. ಎತ್ತ ಏರಿಗೆ ಎಳೆದ್ರೆ ಕ್ವಾಣ ಕೆರೆಗೆ ಎಳಿತಂದಂಗಿರಬಾರ್ದು. ಜೀವನದೊಳಗ ಗಂಡ ಹೆಂಡತಿ ಅಂದ್ರೆ ಸುಂದರವಾಗಿ ಒಂದಾಗಿ ಚಂದಾಗಿ ಕೂಡಿ ಬಾಳದಾಗ ಮಾತ್ರ ಸ್ವರ್ಗ ಸುಖ ಸಿಗುತ್ತದ. ಅಂತ ಸುಂದರವಾದಂತ ದಾಂಪತ್ಯದ ಜೀವನವನ್ನ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಭಾಗಮ್ಮ ತಾಯಿಯವರು ಸುಕ್ಷೇತ್ರ ಗುಳಸಾರದೊಳಗ ಸದಾಕಾಲ ಸಾಧು ಸಂತರ ಸೇವೆಯನ್ನ ಮಾಡುತ್ತ, ಜಂಗಮರಿಗೆ ದಾಸೋಹವನ್ನ ಮಾಡುತ್ತ, ಹಸಿದು ಬಂದವರಿಗೆ ತುತ್ತು ಅನ್ನದಾನವನ್ನ ನೀಡುತ್ತ, ಬಾಯಾರಿ ಬಂದವರಿಗೆ ತಂಪು ಪಾನೀಯಗಳನ್ನು ನೀಡುತ್ತ, ದೇಹಿ ಎಂದು ಬಂದವರ ಕಣ್ಣೀರನ್ನು ಬರೆಸುತ್ತ, ಕಷ್ಟದೊಳಗಿದ್ದಂಥವರ ಕಷ್ಟಗಳನ್ನ ಕಳೆದು ಹಸಿದ ಹೊಟ್ಟೆಗೆ ತುತ್ತು ಅನ್ನವನ್ನ ನೀಡಿ ಸದಾ ಪ್ರಭುವಿನ ಸ್ಮರಣೆಯನ್ನ ಮಾಡುತ್ತಾ ಸದಾಕಾಲ ಹ್ಯಾಂಗ ಬದುಕಾಗತ್ತಾರಂದ್ರ ಶರಣರ ನೆನೆದರ ಸರಗೆಯ ಇಟ್ಟಂಗ, ಶರಣರ ನೆನೆದರ ಸರಗೆಯ ಇಟ್ಟಂಗ, ಅರಳು ಮಲ್ಲಿಗೆ ಮುಡಿದಂಗ ಕಲ್ಯಾಣ ಶರಣರ ನೆನೆಯಲೆ ಮನವೇ ಎಂಬಂತೆ ಸುಂದರವಾದ ಜೀವನ, ಸಂಸಾರದ ಜೀವನವನ್ನ ಮಾಡುತ್ತಾ ದಾನ ಧರ್ಮ ಪರೋಪಕಾರ ಮಾಡುತ್ತಾ ಸಾಧು ಸಂತರ ಜಂಗಮರ ಸೇವೆಯನ್ನ ಮಾಡುತ್ತಾ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅನ್ನುವ ಹಂಗ ಸದಾಕಾಲ ಪ್ರಭುವಿನ ಸ್ಮರಣೆ, ದಾನ ಧರ್ಮ ದಾಸೋಹ ಮಾಡ್ತಾ ಎಲ್ಲರ ಬಾಯೊಳಗ ಬೆಲ್ಲದ ಸಿಹಿಯಾಗ್ಯಾರ. ದಾನ ಧರ್ಮ ಮಾಡಕತ್ರ ಇಬ್ಬರ ಮನಸ್ಸು ಒಂದಾಗಿತ್ತು. ದೇಹಗಳ ಎರಡಾದರೂ ಕೂಡ ಮನಸ್ಸು ಒಂದಾಗ್ಯಾದ. ಮನಸ್ಸು ಒಂದಾಗಿ ಭಗವಂತನ ಸ್ಮರಣೆ ಮಾಡಕತ್ತಾರ. ಅಂತ ಸಮಯದೊಳಗ ದಾನ ಧರ್ಮ ಪರೋಪಕಾರ ಮಾಡೋ ಮುಂದೆ ಏನಾಗುತ್ತದೆ ಅನ್ನೋದು ಒಂದು ಗೀತೆ ಆದ್ಮೇಲೆ ಓಂ ಶಿವಯಂದು ಕುಟ್ಟವ್ವ ತಂಗಿ, ಓಂ ಶಿವಯಂದು ಬೀಸವ್ವ ಗೆಳತಿ. ಓಂ ಶಿವಯಂದು ಕುಟ್ಟವ್ವ ತಂಗಿ, ಓಂ ಶಿವಯಂದು ಬೀಸವ್ವ ಗೆಳತಿ. ಓಂ ಸೋಂ ಶಿವಪತಿ ಪಾರ್ವತಿಯನ್ನು ಧ್ಯಾನವ ಮಾಡಮ್ಮ, ಮನೆ ಕೆಲಸವ ಮಾಡಮ್ಮ. ಓಂ ಸೋಂ ಶಿವಪತಿ ಪಾರ್ವತಿಯನ್ನು ಧ್ಯಾನವ ಮಾಡಮ್ಮ, ಮನೆ ಕೆಲಸವ ಮಾಡಮ್ಮ. ಜಯ ನಮ ಪಾರ್ವತಿ ಪತಿಹರ ಎನ್ನುತ್ತ ಚಪ್ಪಳಿಗಾಕಮ್ಮ. ಶಿವ ಶಿವ ಶಂಭೋ ಶಂಕರ ಎನ್ನು ಭಜನೆಯ ಮಾಡಮ್ಮ. ಶಿವ ಶಿವ ಶಂಭೋ ಶಂಕರ ಎನ್ನು ಭಜನೆಯ ಮಾಡಮ್ಮ. ಗುರುಲಿಂಗ ಜಂಗಮ ಮೂರವ್ವ ತಂಗಿ, ಅರಿತು ಒಲಿಗೊಂಡ ಹೂಡವ್ವ ಗೆಳತಿ. ಗುರುಲಿಂಗ ಜಂಗಮ ಮೂರವ್ವ ತಂಗಿ, ಅರಿತು ಒಲಿಗೊಂಡ ಹೂಡವ್ವ ಗೆಳತಿ. ಹರಿಹರ ಎನ್ನುತ್ತ ಮಡಿಯುಡಿಯಿಂದಲೇ ಅಡಿಗೆಯ ಮಾಡಮ್ಮ, ಚರಗಂಡಗೆ ಉಣಿಸಮ್ಮ. ಹರಿಹರ ಎನ್ನುತ್ತ ಮಡಿಯುಡಿಯಿಂದಲೇ ಅಡಿಗೆಯ ಮಾಡಮ್ಮ, ಚರಗಂಡಗೆ ಉಣಿಸಮ್ಮ. ಜಯ ನಮ
ಪಾರ್ವತಿ ಪತಿಯರ ಎನ್ನುತ್ತ ಚಪ್ಪಳೆಗಾತಮ್ಮ ಶಿವ ಶಿವ ಶಂಭೋ ಶಂಕರ ಎನ್ನುತ್ತ ಭಜನೆಯ ಮಾಡಮ್ಮ ಹರಿಹರರೊಂದೇ ತಿಳಿಯವ ತಂಗಿ ಹರಿಹರ ದಾಸರ ನೆನೆಯವ ಗೆಳತಿ ಆಹಾ ಹರಿಹರರೊಂದೇ ತಿಳಿಯವ ತಂಗಿ ಹರಿಹರ ದಾಸರ ನೆನೆಯವ ಗೆಳತಿ ಶರಣರ ಸಂತರ ದಾಸರ ಮಹಿಮೆಯ ಚರಣಕ್ಕೆ ಎರಗಮ್ಮ ಪರಮಾತ್ಮಗೆ ಉಣಿಸಮ್ಮ ಶರಣರ ಸಂತರ ದಾಸರ ಮಹಿಮೆಯ ಚರಣಕ್ಕೆ ಎರಗಮ್ಮ ಪರಮಾತ್ಮಗೆ ಉಣಿಸಮ್ಮ ಜಯ ನಮ ಪಾರ್ವತಿ ಪತಿಹರ ಎನ್ನುತ್ತ ಚಪ್ಪಳೆಗಾಕಮ್ಮ ಶಿವ ಶಿವ ಶಂಭೋ ಶಂಕರ ಎನ್ನುತ್ತ ಭಜನೆಯ ಮಾಡಮ್ಮ ಶಿವ ಶಿವ ಶಂಭೋ ಶಂಕರ ಎನ್ನುತ್ತ ಭಜನೆಯ ಮಾಡಮ್ಮ ತಂಗಿ ಭಜನೆಯ ಮಾಡಮ್ಮ ತಂಗಿ ಧ್ಯಾನವ ಮಾಡಮ್ಮ ಶಿವ ಸಾಂಬ ಜೈ ನಮಃ ಪಾರ್ವತೇವತೆ ಶಿವ ಹರ ಹರ ಮಹಾದೇವ. ಹೀಗೆ ಪ್ರಭುವಿನ ಸ್ಮರಣೆಯನ್ನು ಮಾಡುತ್ತಾ ಧ್ಯಾನವನ್ನು ಮಾಡುತ್ತಾ ದಾನ ಧರ್ಮ ದಾಸೋಹವನ್ನು ಮಾಡುತ್ತಾ ಸುಕ್ಷೇತ್ರ ಗುಳಸಾರ ಗ್ರಾಮದೊಳಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಭಾಗಮ್ಮ ತಾಯಿಯವರು ಸುಂದರವಾದ ಜೀವನವನ್ನು ಮಾಡಕತ್ತಾರೆ. ತಮ್ಮ ಹೊಟ್ಟೆಗೆ ಊಟ ಮಾಡದಿದ್ರು ಪರವಾಗಿಲ್ಲ, ಹಸದು ಬಂದವರಿಗೆ ಉಣಿಸಬೇಕು, ತಿನ್ನಿಸಬೇಕು, ಅವರು ಉಂಡು ಹುಟ್ಟು ಆನಂದದಿಂದ ನಕ್ಕೊಂತ ಹೋಗುವಂತ ಸಂತೋಷದೊಳಗ ಭಗವಂತನನ್ನ ಕಾಣಬೇಕನ್ನುವಂತ ಭಾವನೆ ಪುಂಡಲಿಂಗ ಶಿವಯೋಗಿಗಳಿಗೆ ಭಾಗಮ್ಮ ತಾಯಿಯವರಿಗೆ ಹೆಂಗದ ನೋಡು. ನಾವು ಉಪವಾಸ ಇದ್ರೂ ಪರವಾಗಿಲ್ಲ, ನಮ್ಮ ಮನೆ ಬಾಗಿಲಿಗೆ ಬಂದರೂ ಉಪವಾಸ ಹೋಗಬಾರ್ದು. ಅದಕ್ಕ ಅಂತಾರೆ ಶರಣರು, ದಾನವಿಲ್ಲದ ಮನೆ ದೊಡ್ಡದಾದರೇನು, ದಾನವಿಲ್ಲದ ಮನೆ ದೊಡ್ಡದಾದರೇನು, ಪ್ರೀತಿ ಇಲ್ಲದ ಊಟ ಅಮೃತವಾದರೇನು. ಮುತ್ಯಾನಂದ 5 ಅಂತಸ್ತಿನ ಮನೆ ಅದರಿ, 40 ರೂಮ್ ಅದಾವ್ರಿ, ಪ್ರತಿಯೊಂದು ರೂಮ್ನಾಗನು AC ಅದರಿ, ಕೈಗೊಂದು ಕಾಲಿಗೊಂದು ಆಳುಗಳದವ್ರಿ, 100 ಎಕರೆ ಜಮೀನ್ ಅದರಿ. ಇಟ್ಟೆಲ್ಲ ಬಾಯಿಲೆ ಹೇಳ್ತಾನ, 10 ರೂಪಾಯಿ ಇಂಥ ಧರ್ಮದ ಕಾರ್ಯಕ್ಕೆ ದಾನ ಕೊಡು ಅಂದ್ರ ಮತ್ತೆ ಕಿಸೆದಾಗಿ ಏನೂ ಇಲ್ಲ ಅಂತ ಖಾಲಿ ಕಿಸೆ ತೋರಿಸ್ತಾನ. ದಾನ ಧರ್ಮನೇ ಇಲ್ಲ ಅಂದ್ರೆ ಅವನು ಮನೆ ದೊಡ್ಡದಾದ್ರೆ ಏನಪ್ಪಲ್ಲ ಅದ. ಪ್ರೀತಿ ಇಲ್ಲದ ಊಟ ಅಮೃತವಾದರೇನು. ಆಳುಗಳಿಗೆ ಹಚ್ಚಿ ಮನ್ಯಾಗ ನಾನಾ ಥರದ ಅಡಿಗೆ ಮಾಡಿ ತಿನ್ನೋ 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 ಅಂದ್ರ ಎಲ್ರೇ ಹೊಟ್ಟೆ ತುಂಬತದ್ರಿ. ಮುಂದಿಟ್ಟು ತಿನ್ನೋ ತಿನ್ನೋ ಅಂದ್ರ ಅದು ಎಲ್ರೇ ಪ್ರೀತಿ ಅನ್ನಿಸ್ಕೊಳ್ತದ. ಪ್ರೀತಿಯಿಂದ ಗುಡಿಸಲಿಗೆ ಕರ್ಕೊಂಡು ಹೋಗಿ ನೆಲದ ಮೇಲೆ ಕುಂದರಿಸಿಕೊಂಡು ಮಣ್ಣಿನ ಪಾತ್ರೆಯೊಳಗ ಅಂಬಲಿನೇ ಹಾಕಿ ಕೊಡಲಕ್ಕ ಅದು ಸಾಕ್ಷಾತ್ ಭಗವಂತ ಸೇವಿಸುವಂತ ಅಮೃತ ಆಗುತ್ತದ. ಅಲ್ಲಿ ಪ್ರೀತಿ ಇತ್ತಂದ್ರೆ ಅಮೃತ ಆಗುತ್ತದ. ಹೇಮರೆಡ್ಡಿ ಮಲ್ಲಮ್ಮ ಮಲ್ಲಯ್ಯಗೇನು ಬಂಗಾರದ ಗಂಗಳದಾಗ ಮೃಷ್ಟಾನ ಭೋಜನ ಉಣಿಸಲೇನ್ರಿ. ಹಳಸಿದ ಅಂಬಲಿ ಮಣ್ಣಿನ ಪಾತ್ರೆಯಾಗ ಭಕ್ತಿಯಿಂದ ಪ್ರೀತಿಯಿಂದ ಕೊಟ್ರ ಅಮೃತ ಅಂತ ಸಗದವ ಮಲ್ಲಯ್ಯ. ಹಾಂಗ ಗೊಳಸಾರ ಗ್ರಾಮದೊಳಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಭಾಗಮ್ಮ ತಾಯಿ ಪ್ರೀತಿಯಿಂದ ಕರೆದವರು ಒಂದು ರೊಟ್ಟಿನೇ ಉಣಿಸಲಕ್ಕ ಅದು ಅಮೃತ ಆಗಿರ್ತಿತ್ತು. ಅಲ್ಲಿ ಪ್ರೀತಿ ಇತ್ತಂದ್ರೆ ನೀಡೋ ಮನಸ್ಸಿನಾಗ, ನೀಡುವಂತ ಮನಸ್ಸಿನಾಗ ಪ್ರೀತಿ ಇತ್ತಂದ್ರ ಅದು ಅಮೃತ ಆಗತ್ತದ್ರಿ. ವಿಷ ಹೋಗಿ ಅಮೃತ ಆಗತ್ತದ. ನೀನು ಒಲಿದರೆ ವಿಷವೆಲ್ಲ ಅಮೃತವಾಹುದಯ ಅಂತ ಸುಮ್ಮನ ಅಂದಿಲ್ಲ ಬಸವಣ್ಣನವರು. ಪ್ರೀತಿ ಇತ್ತಂದ್ರ ಆ ವಿಷ ಹೋಗಿ ಅಮೃತ ಆಗತ್ತದಂತ. ಮತ್ತ ಹಂತಲ್ಲೇ ಭಗವಂತ ನೆಲೆಸಿರ್ತಾನ. ನೀವು ತಿಳ್ಕೊಂಡಿರ್ಬೋದು, ಆ ಗುಡಿಯಾಗ ಈ ಗುಡಿಯಾಗ ಆ ಗುಡ್ಡದಾಗ ಎಲ್ಲ ಪ್ರೀತಿಯಿಂದ ಉಣಿಸ್ಬೇಕು, ತಿನ್ನಿಸ್ಬೇಕು, ದಾನ ಧರ್ಮ ಮಾಡಬೇಕು ಅನ್ನುವಂಥ ಮನಸ್ಸುಳ್ಳಂತ ಮಾನವರ ಮನೆಯೊಳಗ ಜೀವನ ಮಾಡ್ತಾರಲ್ಲ, ಆ ಮನೆಯೊಳಗ ಸದಾ ಕಾಲ 3 ಕೋಟಿ ದೇವಾನುದೇವತೆಗಳು ನೆಲೆಸಿರ್ತಾರ.
ಮುಂದೆ ದಾನ ಧರ್ಮ ಪರೋಪಕಾರ ಮಾಡ್ಕೊಂತ ಸಾಧು ಸಂತರು ಜಂಗಮರು ಯಾರೇ ಬರ್ಲಕ್ಕ ಹಸದ ಯಾರಾದ್ರೂ ಮನೆ ಬಾಗಿಲಿಗೆ ಬಂದ್ರ ಇಲ್ಲ ಅಂತ ಕಳಿಸ್ದವ್ರಲ್ಲ, ಊಟ ಮಾಡಿಸ್ಲಾರದೆ ಹೊಳೆ ಕಳಿಸ್ದವ್ರಲ್ಲ ಪುಣ್ಯ ದಂಪತಿಗಳು. ಭಗವಂತನ ಪ್ರಭುವಿನ ಸ್ಮರಣೆ ಮಾಡ್ಕೊಂತ ಸದಾಕಾಲ ದಾನ ಧರ್ಮ ಪರೋಪಕಾರ ಮಾಡ್ಕೊಂತ ಇರುವಾಗ ಮುಂದ ಭಾಗಮ್ಮ ತಾಯಿಯವರು ಗಂಡು ಮಗುವಿಗೆ ಜನ್ಮ ನೀಡ್ತಾರೆ. ಗಂಡು ಮಗುವಿಗೆ ಜನ್ಮ ನೀಡ್ಯಾರ. ಆನಂದ, ಎಲ್ಲರಿಗೆ ಸಂತೋಷ. ಪುಂಡಲಿಂಗ ಶಿವಯೋಗಿಗಳು, ಭಾಗಮ್ಮ ತಾಯಿ ಪುಣ್ಯ ದಂಪತಿಗಳು ಗಂಡ ಮಗ ಹುಟ್ಟ್ಯಾನ. ತವರು ಮನೆಯಿಂದ ತಾಯಿ ದೊಡ್ಡಮ್ಮನವರು ತಂದೆ ಸಿದ್ದರಾಯನವರು ತೊಟ್ಟಲು ತಗೊಂಡು ಬಂದ್ರ. ಮನೆಯೊಳಗ ಮಗಳನ್ನ ಮೊಮ್ಮಗನ ಮುಖವನ್ನ ನೋಡ್ಬೇಕಂತೇಳಿ ತವರು ಮನೆಯಿಂದ ತಾಯಿ ತಂದೆ ಬಂದು ಮನೆಯೊಳಗೆ ಬರೋಣ ಎಲ್ಲರೂ ನಗುತ್ತಿದ್ರು. ಎಲ್ಲರ ಮುಖದೊಳಗ ಮನದೊಳಗ ಸಂತೋಷ. ಭಾಗಮ್ಮ ತಾಯಿಯವರ ಮುಖದೊಳಗೆ ಮಾತ್ರ ಸಂತೋಷ ಇಲ್ಲ. ಅಲ್ಲ, ಶಿವಯೋಗಿಗಳು ಅವರ ಧರ್ಮ ಪತ್ನಿ ಅಂದ್ರೆ ಸುಮ್ಮ ಸಾಮಾನ್ಯ ಏನ್ರಿ? ಬಹಳ ಜನ ಸಂಸಾರದೊಳಗೆ ಸದ್ಗತಿ ಕಂಡರು. ಶರಣ ಬಸವೇಶ್ವರ ದೇವರಾಗ್ಯಾರಂದ್ರೆ ಅವರ ಧರ್ಮ ಪತ್ನಿ ಮಾದೇವಿನೂ ಕೂಡ ಪುಣ್ಯ ಪುರುಷಳೆ. ಹಂಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಅರ್ಧಾಂಗಿಯಾಗಿ ಧರ್ಮಪತ್ನಿಯಾಗಿ ಬಂದಂತ, ಜೀವನದ ಬಹಳ ಸಂಗಾತಿಯಾಗಿ ಬಂದಿರುವಂತ ಭಾಗಮ್ಮ ತಾಯಿಯವರು ದಿವ್ಯ ಜ್ಞಾನದ ದೃಷ್ಟಿಯನ್ನ ಪಡೆದಂತ ಪುಣ್ಯ ಪುರುಷ ತಾಯಿಯವರು, ಮಾತಾಜಿಯವರು. ಗಂಡ ಮಗುವಿಗೆ ಜನ್ಮ ನೀಡ್ಯಾರ. ಅವರು ಮಾತು ಹೆಂಗದಾವ್ ನೋಡ್ರಿ. ನಮಗೆ ನಾಳೆ ಏನಾಗುತ್ತದೆ ಅನ್ನೋದೇ ಗೊತ್ತಿರಂಗಿಲ್ಲ. ಗಂಡು ಮಗುವಿಗೆ ಜನ್ಮ ನೀಡ್ಯಾರ. ತವ್ರ ಮನೆಯಿಂದ ತಂದೆ ತಾಯಿ ಬಂದಾರ. ಭಾಗಮ್ಮ ತಾಯಿಯವರಿಗೆ ಅವ್ರ ತಾಯಿಯವರು, ದೊಡ್ಡಮ್ಮ ತಾಯಿಯವರು ಕೇಳ್ತಾರಂತ, ಇವ ಮಗಳೇ ಭಾಗಮ್ಮ, ಭಾಗೀರಥಿ, ಗಂಡು ಮಗುವಿಗೆ ಹಡೆದಿದೇವ, ವಂಶ ಉದ್ಧಾರ ಮಾಡುವಂತ ಗಂಡು ಮಗ ಹುಟ್ಟ್ಯಾದ, ಯಾಕ ಮುಖ ಸಪ್ಪಗೆ ಮಾಡ್ಕೊಂಡು ಕೂತಿದೆ? ಎಲ್ಲರ ಮುಖದಾಗ ಸಂತೋಷ, ನನಗೆ ಸಂತೋಷ, ನಿಮ್ಮ ಅಪ್ಪಗೆ ಸಂತೋಷ, ನಿನ್ನ ಗಂಡ ಅತ್ತಿ ಮಾವ ಊರ ಜನರಿಗೆ ಎಲ್ಲರಿಗೆ ಸಂತೋಷ, ನೀ ಯಾಕ ಮುಖ ಮಾಡ್ಕೊಂಡು ಕೂತಿದೆ ಅಂತ ಹೇಳಿ ತಾಯಿ ಆದಂತ ದೊಡ್ಡಮ್ಮನವರು ಮಗಳು ಭಾಗೀರಥಿಯವರಿಗೆ, ಭಾಗಮ್ಮ ತಾಯಿಯವ್ರಿಗೆ ಕೇಳಿದ್ರ ಏನು ಸಂತೋಷ ಪಟ್ಟು ಏನು ಮಾಡೋದದ? ತಾಯಿಯವ್ರು ಹೇಳೋ ಮಾತು ನೋಡ್ರಿ, ಏನು ಆನಂದ ಪಟ್ಟು ಏನು ಮಾಡೋದದ, ಏನು ಸಂತೋಷ ಪಟ್ಟು ಏನು ಮಾಡೋದದ? ಇದು ಒಂದಲ್ಲ, ಇವ ಒಬ್ಬ ಮಗ ಅಲ್ಲ, ನನ್ನ ಹೊಟ್ಯಾಗ 8 ಮಕ್ಕಳು ಹುಟ್ಟುತ್ತಾವ, ನನ್ನ ಹೊಟ್ಯಾಗ ಇವ ಒಬ್ಬನೇ ಅಲ್ಲ, 8 ಮಕ್ಕಳು ಹುಟ್ಟುತ್ತಾವ, ಆದ್ರ ಕೊನೆಗೆ ಉಳಿಯೋದು ಒಂದೇ ಮಗು ಅದ, ಏನು ಸಂತೋಷ ಪಡ್ಲಿ ಅಂದಳ ತಾಯಿ. ನನಗೆ ಒಟ್ಟು 8 ಮಕ್ಕಳು ಹುಟ್ಟುತ್ತವ, 8 ಮಕ್ಕಳು ಹರಿದ್ರು ಕೂಡ ಉಳಿಯೋದು ಒಬ್ಬನೇ, ಏನು ಸಂತೋಷ ಪಡ್ಲಿ ನೋಡ್ರಿ. ನಾ ಮಕ್ಕಳು ಇನ್ನ ಒಂದು ಮಗುವಿಗೆ ಜನ್ಮ ನೀಡಳ ತಾಯಿ. ಮುಂದೆ ಹುಟ್ಟೋ ಮಕ್ಕಳು, ಅದ್ರಾಗ ಉಳಿಯಂತ ಮಕ್ಕಳು ಎಸ್ಸು, ಹೋಗಂತ ಮಕ್ಕಳು ಎಸ್ಸು ಅಂತೇಳಿ ಮೊದಲ ಹೇಳಿಬಿಟ್ರು ತಾಯಿಯವರು. ಅಂತ ಜ್ಞಾನ ದೃಷ್ಟಿ, ಭಗವಂತನ ಸ್ಮರಣೆಯೊಳಗ ದಾನ ಧರ್ಮದೊಳಗ ಅಂತ ಶಕ್ತಿ ಇರ್ತದ. ಮುಂದೆ ಏನಾಗುತ್ತದ ಅನ್ನೋದು ಸೂಚನೆ ಕೊಡ್ತಿರ್ತದ, ತೋರಿಸ್ತಿರ್ತದ, ಕಣ್ಣಿಗೆ ಕಾಣಿಸ್ತಿರ್ತದ. ಆದ್ರೆ ಹಿಂಗ ಅಂತ ಗೊತ್ತಾಗೋದಿಲ್ಲ. ಹಂಗ್ಯಾಕಂತೇವ? ಹಂಗಾಗಂಗಿಲ್ಲ. ನಿನಗೆ ಗೊತ್ತಿಲ್ಲಮ್ಮ, ನಿನಗೆ ಗೊತ್ತಿಲ್ಲ. ಗೃಹಸ್ಥಾಶ್ರಮದೊಳಗ ಪ್ರಭುವಿನ ಸ್ಮರಣೆ ಮಾಡ್ಕೊಂತ ದಾನ ಧರ್ಮ ಮಾಡುವಂತ ಪುಣ್ಯ ಗೃಹಸ್ಥಾಶ್ರಮದೊಳಗ ಇರೋದೇ ಹಂಗದ, ಇರೋದೇ ಹಂಗದ. ನೀವು ಅಂತೀರಿ ನೋಡಿ ಆಡ್ಭಾಷೆ, ಏನು ಮಾಡೋದು ಬಿಡ್ರಿ ಮುತ್ತೆ, ಎಷ್ಟು ಚಲೋ ಮಾಡಿದ್ರೆ ಏನದ, ದಾನ ಧರ್ಮ ಮಾಡಿದ್ರೆ ಭಗವಂತ ಕಷ್ಟನೇ ಕೊಡ್ತಾನ, ಕಾಡೇ ಕಾಡ್ತಾನ, ಅಲ್ಲಿ ಇರ್ತದ. ಒಳ್ಳೆತನ ಇದ್ದಲ್ಲಿ ಪರೀಕ್ಷೆಗಳು ಹೆಚ್ಚಿಗಿರ್ತಾವ. ಒಳ್ಳೆಯವರಿಗೆ ಕೊನೆಯ ತನಕ ಭಗವಂತ ಕೈ ಹಿಡಿಯಂಗಿಲ್ಲ, ಒಳ್ಳೇದು ಮಾಡವನಿಗೆ ಭಗವಂತ ಕೊನೆಯ ತನಕ ಕೈ ಹಿಡಿಯಂಗಿಲ್ಲ, ಆದ್ರೆ ಕೊನೆಯ ಗಳಿಗೆಗೆ ಅವನ ಕೈ ಬಿಡೋದಿಲ್ಲ. ಕೆಟ್ಟವ್ರಿಗೆ ಹಂಗಲ್ರಿ, ಕೆಟ್ಟವ್ರಿಗೆ ಹಂಗಲ್ಲ. ಸದಾ ಸಂಗಟೆ ಇರ್ತಾನ ದೇವ್ರ, ಸದಾ ಸಂಗಟೆ ಇರ್ತಾನ ಅವರಿಗೆ, ಕೊನೆಗಾಲಕ್ಕೆ ಕೈ ಬಿಟ್ಟು ಬಿಡ್ತಾನ. ಒಳ್ಳೆಯವ್ರಿಗೆ ಒಳ್ಳೆಯ ತನಕ ಪರೀಕ್ಷೆ ಇರೋದು. ಅದಕ್ಕೆ ಅಂತ ನೋಡಿ, ಗೆದ್ದೆ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ. ಶರೀರ ಮ್ಯಾಗ ಆನಂದವಾಗಿ ಅಂದವಾಗಿ ಚಂದ ಅದ ಇಲ್ಲೋ ಗೊತ್ತಿಲ್ಲ,
ಇದ್ರು ಅಟ್ಟ್ಯದ, ಇರದೇ ಇದ್ರು ಪರವಾಗಿಲ್ಲ. ಒಳಗಿನ ಅಂತರಾತ್ಮದಲ್ರಿ ಅದು ಸುಂದರವಾಗಿ ಚಂದ ಇರ್ಬೇಕತ್ತ, ಸ್ವಚ್ಛ. ತನು ಸುಂದರ ಮನ ಮಲಿನ ಕೈಸೆ ವಿಷಪೂರಿತ ಕನಕ ಘಟ್ಟ ಜಯಿಸಿ ಅಂತೇಳಿ ಸುಭಾಷಿತಕಾರರು ಹೇಳಿದ್ರು. ಹುಚ್ಚ, ಹೊರಗಿನ ಶರೀರ ಆ ಚಂದವಾಗಿ ಅಂದವಾಗಿ ಇರೋದಲ್ಲೋ, ಒಳಗಿನ ಹೃದಯ ಸ್ವಚ್ಛ ಇರಲಿ. ಬಂಗಾರ ಹೊರಗಿನಿಂದ ನೋಡಾಕ ಬಹಳ ಚಂದ ಕಾಣಿಸ್ತದ, ಕಿಮ್ಮತ್ತಿನ ವಸ್ತು ಅನಿಸ್ಕೊಳ್ತದ. ಬಂಗಾರ ಬೆಂಕಿಯೊಳಗೆ ಇಟ್ಟು ಕರಗಿಸ್ತೀವಿ ಅಂದ್ರ ಆ ಬೆಂಕಿಯೊಳಗೆ ಕರಗಿದ ಮೇಲ ಆ ಬಂಗಾರದ ಅಂಶ ನೀರಾಗ ಹಾಕೊಂಡು ಕುಡಿದ್ರೆ ಅದು ವಿಷ ಆಗತ್ತದಂತ. ವಜ್ರ ಬಂಗಾರ ವಿಷ ಆಗತ್ತದಂತದು. ಹಂಗ ಶರೀರ ಮ್ಯಾಗ ಸುಂದರವಾಗಿ ಅದ ಇಲ್ಲೋ ಗೊತ್ತಿಲ್ಲ, ಒಳಗಿನ ಹೃದಯ ಸ್ವಚ್ಛ ಇಟ್ಕೊಂಡ್ರು. ಹಂಗ ಮೇಲಿನ ಶರೀರದ ಬಗ್ಗೆ ವಿಚಾರ ಮಾಡಲಿಲ್ಲ, ಒಳಗಿನ ಹೃದಯ ಸ್ವಚ್ಛ ಇಟ್ಟುಕೊಂಡು ಪ್ರಭುವಿನ ಸ್ಮರಣೆ ಮಾಡಿ ಇಂದಿಗಲ್ಲ ಸೂರ್ಯ ಚಂದ್ರರಿರುವ ತನಕ ಪ್ರತಿಯೊಬ್ಬರ ಭಕ್ತರ ಮನೆಯೊಳಗ ಸಾಕ್ಷಾತ್ ದೇವರಾಗಿ ಉಳಿದವರು ಯಾವ ಸಾಕ್ಷಾತ್ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ದೇವರಾಗಿ ಉಳಿತಾರ. ಯಾಕ? ಅವರನ್ನ ನೋಡಿದವರು ಅದಿರಿ. ಇಲ್ಲೆಲ್ಲ ಇಲ್ಲಿ ಭಾವಚಿತ್ರ ಇಟ್ಟಾರ. ನಾವಂತೂ ಬಹುತೇಕ ನನಗನ್ನಿಸ್ತದ ಈಗ ಪುಣ್ಯ ಪುರುಷರ ಪುರಾಣ ಹೇಳಾಗತ್ತೇವು, ಕರೆಯದ ಇದೇ ಒಂದು ದೊಡ್ಡ ಸೌಭಾಗ್ಯ. ಏನು ಕರ್ಮ ಮಾಡಿದೆವು ಪಾಪ ಮಾಡಿದೆವು ಗೊತ್ತಿಲ್ಲ, ಅಂತ ಪುಣ್ಯ ಪುರುಷರಿಗೆ ಈ ಕಣ್ಣುಗಳು ನೋಡುವಂತ ಸೌಭಾಗ್ಯ ನಮಗೆ ಸಿಗಲಿಲ್ಲ. ಆದ್ರೆ ಏನು ಸಂತೋಷ ಅದ ಅಂದ್ರ ಆ ಪುಣ್ಯ ಪುರುಷರ ಪುರಾಣ ಹೇಳಾಗತ್ತೀವಲ್ಲ, ಇದೇ ಒಂದು ದೊಡ್ಡ ಸೌಭಾಗ್ಯ. ಬಯಸಿ ಬಂದದು ಅಂಗಭೋಗ, ಬಯಸಲಾರದೆ ಬಂದದ್ದು ಲಿಂಗಭೋಗ ಅನ್ನೋ ಹಂಗ ಸದ್ಗುರು ಪುಂಡಲಿಂಗ ಶಿವಗಳು ಭಾವಚಿತ್ರ ಅವರಿಗೆ ನೋಡಿದವರು ಅದಿಲ್ಲ. ಇಲ್ಲ ನಾವು ನೋಡ್ಲಾರ್ದಂಥವ್ರು ಅವ್ರ ಭಾವಚಿತ್ರ ನೋಡ್ತಾರೆ. ಏನ್ರಿ ಮೈ ಮೇಲೆ ಎಂಥ ಬಟ್ಟೆ ಅದವರಿಗೆ? ಒಂದೇ ದೋತ್ರ. ಈ ಪುರಾಣ ಬುಕ್ದೊಳಗೆ ಪ್ರತಿಯೊಂದು ಬುಕ್ದೊಳಗೆ ಅವ್ರ ಫೋಟೋ ಅದಾವ. ಒಂದೇ ದೋತ್ರ ಸುತ್ತಕೊಂಡು ಹಿಂಗೆ ಹೆಗಲ ಮೇಲೆ ಹಾಕೊಂಡು ಒಂದೇ ದೋತ್ರ ಮ್ಯಾಗ ಇರ್ತಿತ್ತು. ಮತ್ತ ಅಂದವಾಗಿ ಚಂದವಾಗಿ ನಮ್ಮಂಗ ಏನಾದರೂ ಈಗ ನಾವೆಲ್ಲ ಬಿಡ್ರಿ ನಾನಾ ರೀತಿಯ ವಸ್ತುಗಳದಾವ, ಅಂದವಾಗಿ ಚಂದವಾಗಿ ಕಾಣಕ್ಕೆ ಮೇಕಪ್ ಹತ್ ಮಾಡ್ಕೋದು. ಹಂಗೇನಿಲ್ಲ. ಪ್ರಭುವಿನ ಸ್ಮರಣೆ ಮಾಡೋದು. ಹಸದು ಬಂದವ್ರಿಗೆ ಮೊದಲು ಬರ್ರಿ ಕುಂದರ್ರಿ ಪ್ರಸಾದ ಮಾಡ್ರಿ. ಇಟ್ಟು ದೊಡ್ಡ ಹೃದಯ ಶ್ರೀಮಂತಿಕೊಳಗೆ ಅದಕ್ಕೆ ಅವ್ರು ದೊಡ್ಡವ್ರ. ಮ್ಯಾಲಿನ ಶರೀರ ಹೆಂಗದ ನೋಡ್ಲಿಲ್ಲ, ಒಳಗಿನ ಹೃದಯ ಬಹಳ ಬೆಟ್ಟದನೆ ಸಂಬಂಧವಯ್ಯ ಗುಹೇಶ್ವರ ಲಿಂಗಕ್ಕೂ ಎನಗೋ ನೋಡ ಎತ್ತನಿದೆತ್ತ ಸಂಬಂಧವಯ್ಯ. ನಿನ್ನೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮದುವೆ ಕಾರ್ಯಕ್ರಮ ಆಯ್ತು. ಮದುವೆ ಕಾರ್ಯಕ್ರಮ ಆದ್ಮೇಲೆ ನಾವು ನೀವೆಲ್ಲ ಪ್ರಸಾದ ಮಾಡಿ ಏನು ಮಾಡಿದ್ರಿ ಪ್ರಸಾದ? ನಿನ್ನೆ ಏನು ಊಟ ಮಾಡಿ ಹೋಗಿರಿ? ಮತ್ತೆ ಮುಂಜಾನೆ ಉಂಡಿದೆ ನೆನಪಿಲ್ಲ, ನೀನು ರಾತ್ರಿದಲ್ಲಿ ನೆನಪಿ ಹೋಳಿಗೆ ಊಟ ಮಾಡಿರಿ. ನಾವ್ ಮನುಷ್ಯರೇ ಅದೀವ್ರಿ. ಯಾಕೆ ಅನ್ಸ್ತೀರಿ ಮಾತಾಡಕ್ಕ? ನಾವು ಕೇಳೋದು ನಮಗ್ ಗೊತ್ತಿಲ್ಲ ಅಲ್ಲ. ಕೇಳದಾಗ ನೀವು ಹೇಳಿದ್ರಿ ಅಂದ್ರೆ ಎಚ್ಚರ ಕುಂತೀನಂತಲ್ಲ. ಯಾಕ ಇಲ್ಲ ಬಾಳ ಕೂತಲೆ ಅದರಾಗಿ ಇಲ್ಲಿ ಫೋಕಸ್ ಬೇರೆ ಹಾಕ. ನಿಮ್ಮ ಮುಖಗಳು ಕ್ಲಿಯರ್ ಕಾಣಲ್ಲ ನನಗೆ. ಕಲ್ ನೋಡಕ್ಕ ನೀನು ಹೋಳಿಗೆ ಪ್ರಸಾದ ಊಟ ಮಾಡಿದೆ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಪುರಾಣ ನಡೆದದ. ಮದುವೆ ಕಾರ್ಯಕ್ರಮದೊಳಗೆ ನೀನು ಹೋಳಿಗೆ ಪ್ರಸಾದವನ್ನು ನಾವು ನೀವೆಲ್ಲ ಊಟ ಮಾಡಿವಿ. ಇವತ್ತು ಪವಾಡ ಎಷ್ಟು ಸುಂದರವಾಗಿ ಬರ್ತದ. ಅವರ ಮನಸ್ಸು ಎಂತದಿತ್ತು ನೋಡಿ. ದೇಹ ಎರಡು, ಪುಂಡಲಿಂಗ ಶಿವಯೋಗಿಗಳು ಭಾಗಮತಾಯಿಯ ದೇಹಗಳು ಎರಡಾಗಿದ್ದು, ಮನಸ್ಸೊಂದೇ ಆಗಿತ್ತು. ಒಂದಷ್ಟು ಜನ ಒಂದು ದಿನ ಹಿಂಗ ಮನೆಯೊಳಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಭಾಗಮ್ಮ ತಾಯಿ ಪ್ರಭುವಿನ ಸ್ಮರಣೆ ಮಾಡ್ಕೊಂತ ಕಾಲ ಕಳ್ಕೊಂತ ಮನ್ಯಾಗ ಅದಾರ. 4-5 ಜನ ಒಮ್ಮೆಗೆ ಒಂದು 4-5 ಜನ ಗೊಲ್ಲರು ಮನೆಗೆ ಬರ್ತಾರಂತ. ಹಸದವ್ರು ಗೊಲ್ಲರ ಅನ್ನೋದಕ್ಕೇನೆ. ಯಾಕಂದ್ರ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಜಾತಿಗಿಂತ ನೀತಿ ಮುಖ್ಯ ಅಂದವ್ರು. ಜಾತಿ ದೊಡ್ಡದಲ್ಲ, ಜಾತಿ ಒಂದೇ ರೀ, ಮಾನವ ಜಾತಿ ಒಂದೇ, ಒಂದೇ ಕುಲ ಮಾನವ ಕುಲ. ಅವ ದಯಾ ಕರುಣೆ ಗುಣಗಳನ್ನ ಹುಟ್ಟುಕೊಂಡು ಇಟ್ಟುಕೊಂಡು ಬದುಕದಂದ್ರ ಅವ ಶ್ರೇಷ್ಠವಾದ ಜಾತಿಗೆ ಹುಟ್ಟಿದ ಮೇಲೆ ಜಾತಿ ರೀ. ಯಾರೇ ನೋಡಮ್ಮ ಖರೆ ಹೇಳ್ರಿ, ನಾ ಇಂಥ ಜಾತಿಯಾಗ ಇಂಥ ಮನ್ಯಾಗ ಇಂಥ ದಿನ ಇದೇ ಟೈಮಿಗೆ ಇದೇ ವರ್ಷ ಹುಟ್ಟಬೇಕತ್ ನನ್ನ ಮಗರೇ ಹೇಳಿ ಹುಟ್ಟು ಬಂದಿವೆ? ಬಬ್ಬರ್ರೆ ಸುಮ್ಮ ಇಂಥ ಜಾತಿಯಾಗ ಇಂಥ ಊರಾಗ ಇಲ್ಲೇ ಹುಟ್ಟಬೇಕನ
ಅಂದಿವೆ ಇಲ್ಲ. ಅಂದ್ರೂ ಹುಟ್ಟಕ್ಕಾಗ್ಯಾರ ಇಲ್ಲ. ಹುಟ್ಟಿದ ಮ್ಯಾಲ ಜಾತಿ ಬಂತು, ತಂದೆ ತಾಯಿ ಬಂದ್ರು, ಊರು ಬಂತು. ಹುಟ್ಟಿದ ಮ್ಯಾಲ ಉಸುರಿ ಇತ್ತಂದ್ರ ಇವೆಲ್ಲ ಬರ್ತಾವ, ಉಸುರಿ ಇಲ್ಲ ಅಂದ್ರೆ ಅವನು ಇಲ್ಲ. ಅದಕ್ಕೆ ಅವರ ಸದ್ಗುರುಗಳು ಪುಂಡಲಿಂಗ ಶಿವಯೋಗಿಗಳಂದಿದ್ದ ಜಾತಿಗಿಂತ ನೀತಿ ಮೇಲು. ಹಸದವರು 4-5 ಜನ ಮನೆಗೆ ಬಂದಾರ. ಪುಂಡಲಿಂಗ ಶಿವಯೋಗಿಗಳ ಮನೆಯೊಳಗದಾರ, ಭಾಗಮ್ಮ ತಾಯಿ ಮನೆಯೊಳಗದಾರ. ಬಂದು ಏನು ಕೇಳ್ತಾರಂದ್ರ, ಸದ್ಗುರುಗಳ ಪುಂಡಲಿಂಗ ಶಿವಯೋಗಿಗಳ ನೀವು ಹಸದವರಿಗೆ ಹೊಟ್ಟೆ ತುಂಬ ಅನ್ನ ಹಾಕ್ತಿರಂತ, ಹಸದವರಿಗೆ ಸಾಕು ನಮ್ಗ ಹೊಟ್ಟೆ ತುಂಬಿಸುವಂಗ ದಾಸೋಹ ಮಾಡ್ತೀರಂತ, ಮತ್ತೆ ಏನು ಬೇಡುತ್ತೀವಿ ಅದೇ ಉಣಿಸ್ತೀರಂತ ನಾ ಕೇಳಿವ್ರಿ. ಹಸಿದವರಿಗೆ ಹೊಟ್ಟೆ ತುಂಬ ಊಟ ಮಾಡಿಸ್ತೀರಂತ, ಏನು ಬೇಡ್ತೀವಿ ಅದೇ ಮಾಡಿ ಉಣಿಸ್ತೀರಂತ ಕೇಳಿವ್ರಿ. ಅಂದ್ರೆ ಭಗವಂತನ ಪರೀಕ್ಷೆ ಅದು. ಹೌದಪ್ಪ ಅಂದ್ರೆ ಸದ್ಗುರು ಪುಂಡಲಿಂಗ ಶಿವಯೋಗಿ. ಮತ್ತೆ ನಮಗ ಹೊಟ್ಟೆ ಭಾಳ ಹಸ್ತದ್ರಿ, ಊಟ ಮಾಡ್ಬೇಕಂತ ನಿಮ್ಮ ಮನೆ ಬಾಗಿಲಿಗೆ ಬಂದೀವಿ. ಭಾಳ ಸಂತೋಷ ಆಯ್ತು, ಸಾಕ್ಷಾತ್ ಪ್ರಭುನೇ ಮನೆಗೆ ಬಂದಂಗಾಯ್ತು, ಬರ್ರಿ. ಮತ್ತ ನಮಗ ಹೊಟ್ಟೆ ತುಂಬ ಊಟ ಮಾಡಿಸ್ತೀನಂದಿರಿ, ಮನ್ಯಾಗ ಬರ್ರಿ ಆಗತ್ತೀರಿ. ನಮಗ ಹೊಟ್ಟೆ ತುಂಬ ಸಾಕನಂಗ ಹೋಳಿಗೆ ಉಣಂಗ ಆಗ್ಯಾದ್ರಿ ಅಂದ್ರು. ನೋಡ್ರಿ ಹೆಂಗದ, ನಿನ್ನೆ ಪುರಾಣದಾಗ ಹೋಳಿಗೆನೆ ಉಂಡೀವಿ. ಮುಂದೆ ದಂಪತಿಗಳ ಹಾಗೆ ಸುಂದರವಾದ ಜೀವನ ಮಾಡೋ ಮುಂದ 4-8 ಜನ ಹಸಿದವರು ಮನೆಗೆ ಬಂದು ಏನು ಪ್ರಸಾದ ಬೇಡಗತ್ತಾರ, ಹೋಳಿಗೆನೆ ಬೇಡಗತ್ತಾರ. ಆಯ್ತು ಬರ್ರಿ ಓ ಮರೆ ಹೋಳಿಗೆನೆ ಮಾಡಿ ಉಣಿಸ್ತೀನಿ ಅಂದ್ರು. ಚಿಂತೆ ಯಾಕೆ ಮಾಡ್ತೀರಿ, ಚಿನ್ಮಯ ಅದಾನ. ಕೊಡವ ಮ್ಯಾಲ ಕುಂತಾನ, ನಾ ಯಾರು ಸೂತ್ರಧಾರಿ ಅಲ್ಲದನ, ಪಾತ್ರಧಾರಿ ಇಲ್ಲದನಿ, ಕೊಡವ ಅಲ್ಲಿ ಮ್ಯಾಗ ಕುಂತಾನೆ, ನೀವ್ಯಾಕೆ ಚಿಂತೆ ಮಾಡ್ತೀರಿ, ಬರ್ರಿ ಹೊಟ್ಟೆ ತುಂಬ ಸಾಕು ನಂಗೆ ಹೋಳಿಗೆ ಉಣಿಸ್ತೀನಿ ಅಂದ್ರು ಸದ್ಗುರುಗಳು ಪುಂಡಲಿಂಗ ಶಿವಯೋಗಿಗಳು. ಆನಂದದಿಂದ ಮನೆಗೆ ಬಂದು ಮನೆಯೊಳಗೆ ಕುಂತಾರ. ಭಾಗಮ್ಮ ತಾಯಿಯವರ ಹತ್ರ ಹೋಗಿ ಅಡಿಗೆ ಮನೆಯೊಳಗ ಪುಂಡಲಿಂಗ ಶಿವಯೋಗಿಗಳಂತಾರಂತ, ಭಾಗೀರಥಿ ಭಾಗಮ್ಮ ಹಸಿದವರು ಮನೆಗೆ ಬಂದಾರ, ಹಸಿದ ಹೊಟ್ಟೆಯನ್ನು ಇಟ್ಟುಕೊಂಡು ಹೋಳಿಗೆ ಪ್ರಸಾದವನ್ನ ಊಟ ಮಾಡ್ಬೇಕಂತೇಳಿ ಊಟ ಮಾಡಿಸಂತ ಬಂದಾರ. ಅವರಿಗಾಗಿ ಹೋಳಿಗೆಯನ್ನ ಮಾಡು, ಅವರಿಗಾಗಿ ಹೋಳಿಗೆಯನ್ನ ಮಾಡು. ಪತ್ನಿ ಭಾಗೀರಥಿ ಭಾಗಮ್ಮ ತಾಯಿಯವರಿಗೆ ಪುಂಡಲಿಂಗ ಶಿವಯೋಗಿಗಳಂದ್ರ ಬೆಚ್ಚು ಮನಸ್ಸಿನಿಂದ, ಸ್ವಚ್ಛ ಮನಸ್ಸಿನಿಂದ, ಹೌದ್ರಿ ಹೋಳಿಗೆ ಪ್ರಸಾದೇನೋ ಅವ್ರು ಬೇಡ್ಯಾರ, ನೀವು ಮಾಡಿ ಉಣಸನಾಗತ್ತೀರಿ, ಮತ್ತ ನನಗೂ ಮಾಡಿ ಉಣಿಸ್ಬೇಕನ್ನೋ ಆಸೆ ಅದ. ನಾವಲ್ಲನಕ್ಕೆಲ್ಲ ಬ್ಯಾಸರ ಮಾಡಕ್ಕಲ್ಲ, ನೀವು ಹೇಳ್ದಂಗ ಹಸದ ಒಂದು ಕುಂತಾರಲ್ಲ, ಅವ್ರು ಬೇಡ್ದಂಗ ಹೋಳಿಗೆ ಪ್ರಸಾದ ಮಾಡಿ ಉಣಿಸ್ಬೇಕನ್ನಾಗತ್ತೀನಿ. ಮಾಡಕ್ಕೇನು ಬ್ಯಾಸರ ಇಲ್ಲ, ಆದ್ರೆ ಹೋಳಿಗೆ ಮಾಡಕ್ಕ ಇಲ್ಲಿ ನೋಡ್ರಿ ಅಡಿಗೆ ಮನ್ಯಾಗ ಏನೂ ಸಾಹಿತ್ಯ ಇಲ್ಲ ಅಂದ್ರು. ಉಣಿಸಬೇಕು, ತಿನ್ನಿಸ್ಬೇಕು, ಆನಂದ ಪಡ್ಬೇಕನ್ನುವಂಥವ್ರ ಮನೆಯೊಳಗ ಭಗವಂತ ಏನೋ ಇಲ್ಲದಂಗ ಮಾಡ್ತಿರ್ತಾನ ಒಂದೊಂದು ಸಮಯ. ಅಂದ್ರೆ ಕೊನೆ ಕೊಟ್ಟೆ ಕೊಡ್ತಾನ್ರಿ, ಅದು ಮಾತ್ರ ಸತ್ಯ. ಅದ ಅಂದವ್ರ ಮನೆಯಾಗ ಯಾವಾಗಲೂ ಇರ್ತದೆ. ಎಲ್ಲ ಇದ್ದು ಇಲ್ಲ ಅನ್ಕೋತ ಹೋದ ಇಲ್ದಂಗೆ ಆತವ್. ನಿಮ್ಗೆ ಹೇಳ್ತೀವಿ ನಾನು, ಬಹಳ ಸರಳ ಮಾತಿದ್ದು ಜೀವನದಾಗ. ಯಾರೇ ಕೇಳಲಕ್ಕೆ ಮುತ್ತೆ ನಾವು ಆರಾಮದಿವೋ ಮರಯ್ಯ, ಸಾಕನಂಗ 3 ಹೊತ್ತು ಮೃಷ್ಟಾನ ಭೋಜನ ಉಣಾಗತ್ತೀವಿ, ಏನು 1 ರೂಪಾಯಿ ಸಾಲ ಇಲ್ಲ, ಆನಂದದಿಂದ ಅದೇನಿ. ಲಾಖೋ ಗಟ್ಲೆ ರೊಕ್ಕ ಬ್ಯಾಂಕ್ ಅಕೌಂಟ್ನಾಗ ಅದಾವ. ಇರ್ಲಿ ಅದಾವಂತ ಹೇಳ್ಬೇಕ, ಇರ್ತಾವತ್ತವ ಬರ್ತಾವತ್. ಎಲ್ಲ ಇದ್ದು ಇಲ್ಲ ಅನ್ನಕತ್ತೀವಿ ಅಂದ್ರೆ ಜಿಪಣ ಕೂಡಿಟ್ಟಂತ ಹಣ, ಜೇನು ನೊಣ ಕೂಡಿಟ್ಟಂತ ಜೇನು ತುಪ್ಪ ಪರರ ಪಾಲಿ, ಅದು ಎಲ್ಲ ಇದ್ದು ಇಲ್ಲ. ನೀವು ಹೌದ್ರಿ, ನೀವು ಹೇಳಾಗತ್ತೀರಿ ಅವ್ರ ಹಸದವ್ರು ಬಂದ್ರ ಹೋಳಿಗೆ ಊಟ ಮಾಡ್ತೀನಿ ಅನ್ನಗತ್ತಾರ, ಹೋಳಿಗೆ ಮಾಡು ಉಣಸನಾಗತ್ತೀರಿ, ನನಗೂ ಉಣಿಸ್ಬೇಕು ಮಾಡಬೇಕು ಅನ್ನುವಂಥ ಮನಸ್ಸದ. ಅದರ ಮನೆಯಾಗ ಸಾಹಿತ್ಯ ಇಲ್ಲ, ಹೆಂಗ ಮಾಡೋದು? ಬ್ಯಾಳಿಲ್ಲ, ಬೆಲ್ಲಿಲ್ಲ, ಎಣ್ಣಿಲ್ಲ, ಹಿಟ್ಟಿಲ್ಲ, ಸಾಹಿತ್ಯ ಅಂತ ಕರಿತೀವಿ ಪದಾರ್ಥಗಳಿಗೆ. ಸಾಹಿತ್ಯ ಇಲ್ಲ, ನಾ ಏನು ಮಾಡಲಿ ಅಂದಾಗ ಅವ್ರ ಮನಸ್ಸು ಎಷ್ಟು ಚಂದದ ನೋಡ್ರಿ. ಯಾವಾಗ ಅಡಿಗೆ ಮನ್ಯಾಗ ಹೋಳಿಗೆ ಮಾಡಕ್ಕೆ ಏನೋ ಸಾಹಿತ್ಯ ಇಲ್ಲ ಅಂತೇಳಿ ಆ ತಾಯಿ ಭಾಗಮ್ಮ ತಾಯಿಯವರು ಪುಂಡಲಿಂಗ ಶಿವಯೋಗಿಗಳಿಗೆ ಹೇಳಕತ್ತಾರ, ಮರುಮಾತನಾಡದೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳಂತಾರಂತ, ಭಾಗೀರಥಿ ಸಾಹಿತ್ಯ ಇಲ್ಲದ ಚಿಂತೆ ಯಾಕೆ ಮಾಡ್ತಿ? ನಿನ್ನ ಕೈಯಾಗ ಬಂಗಾರದ ಬಳಿಯವಲ್ಲ, ಅವನು ಮಾರಿ ತಂದು ಸಾಹಿತ್ಯ ಮಾಡಿ ಹೋಳಿಗೆ ಮಾಡಿ ಉಣಿಸಂದ್ರು ಪುಂಡಲಿಂಗ ಶಿವಯೋಗಿಗಳು.
ಸಾಹಿತ್ಯ ಇಲ್ಲಂದ್ರೆ ನಿನ್ನ ಕೈಯಾಗ ಬಂಗಾರದ ಬಳೆ ಅದಾವಿಲ್ಲ, ಅಕ್ಕ ಸಾಲಿಗನ ಅಂಗಡಿಗೆ ಹೋಗು, ಬಂಗಾರದ ಬಳೆಯನ್ನ ಅಡ ಇಟ್ಟು ಹಣವನ್ನ ತೆಗೆದುಕೊಂಡು ಬಂದು ಅದರೊಳಗ ಹೋಳಿಗೆ ಮಾಡಾಕ ಏನೇನ ಸಾಹಿತ್ಯ ಬೇಕು ಎಲ್ಲ ಸಾಹಿತ್ಯವನ್ನ ತಂದು ಹೋಳಿಗೆ ಮಾಡೋಣಸು. ಇಟ್ಟು ಹೇಳಿದ್ದೆ ತಡ ಆಯ್ತ್ರಿ ನೀವು ಹೇಳ್ದಂಗ ಅಂತೇಳಿ ಒಯ್ದು ಬಂಗಾರದ ಬಳಿ ಅಡ ಇಟ್ಟೇ ಬಿಟ್ರು. ರೊಕ್ಕ ತಗೊಂಡು ಬಂದು ಸಾಹಿತ್ಯ ತಂದು ಸಾಕನ್ನುವಂಗ ಅವ್ರಿಗೆ ಹೋಳಿಗೆ ಮಾಡಿ ಹೊಟ್ಟೆ ತುಂಬಾ ಉಣಸೇ ಬಿಟ್ರು. ಇದು ಹೃದಯ ಶ್ರೀಮಂತಿಕೆ ಅಂತಾರೆ ಇದಕ್ಕೆ. ಪವಾಡ ಅಂದ್ರ ಸತ್ತವರಿಗೆ ಬದುಕಿಸೋದೇ ಪವಾಡ ಅಲ್ಲ, ನೀರ್ ಹೋಗಿ ತುಪ್ಪ ಮಾಡೋದೇ ಪವಾಡ ಅಲ್ಲ, ಮಾತಾಡ್ಲಾರ್ದವನಿಗೆ ಮಾತಾಡಿಸುವಂತ ಶಕ್ತಿ ನೀಡೋ ಇವಿಷ್ಟೇ ಪವಾಡ ಅಂತ ಅನಿಸ್ಕೊಳ್ಳಂಗಿಲ್ರಿ. ಇವನು ಒಂದ್ ರೀತಿ ಪವಾಡನೆ. ನೋಡಮ್ಮಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಪುರಾಣದಾಗ ನಾವು ಕೇಳಿ, ಪುಂಡಲಿಂಗ ಶಿವಯೋಗಿಗಳು ಭಾಗಮ್ಮ ತಾಯಿಯವರಿಗೆ ನಿನ್ನ ಕೈಯಾಗ ಬಂಗಾರದ ಬಳಿಯವ ವೈದ ಮಾರಿಕೆ ಹಣ ತಗೊಂಡು ಬಂದು ಸಾಹಿತ್ಯ ತಂದು ಹೋಳಿಗೆ ಮಾಡಿ ಉಣಿಸಂದ್ರು. ಅವ್ರ ಪುರಾಣ ಕೇಳ್ತೀವಿ, ನಾವೆಷ್ಟು ಮಂದಿ ಉಣಿಸ್ತೇವ್ರಿ? ಸ್ವಚ್ಛ ಮನಸ್ಸಿನಿಂದ ಹೇಳ್ಬೇಡಿ, ಇಲ್ಲ ಮತ್ತೆ ನಾವು ಉಣಿಸ್ತೀವಿ, ನಾಳೆಗೆ ಬರ್ತೀವಿ ನಾವು ಊಟಕ್ಕೆ, ನಾಳೆಗೆ ನಿಮ್ಮ ಮನೆಗೆ ಬರ್ತೀವಿ, ಮುಂಜಾನೆ 6 ಗಂಟೆಗೆ ನಿಮ್ಮ ಮನೆಗೆ ಇರ್ತೀವಿ ಜಳಕ ಮಾಡಿ. ಆತದ ಇಲ್ಲ. ಹೃದಯ ಶ್ರೀಮಂತಿಕೆ ಎಲ್ಲರಿಗೆ ಕೊಟ್ಟಿಲ್ಲ ಭಗವಂತ. ಯಾರಿಗೆ ಹೃದಯ ಶ್ರೀಮಂತಿಕೆಯಿಂದ ಬದುಕ್ಯಾರ ಅವರು ಜಗತ್ತಿನಾಗ ದೇವರಾಗ್ಯಾರ, ಶಿವಯೋಗಿಗಳಾಗ್ಯಾರ, ಮಹಾತ್ಮರಾಗ್ಯಾರ, ಶರಣರಾಗ್ಯಾರ, ಶರಣೀಯರಾಗ್ಯಾರ. ಅಂತ ಹೃದಯ ಶ್ರೀಮಂತಿಕೆ ಯಾರಿಗೆ ತಂದ್ರ ಸುಕ್ಷೇತ್ರಗೊಳಿಸಾರದ ಸದ್ಗುರು ಪುಂಡಲಿಂಗ ಶಿವಯೋಗಿಗಳಿಗೆ ಭಾಗಮ್ಮ ತಾಯಿಯವರಿಗಿತ್ತು. ಗಂಡ ಹೇಳಿದ ಮಾತಿಗೆ ಮರು ಮಾತನಾಡಲಾರ್ದೆ ಬಂಗಾರದ ಬಳಿ ಅಡ ಇಟ್ಟು ಹಣ ತಂದು ಆ ಹಸದಂತವ್ರಿಗೆ ಸಾಕು ನಂಗೆ ಹೋಳಿಗೆ ಉಣಿಸ್ತಾರಂದ್ರ ಇದುವೇ ದಾಂಪತ್ಯ ಜೀವನದೊಳಗೆ ಗಂಡ ಹೆಂಡತಿ ಒಂದಾಗಿ ಚಂದಾಗಿರೋದು. ನಮ್ಮೂ ಇರ್ತಾವ್ರಿ, ನಮ್ಮ ಜೀವನದಾಗೂ ಲಗ್ನ ಮಾಡ್ಕೊಂಡು ಹೆಂಡ್ರ ಅನ್ನೋರು ಗಂಟು ಬಿದ್ದಾವ್. ಸ್ವಲ್ಪ ಹೇಳ್ತೀನಿ, ಮತ್ತೆ ಪವಾಡ ಹೇಳ. ಚೂರು ಊಟದಾಗ ಉಪ್ಪಿನಕಾಯಿ ಇದ್ದಂಗೆ ಒಬ್ಬನಿಗೆ ಸಾಕಾಗಿ ಹೋಗಿತ್ತ. ಸಂಸಾರ ಅಂದ್ರೆ ಸಾಕಾಗಿತ್ತ. ಸಂಸಾರ ಅಂದ್ರೆ ಹೆಂಗಂದ್ರ ಸಂಸಾರದಾಗ ತಂದ್ರ ಬಂದ್ರ ಬಾಳ ಚಂದ್ರ ಸಂಸಾರ. ನಿಮ್ಗೆ ಹೇಳ್ತೀನಿ ನೋಡಿ, ಸಂಸಾರದಾಗ ಗಂಡ ಕಷ್ಟಪಟ್ಟು ದುಡ್ದು ತನ್ನ ಮನ್ಯಾಗ ಹಾಕದಂದ್ರೆ ಬಾಳ ಚಂದ ಸಂಸಾರ. ಸಂಸಾರ ಸನ್ಯಾಸಿ ಆಗಿರೋದೇ ಬಾಳ ಚಂದ. ಹಚ್ಚ ಕಂಡಲ್ ತಿಂದು ಬೆಚ್ಚ ಕಂಡಲ್ ಮಲ್ಕೋತಿನ ಮುತ್ತಿ ಅಂದ್ರೆ ಸಂಸಾರಿಕರ ಆಗಕ್ಕೆ ಹೋಗ್ಬೇಡ್ರಿ. ಜಿಂದಗಿ ಬೋಲೆ ತು ಕಾಹೆ ಅಂದ್ರ ಕಾನ ಪೀನ ಸೋನ ಮೋಜ ಮಸ್ತ್ ಕರ್ನ ಏಕ ದಿನ ಚಲ ಜಾನ ಅಂದಿದ್ದ ರಾಮಕೃಷ್ಣ ಪರಮಹಂಸರಿಗೆ. ಏನದ ಜೀವನದಾಗ ಅಂದ್ರೆ ತಿನ್ನೋದದ, ಕುಡಿಯೋದದ, ಮೋಜ ಮಸ್ತಿ ಮಾಡೋದದ, ಒಂದಿನ ಹೋಗೋದದ ಅಂದಿತ್ತು. ಕತ್ತಿನೂ ಮಾಡ್ತದದು ಪಶುವೃತ್ತಿ. ದುಡಿಬೇಕು, ದುಡ್ಬೇಕು, ಕಾಯಕವೇ ಕೈಲಾಸ ಅಂದರ. ಕುಂತು ತಿಂದ್ರೆ ಕುಡಿಕೆ ಹೊನನು ಸಾಲಂಗಿಲ್ಲ. ಗಂಡ ಹೆಂಡತಿ ಮದುವೆ ಆಗಿತ್ತು, ಸಾಕಾಗಿ ಹೋಗಿತ್ತದ ಮನುಷ್ಯಾಗ. ಇಲ್ಲಿ ಹೆಂಗ್ ಮಠ ಅದ ನೋಡ್ರಿ, ಅಭಿನವ ಶಿವಲಿಂಗೇಶ್ವರ ಮಹಾಸ್ವಾಮಿಗಳದಾರ ಅಂತವ್ರ ಹತ್ರ, ಇಲ್ಲ ಗೊಳಸಾರ ಮಠ ಏನದಲ್ಲ ಅಭಿನವ ಪುಂಡಲಿಂಗ ಶಿವಯೋಗಿಗಳಂತ ಮಹಾತ್ಮರ ಹತ್ರ ಹೋದವ. ಮುತ್ತಿಯವರ ನನಗರೆ ಸಾಕಾಗಿ ಹೋಗ್ಯದ್ರಿ. ಲಗ್ನಾಗ 3 ವರ್ಷ ಆಗ್ಯದ. ಸಂಸಾರ ಅಂದ್ರೆ ವಾಯ್ಕನಾಗತ್ತದ್ರಿ ನನಗೆ. ನಮ್ಮ ಮನ್ಯಾಗ ನಾನು ಹೆಣತಿ ಚಲೋ ಸಿಕ್ಕಿಲ್ರಿ. ಮತ್ತೆ ಒಟ್ಟ ನನ್ನ ಮಾತು ಕೇಳಂಗಿಲ್ರಿ, ಬರೀ ಅದರ ಹಚ್ತದ. ನಾ ಹೆಂಡತಿ ಕೂಡ ಹೆಂಗ ಸಂಸಾರ ಮಾಡಿ ಹೊಡೆದು ಬಿಡುತ್ತ ಅವ್ರ ಮನೆಗೆ ಹಚ್ಕೊಡ್ತೀರ ನೋಡಿ. ಹೆಂಡತಿಗೆ ತಂದು ಹಾಕದಾಗಲಾಗ್ಯದ, ಮಗ ಹೊಡೆದು ಬಿಡೋದು ಅವ್ರ ಮನೆಗೆ ಕಳಿಸ್ಯಾನಂತ. ನಾ ಚಂದ ಇದ್ದಿದ್ಮೇಲೆ ಮರ್ಯಾದೆ ಇಟ್ಕೊಂಡು ಬದುಕಾಗತ್ತೇನ್ರಿ ಮುತ್ಯ. ಆದ್ರೆ ನನ್ನ ಹೆಂಡತಿ ಬಹಳ ಅಡ್ಡ ಹಚ್ತದ, ಸಾಕಾಗೋಗ್ಯದ, ಏನು ಮಾಡ್ರಿ ಅಂದವ. ಗುರುಗಳನ್ನ ಚಲೋ ಹೇಳ್ತಿರ್ತಾರೆ, ತಿಳ್ಕೊಬೇಕು ನಾವು. ಮರ್ಮದ ಮಾತುಗಳು ಹೇಳ್ತಿರ್ತಾರ. ಅವ್ರ ಅಂದ್ರತ ಮುತ್ಯವರು, ನಿನಗೇನು ನಿನ್ನ ಹೆಂಡತಿ ನಿನ್ನ ಮಾತು ಕೇಳಬೇಕಿಲ್ಲ, ನೀ ಹೇಳ್ದಂಗೆ ಕೇಳಬೇಕಿಲ್ಲ ನಿನ್ನ ಹೆಂಡತಿ. ಹಂಗಿದ್ರು ಒಂದು ಕೆಲಸ ಮಾಡು, ನೀ ಏನು ಮಾಡ್ತೀನಿ ನಾಳೆಯಿಂದ ಮನೆಗೆ ಹೋದ ಮೇಲೆ ಅಂದ್ರ ನಿನಗೆ ಏನು ಬೇಕಾಗಿರ್ತದ ನಿನ್ನ ಹೆಂಡತಿ ಮುಂದೆ ಅದು ಬ್ಯಾಡನು ಅಂದ್ರು ಅವರು. ತಾನೇ ನಿನ್ನ ದಾರಿಗೆ ಬರ್ತಾಳೆ ನಿನ್ನ ಹೆಂಡತಿ ಅಂದ್ರು ಅವರು. ಹೌದ್ರೇ ಮುತ್ಯವ್ರಂದ್ರ? ನೋಡಿ ನಾಳೆಗೆ ಹೋಗಿ ಅಂದ್ರು. ಮುತ್ಯವ್ರ ಹತ್ರ ಹೋಗಿ ಅವ್ರು ಹೇಳ್ದಂಗೆ ಕೇಳ್ಕೊಂಡು ತಲೆಯಾಗಿ ಇಟ್ಕೊಂಡು ಮನೆಗೆ ಬಂದ. ಮೊದಲೇ ಒಕ್ಕಲ್ತನ ಮಾಡವ ರೈತ. ಈಗೆಲ್ಲ ಟ್ರ್ಯಾಕ್ಟರ್ ನಾನಾ ರೀತಿ ವಾಹನದವು. ಗಳೆಯ ಹೆಗಲ ಮೇಲೆ ಹೊತ್ಕೊಂಡ, ಗಳೆಯ ಹೆಗಲ ಮೇಲೆ ಇಟ್ಕೊಂಡ, ಕೈಯಾಗಿ ಎತ್ಕೊಳ್ಳೋ ಆಟಗ್ಗ ಹಿಡ್ಕೊಂಡ, ಮುಂಜಾನೆ 6 ಗಂಟೆಗೆ ಜಳಕ ಮಾಡಿ ಹಣಿ ಮೇಲೆ ವಿಭೂತಿ ಹಚ್ಕೊಂಡು ಹೊಲಕ್ಕೆ ಹೊಂಟಿದ್ದ ಹೆಂಡತಿಗೆ ಅಂತನಂತ. ಈಗ ಬ್ಯಾಸ್ಗೆ ಬಿಸಿಲು ಬೇರೆ ಇರ್ತದ, ಜಲ್ದಿ ಹೋಗಿ 12 ತನ 1 ತನ ಗಳೆ ಹೊಡ್ಕೊಂಡು ಮನೆಗೆ ಬರ್ತೀನಿ. ನಾವು ಹೋಗೇನಂತೇಳಿ ನೀವು ಹೊಲಕ್ಕೆ ಬರಬೇಡ. ಹೊಲಕ್ಕೆ ಬಂದರೂ ಕೂಡ ಬಿಸಿ ರೊಟ್ಟಿ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ನೀವು ಹೊಲಕ್ಕೆ ಬರಬೇಡ ಅಂತ ಹೇಳಿ ಹೋಗ್ಬಿಟ್ಟಿವ.
ನಾವು ಹೊಲಕ್ಕೆ ಹೋಗ್ತೀನಿ, ನೀ ಬುತ್ತಿ ಕಟ್ಕೊಂಡು ಹೊಲಕ್ಕೆ ಬರಬೇಡ ಅಂಥೇಳಿ ಹೋದ. ಅದಕ್ಕೆ ಕೇಳಿಸ್ಕೊಂಡು ಹೇಳಲಿಕ್ಕಿ ಹೆಣ್ಮಗಳು ಈಕೆ ಅಂದಳತ್ತ, ಇವ ಯಾರು ನನಗೆ ಹೇಳಕ್ಕ, ಬುತ್ತಿ ತರಬೇಡ ಅಂತ. ನನ್ನ ಬಿಸಿ ರೊಟ್ಟಿ ಮಾಡಕ್ಕನೆ ಮನ್ಯಾಗಿದ್ರು ಒಂದು ರೊಟ್ಟಿ ಮಾಡ್ಕೊಳ್ಳಾರ್ದಕ್ಕೆ 8 ಬಿಸಿ ರೊಟ್ಟಿ ಮಾಡ್ಕೊಂಡು 2-3 ತರ ಪಲ್ಯ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಮದುವೆಯಾಗಿ 3 ವರ್ಷ ತನ ಒಂದು ದಿನ ಹೊಲದ ಮಾರಿ ನೋಡ್ಲಾರ್ದಕ್ಕೆ ನೆತ್ತಿ ಮೇಲೆ ಬುತ್ತಿ ಗಂಟು ಹೊತ್ಕೊಂಡು ಹೊಲಕ್ಕೆ ಹೊಂಟ್ರೆ ಊರ ಮಂದಿನೇ ನೋಡಕತ್ತ. ಅಬಾಬಾಬಾಬಾಬಾ ಮಲ್ಲಪ್ಪನ ಹೆಣ್ತಿದ್ ಏನು ಇವತ್ತು ಭಾಗ್ಯ ತೆರಿತವನು. ಇಲ್ಲಿ ಮತ್ತೆ ಮಲ್ಲಪ್ಪನವ್ರು ಯಾರೇ ಇದ್ರು ಬೈದಿರಿ ನನಗೆ, ಸುಮ್ಮನೆ ನಾ ಹೇಳಕತ್ತೀನಿ. ಬುತ್ತಿ ನೆತ್ತಿ ಮೇಲೆ ಹೊತ್ಕೊಂಡು ಹೊಲಕ್ಕೆ ಬಂದಳು. ಇದು ಆಸಾಮಿ ಗಳೆ ಹೊಡ್ಲಿಕತ್ತಿತ್ತು ಹೊಲದಾಗ. ಅಬಾಬಾಬಾ ಮುತ್ತಿಯವ್ರು ಹೇಳಿದ ಅಂತೆಲ್ಲ ವರ್ಕ್ ಆಲಾಗತ್ತದ, ಕೆಲಸ ಚಲೋ ಆಗ್ಯದ, ಮುತ್ತಿಯವ್ರು ಚಲೋ ಹೇಳ್ಯಾರ ಅಂತೇಳಿ ಹಗರು ಗಳೆ ಹೊಡೆಯೋದು ಬಿಟ್ಟಿಗೆ ಬೈನ ಗಿಡ ಹೊಲದಾಗ ಬೈನ ಗಿಡ ತೆಳಗೆ ಬಂದು ಕೂತ ಅವಲ್ಲೇ ಮುಖ ಒರೆಸ್ಕೊಂಡ. ನಿನಗೆ ಹೇಳಿದ್ರು ಬುತ್ತಿ ತರಬೇಡದಂತ ತಂದಿದಲ್ಲ, ನೀನು ಒಯ್ದ ಕಡಿ ಹೋಲಿ ಬಿಡು, ತರ ತಂದಿದಿ, ಮತ್ತ ಬುತ್ತಿ ಬೆಚ್ಚಿ ತುತ್ತು ಮಾಡಿ ಉಣಿಸ್ಬೇಡ ಅಂದವ. ಈ ಲಗ್ನದಾಗ ಹೆಣತಿ ಗಂಡ ಹೆಣತಿ ಉಣಿಸ್ತಿರ್ತಾರ, ಏನ್ರ ಸೀಪದ ಲಗ್ನ ಆದರೂ ಗೊತ್ತಿರ್ತದ್ರಿ. ಅಂದ್ರೆ ಅದ ಲಾಸ್ಟ್ ಅದೇ ಫಸ್ಟ್ ಅಂತ ತಿಳ್ಕೊಬೇಕ ನಾವು. ನಾ ಹಳ್ಳಕ್ಕೆ ಬಿದಕ್ಕೆ ಇದು ಆಗಿರ್ತೀವಿ. ಅವನಿಗೇನಾಸಿ ಲಗ್ನದಾಗ ನನಗೆ ತುತ್ತು ಮಾಡಿ ತಿನ್ನಿಸ್ದಕ್ಕಿ ಬೋಂದ್ಯದ ಲಾಡು 3 ವರ್ಷ ಆಯ್ತು ಒಂದಿನ ಉಣಿಸಿಲ್ಲ. ಅವನಿಗೇನು ಹೆಣತಿ ಕೈಲೇ ತುತ್ತು ಮಾಡಿ ಉಣಿಸ್ಕೋಬೇಕನ್ನ ಆಸೆ. ತುತ್ತು ಮಾಡಿ ಉಣಿಸ್ಬೇಡ ಅಂದವ. ನಾ ತುತ್ತು ಮಾಡಿ ಉಣಿಸಕ್ನೆ ಅಂತೇಳಿ 4 ರೊಟ್ಟಿ ಬಾಯಿಗೆ ಒತ್ತದೊಳಕ್ಕೆ. ಅಬಾಬಾಬಾಬಾ ಅಂತವ. ಸರಿ ಮನೆಗೆ ಬಂದ, ಅಂತೂ ಹೊರ ಕಾಲಾಗತ್ತದ. ಗುರುಗಳು ಹೇಳಿದ ತಿಳ್ಕೊಂಡು ಚಂದ ಇದ್ದ. ಅವ್ರ ತಮ್ಮ ಒಬ್ಬ ಇದ್ದ, ತಮ್ಮನ ಮನ್ಯಾಗ ಅವ್ವ ಅಪ್ಪ ಇದ್ದರು. ಈಗ ಇಲ್ಲಿ ರಾಡಿಗೆ ಅದ, ಇಲ್ಲಿ ಸುತ್ತಮುತ್ತ ಬೇರೆ ಅವರು ಗೊಳಸಾರಾಗಲಿ, ಒಂದು ಖೇಡಿಗೆ ಆಗಲಿ, ಉಡಿಚಾಣ ಆಗಲಿ, ಇಂಡಿ ಆಗಲಿ, ಹ್ಯಾಂಗ ಊರದವಲ್ಲ ಅಂತ ಊರಾಗ ತಮ್ಮನ ಮನ್ಯಾಗ ಅವ್ವ ಅಪ್ಪ ಇದ್ರು. ಅವ್ವ ಅಪ್ಪ ಫೋನ್ ಮಾಡ್ತಾರತ್ತ, ಮಗ ನಿನ್ನ ಮುಖ ನೋಡಂಗಾಗ್ಯದು, ಸಸಿ ಮುಖ ನೋಡಂಗ ಜೀವನ ನೆನ್ಸಾಗತ್ತ, 4 ದಿನ ಬರ್ತೀವಿ ಅಂದ್ರತ್ತ. ಬಿಲ್ಕುಲ್ ಬರ್ರಿ, ಯಾರು ಬೇಡ ಅಂತಾರ, ಬರಾಕತ್ತ ಬರ್ರಿ ಅಂದವ. ಅವ್ವ ಅಪ್ಪಗೆ ಬರ್ರಿ ಅಂದನ. ಫೋನ್ ಮಾಡಿ ಅವ್ರು ಬರಾಗತ್ತಾರ, ಇಲ್ಲಿ ಮನ್ಯಾಗ ಹೆಣ್ತಿಗಂತನಂತ. ಈಗ ನಿನ್ನ ಅತ್ತಿ ಮಾವು ಬರಾಗತ್ತಾರ, ನಿನ್ನ ಅತ್ತಿ ಮಾವು ಅಂದ್ರೆ ನಮ್ಮ ಅವ್ವ ಅಪ್ಪ ಬರಾಗತ್ತಾರ, ಅತ್ತಿ ಮಾವು ಬಂದಾರ ಅಂತೇಳಿ ಹೋಳಿಗೆ ಹುಗ್ಗಿ ತುಪ್ಪ ಕರಿಗಡು ಮಾಡಿ ಉಣಿಸ್ಬೇಡ, ಕಟ್ರೊಟ್ಟಿ ಖಾರ ತಿನ್ನಿಸು ಅಂದವ. ನಾ ಯಾಕ ನನ್ನ ಅತ್ತಿ ಮಾವು ಕಟ್ರೊಟ್ಟಿ ಖಾರ ತಿನ್ನಿಸ್ಲಿ, ಹೋಳಿಗೆ ಮಾಡಿ ಉಣ್ಸಕ್ನೆ, ಹುಗ್ಗಿ ಮಾಡಿ ಉಣ್ಸಕ್ನೆ, ಕರಿಗಡು ತುಪ್ಪ ಸಾಕ ನಂಗೆ ಉಣ್ಸಕ್ನೆ ಅಂತೇಳಿ ಅದೇ ಮಾಡಿ ಉಣ್ಸಕತ್ತು. 4 ದಿನ ಅಂತ ಬಂದವ್ರು 40 ದಿನ ಆದ್ರೆ ಜಂಡ ಕಿತ್ತಲ್ಲ ಅದ್ರಿ ಅವರು. ಈಗ ಅಪ್ಪವ್ರು ಮಾಡ್ದಾಗ ಬಂದದ ಹೇಳ್ತೀವಿ ನಿಜವಾಗ್ಲಿ. ಯಾಕಂದ್ರೆ ಭಾಳ ಕಡೆ ನಾಡೇ ತಿರುಗುತ್ತೀವ್ರಿ, ಮನಸ್ಪೂರ್ವಕವಾಗಿ ಹೇಳಕತ್ತೀವಿ. ಉಂಡಿದ ಎಲ್ಲ ಹೊಗಳಬಾರ್ದಂತಾರ. ನಿಜವಾಗ್ಲೂ ನಮ್ಮ ಮನೆಯಾಗ ಏನೋ ಒಂದು ಹೊತ್ತಿಗೆ ಸಮಯಕ್ಕೆ ಸಿಗಂಗಿಲ್ಲ. ಆದ್ರೆ 3 ಹೊತ್ತು ಮೃಷ್ಟಾನ ಭೋಜನ ಅನ್ನೋದು ಹೊಟ್ಟೆ ತುಂಬಿಸ ಮೃಷ್ಟಾನ ಭೋಜನವೇ. ಕಲಾವಿದರಿಗೆ ತಮ್ಮ ಮಕ್ಕಳಂಗ ಜೋಪಾನ ಮಾಡಿ 3 ಹೊತ್ತು ಮೃಷ್ಟಾನ ಭೋಜನ ಉಣಿಸಾಗತ್ತಿದ ನಾ ನೋಡಿದ ಪಾಲಿಗಂದ್ರ ಅದು ಸುಕ್ಷೇತ್ರ ರೋಡಿಗೆ ಗ್ರಾಮದ ಸದ್ಗುರು ಶಿವಲಿಂಗೇಶ್ವರ ಮಹಾಮಠದೊಳಗೆ. ಅಟ್ ಒಳ್ಳೆ ಹೃದಯ ಶ್ರೀಮಂತಿಕೆ ಪೂಜ್ಯರದಾರ. ಯಾಕಂದ್ರ ಆ ಒಂದು ದಾಸೋಹ ಮಠದ ಪರಂಪರೆಯೊಳಗೆ ಒಡನಾಟದೊಳಗೆ ಬಂದವರು ಅವರೆಲ್ಲ. ಸರಿ 4 ದಿನ ಅಂದ್ರೆ 40 ದಿನ ಬಂದ್ರು. ಒಂದಿನ ಮಗ ಬಂದು, ಏನು ಹೋರಿ ನೀವು ತಮ್ಮನ ಮನೆಗೆ ಎತ್ತಂದವ, ಇದು ಪಡ್ತಾಳೆ ಬೀಳಂಗೆಲ್ಲ ಹೋರಿ, ಮೊದಲು ನಾ ಮಾತು ಕರೆಸ್ತೀನಿ ಫೋನ್ ಮಾಡಿ ಅಂತ. ಅವ್ರು ಹೋಗಿ 8 ದಿನ ಆಗ್ಯದ, ಅದೇನು ಹಣಿ ಬರೋ ಗೊತ್ತಿಲ್ಲ. ಅವನ ಅತ್ತಿ ಮಾವು ಫೋನ್ ಮಾಡಿದ್ರತ್ತ, ಯಪ್ಪ ಮಗಳ ಮುಖ ನೋಡಂಗಾಲಾಗತ್ತದ, 4 ದಿನ ಬರ್ತೀವತ್ತ. ಅತ್ತಿ ಮಾವು ಫೋನ್ ಮಾಡಿ, ಬರಾಕತ್ ಬರ್ರಿ, ಯಾರು ಬೇಡ ಅಂತಾರ ಅಂದವ. ಆಕಿನ ಅವ್ವ ಅಪ್ಪ ಬರಾಗತ್ತಾರ. ಹೆಣ್ತಿ ಬಲ ಬಂದು ಹೇಳದತ್ತ, ನೋಡು ನಿಮ್ಮ ಅವ್ವ ಅಪ್ಪ ಹೊಂಟಾರ, ಮನ್ನ ಅತ್ತಿ ಮಾವಿಗೆ ಹಂಗೆ ಹೋಳಿಗೆ ಹುಗ್ಗಿ ತುಪ್ಪ ಮಾಡಿ ಉಣಿಸಿದಿ, ನಿಮ್ಮ ಅವ್ವ ಅಪ್ಪಗೆ ಹೋಳಿಗೆ ಹುಗ್ಗಿ ತುಪ್ಪ ಕರಿಗಳು ಮಾಡಿ ಉಣಿಸುವ ತಂದವ. ನಾ ಯಾಕೆ ಹೋಳಿಗೆ ಹುಗ್ಗಿ ತುಪ್ಪ ಮಾಡಿಸ್ರಿ, ಕಟ್ರೊಟ್ಟಿ ಖಾರ ತಿನ್ನಿಸ್ತೀನಿ ಅಂತ ಅವ್ವ ಅಪ್ಪ ಕಟ್ರೊಟ್ಟಿ ಖಾರ ತಿನ್ನಿದ್ರು. ಅವು 4 ದಿನ ಅದಕ್ಕೆ 4 ಗಂಟೆದಾಗ ಖಾಲಿ ಜಾಗ ಖಾಲಿ ಬರೋಬ್ಬರಿ ಟೈಮ್ ಅದ, ಈಗ ಖಾಲಿ ಮಾಡಿಸ್ಬೇಕೀಗ ಅಂತೇಳಿ ನಾನು ನಾಳೆಗೆ ಮುಂಜಾನೆ ಗತ್ತರಿಗೆ ಹೊಂಟಿನ ಶುಕ್ರವಾರ ಅದ, ನೀ ನನ್ನ ಸಂಗಾಟ ಬರಬೇಡ ಅಂದವ. ನಾ ಬರಕ್ನಿ ಅಂದಳಕ್ಕೆ. ಅವನಿಗೆ ಗೊತ್ತಿತ್ತು ಬರಲ್ಲ ಅಂದ್ರು ಬರ್ತಾಳಿಕೆ ಅಂತೇಳಿ, ಬರಬೇಡ ಅಂದ. ನಾ ಬರಕ್ನಿ ಅಂದಳು. ಹೋಗಿ ಗತ್ತರಿಗೆ ಭಾಗಮ ತಾಯಿ ದರ್ಶನ ಮಾಡ್ಬೇಕಾದ್ರ ಭೀಮಾ ನದಿ ಹರಿತದ. ಭೀಮಾ ನದಿ ಹರಿತದ. ಗಂಡ ಹೆಂಡತಿ ಇಬ್ರು ಕೂಡ್ಕೊಂಡು ಬರಬೇಡ ಅಂದ್ರು ಬಂದಾಳಕ್ಕಿ ಬೆನ್ ಹತ್ತಿ, ಗಂಡನ ಬೆನ್ ಹತ್ತಿ
ಭೀಮಾ ನದಿಯಾಗ ಜಳಕ ಮಾಡಿ ಭಾಗ್ಯವಂತಿ ದೇವಿ ದರ್ಶನ ಮಾಡಬೇಕು. ನಾ ಭೀಮಾ ನದಿಯಾಗ ಹೋಗಿ ಜಳಕ ಮಾಡಿ ಬರ್ತೀನಿ, ನನ್ನ ಸಂಗಟ ಬರಬೇಡ ಅಂದ. ನಾ ಬರಕ್ನೆ ಅಂದಳಕಿ. ಹಿಂಗೆ ಭೀಮಾ ನದಿಯಾಗ ಹೋಗಿ ಜಳಕ ಮಾಡ್ಬೇಕಂದ್ ನೀರಾಗ ಇಳಿಯಾಕತ್ತಾನ. ನಾ ನೀರಾಗ ಹೋಗಿ ಜಳಕ ಮಾಡಿ ಬರ್ತೀನಿ, ನನ್ನ ಕೈ ಹಿಡ್ಕೊಂಡು ನೀ ಬರಬೇಡ ಅಂದವ. ನಾ ಕೈ ಹಿಡ್ಕೊಂಡು ಬರಕ್ನೆ ಅಂತೇಳಿ ಗಂಡನ ಕೈ ಹಿಡ್ಕೊಂಡು ಹೋದ್ರು. ಕೂತಿಗೆ ಮಠ ನೀರು ಬಂದಿವ್ರಿ, ಗಂಡ ಹೆಂಡತಿ ಇಬ್ರು ನಿಂತಿರು. ಅವಾಗ ಅಂದತ್ತ, ನೋಡಗ ನೀರು ಬಾಳವ, ಭೀಮಾ ನದಿಯಾಗ ನೀರು ಬಾಳವ, ಕೈ ಒತ್ತಿ ಹಿಡಿದಿದಿ, ಕೈ ಬಿಡಬೇಡ, ಕೈ ಒತ್ತಿ ಹಿಡಿಯತಿ ಹೆಣತಿಗಂದ. ನಾ ಕೈ ಬಿಡಕ್ನೆ ಅಂತೇಳಿ ಕೈ ಬಿಟ್ರು, ನೀರಾಗ ಹರ್ಕೊಂಡು ಹೋದ್ರು. ಶಿವಸಾಂಬ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಶ್ರೀ ಜಗದ್ಗುರು ಶಿವಲಿಂಗೇಶ್ವರ ಮಹಾರಾಜ ಕೆ, ಸದ್ಗುರು ಶ್ರೀ ಪುಂಡಲಿಂಗ ಶಿವಯೋಗೇಶ್ವರ ಮಹಾರಾಜ ಕೆ, ಸಕಲ ಸಾಧು ಸಂತ ಮಹಾರಾಜ ಕೆ. ಶಿವಸಾಂಬ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಈಗ ತಾನೇ ಈ ಒಂದು ಕಾರ್ಯಕ್ರಮದೊಳಗ ಆಗಮಿಸ್ತಿರುವಂತಹ ಪರಮ ಪೂಜ್ಯರು, ಮಾತೃ ಹೃದಯದ ಸ್ವರೂಪಿಗಳಾಗಿರುವಂತ ಸಿರಶಾಡದ ಮಹಾಪೂಜ್ಯರ ಪಾದಗಳಲ್ಲಿ ಹಣಿಮಣದು ಹಿಂಗ ಜೀವನದೊಳಗೆ ಗಂಡ ಹೆಂಡತಿನ ಒಂದಾಗಿ ಚಂದಾಗಿ ಕೂಡು ಬದುಕಬೇಕತ್ತ ಸುಕ್ಷೇತ್ರ ಗುಳಸಾರ ಗ್ರಾಮದೊಳಗ ಪುಂಡಲಿಂಗ ಶಿವಯೋಗಿಗಳು ಭಾಗಮ್ಮತ್ತ ಸುಂದರವಾದ ಜೀವನ ಮಾಡಕತ್ತಾರ. ಹಸಿದವರಿಗೆ ಅನ್ನದಾನವನ್ನ ಮಾಡುತ್ತ ಭಗವಂತನ ಪ್ರಭುವಿನ ಸ್ಮರಣೆಯನ್ನ ಮಾಡುತ್ತ ಕಾಲ ಕಳೆಯುವಾಗ ಆನಂದ ಭಕ್ತಿ ಭಾವದಿಂದ ಹಸಿದ ಬಂದಂತವರಿಗೆ ಕೈಯೊಳಗಿರುವಂತ ಬಂಗಾರದ ಬಳೆಗಳನ್ನೇ ಮಾರಿ ಬಂದ ಹಣದೊಳಗ ಸಾಹಿತ್ಯವನ್ನ ತರಿಸಿ ಹೋಳಿಗೆಯನ್ನ ಮಾಡಿ ಉಣಿಸಿದಂತ ಪುಣ್ಯ ಪುರುಷರು, ಪುಣ್ಯ ದಂಪತಿಗಳು, ಪುಣ್ಯ ಜೀವಿಗಳು ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಭಾಗಮ್ಮ ತಾಯಿಯವರು. ಮುಂದೆ ಭಗವಂತನ ಆಶೀರ್ವಾದದಿಂದ ಭಾಗಮ್ಮ ತಾಯಿ ಹೇಳ್ದಂಗ 4 ಗಂಡು ಮಕ್ಕಳು 4 ಹೆಣ್ಣು ಮಕ್ಕಳು ಅಂದ್ರೆ 8 ಮಕ್ಕಳ ತಂದೆ ತಾಯಿಗಳಾಗ್ಯಾರ. ಭಗವಂತನ ಧ್ಯಾನ ಮಾಡಕತ್ತಾರ. ಅವಾಗ ಏನಾಗುತ್ತದೆ ಅನ್ನೋದು ಒಂದು ಗೀತೆ ಆದ ಮೇಲೆ ನೋಡು. ಎಂಥ ಅದ್ಭುತ ಜೀವನ ಪುಂಡಲಿಂಗ ಶರಣ, ಶರಣ ಪುಂಡಲಿಂಗ ಶರಣ. ಎಂಥ ಅದ್ಭುತ ಜೀವನ, ಎಂಥ ಅದ್ಭುತ ಜೀವನ ಪುಂಡಲಿಂಗ ಶರಣ. ಎಂಥ ಅದ್ಭುತ ಜೀವನ ಪುಂಡಲಿಂಗ ಶರಣ. ಲೀಲೆ ತೋರಿದಿಯನು ದೀನ, ಲೀಲೆ ತೋರಿದಿಯನು ದೀನ, ನೀನೆ ಜಗದಿ ಪರಿಪೂರ್ಣ, ನೀನೆ ಜಗದಿ ಪರಿಪೂರ್ಣ. ಎಂಥ ಅದ್ಭುತ ಜೀವನ ಪುಂಡಲಿಂಗ ಶರಣ. ಜಗಪ್ಪಯ್ಯನ ವರದ ಹಸ್ತ ಆಲಿಂಗರಾಯಗೆ ತಂದೀತು ಹರುಷ. ಜಗಪ್ಪಯ್ಯನ ವರದ ಹಸ್ತ ಆಲಿಂಗರಾಯಗೆ ತಂದೀತು ಹರುಷ. ಲಾಯಮ್ಮ ತಾಯಿಯ ಮಡಿಲ ಪುರುಷ, ಲಾಯಮ್ಮ ತಾಯಿಯ ಮಡಿಲ ಪುರುಷ. ಜನಿಸಿ ಬಂದರು ಪುಂಡಲಿಂಗೇಶ, ಜನಿಸಿ ಬಂದರು ಪುಂಡಲಿಂಗೇಶ. ಎಂಥ ಅದ್ಭುತ ಜೀವನ ಪುಂಡಲಿಂಗ ಶರಣ.
ಬೆಳೆದು ಬಂದರು ಚಂದ್ರನಂತೆ ಒಂದೊಂದು ಮಾತು ಮುತ್ತಿನಂತೆ ಬೆಳೆದು ಬಂದರು ಚಂದ್ರನಂತೆ ಒಂದೊಂದು ಮಾತು ಮುತ್ತಿನಂತೆ ಭಕ್ತರ ಭಾವನೆ ಕ್ಷಣದಲ್ಲಿ ಅರಿತೆ ಭಕ್ತರ ಭಾವನೆ ಕ್ಷಣದಲ್ಲಿ ಅರಿತೆ ನೀಡಿದೆ ಸುಖ ಶಾಂತಿಯ ನಿತ್ಯ ನೀಡಿದೆ ಸುಖ ಶಾಂತಿಯ ನಿತ್ಯ ಪುಂಡಲಿಂಗ ಶರಣ ಎಂತ ಅದ್ಭುತ ಜೀವನ ಹಣದಾಸೆ ಮಾಡಲಿಲ್ಲ ಕೈ ಚಾಚಿ ಬೇಡಲಿಲ್ಲ ಹಣದಾಸೆ ಮಾಡಲಿಲ್ಲ ಕೈ ಚಾಚಿ ಬೇಡಲಿಲ್ಲ ಬೇಡಿದಲ್ಲವ ನೀಡಿದೆಯಲ್ಲ ಬೇಡಿದಲ್ಲವನು ನೀಡಿದೆಯಲ್ಲ ನಿತ್ಯದಿ ದಾಸೋಹ ನಡೆಸಿದೆಯಲ್ಲ ನಿತ್ಯದಿ ದಾಸೋಹ ನಡೆಸಿದೆಯಲ್ಲ ಎಂತ ಅದ್ಭುತ ಜೀವನ ವಸ್ತ್ರ ವೈಭೋಗ ಬಯಸಲಿಲ್ಲ ನಿತ್ಯದಿ ಪೂಜೆ ಮಂತ್ರನಾದಿರಲ್ಲ ವಸ್ತ್ರ ವೈಭೋಗ ಬಯಸಲಿಲ್ಲ ನಿತ್ಯ ಪೂಜದಿ ಮಗ್ನರಾದಿರಲ್ಲ ಸ್ವಾರ್ಥಕ್ಕಾಗಿ ಬದುಕಲಿಲ್ಲ ಸ್ವಾರ್ಥಕ್ಕಾಗಿ ಬದುಕಲಿಲ್ಲ ಬದುಕೆ ಭಕ್ತರಿಗಾಗಿರಿಸಿರಲ್ಲ ಬದುಕೆ ಭಕ್ತರಿಗಾಗಿರಿಸಿರಲ್ಲ ಎಂತ ಅದ್ಭುತ ಜೀವನ ಪಂಡರಾಪುರದ ದಿವ್ಯ ರೂಪ ಗೋಳ ಸಾರದಿ ಪ್ರತಿಯ ರೂಪ ಪಂಡರಾಪುರದ ದಿವ್ಯ ರೂಪ ಗೋಳ ಸಾರದಿ ಪ್ರತಿಯ ರೂಪ ಪುಂಡಲಿಂಗ ಯೋಗಿಯ ತದ್ರೂಪ ಪುಂಡಲಿಂಗ ಯೋಗಿಯ ತದ್ರೂಪ ಅಭಿನವ ಪುಂಡಲಿಂಗ ರೂಪ ಅಭಿನವ ಪುಂಡಲಿಂಗ ರೂಪ ಎಂತ ಅದ್ಭುತ ಜೀವನ ಜೀವನ ಗೋಳಸಾರ ಮಠದ ವೈಭವ ಬೆಳಗುತ್ತಿದೆ ಶರಣ ಸುಗಂಧವ ಗೋಳಸಾರ ಮಠದ ವೈಭವ ಬೆಳಗುತ್ತಿದೆ ಶರಣ ಸುಗಂಧ ಗೋಳಸಾರ ಕಂದನ ಕವನವ ಗೋಳಸಾರ ಕಂದನ ಕವನವ ಪುಂಡಲಿಂಗಗೆ ಅರ್ಪಿತವಾ ಪುಂಡಲಿಂಗಗೆ ಅರ್ಪಿತವಾ ಎಂತ ಅದ್ಭುತ ಜೀವನ ಪುಂಡಲಿಂಗ ಶರಣ ಲೀಲೆ ತೋರಿದಿಯನೋ ದೀನ ಲೀಲೆ ತೋರಿದಿಯನೋ ದೀನ ನೀನೆ ಜಗದಿ ಪರಿಪೂರ್ಣ ನೀನೆ ಜಗದಿ ಪರಿಪೂರ್ಣ ಎಂತ ಅದ್ಭುತ ಜೀವನ ಎಂತ ಅದ್ಭುತ ಎಂತ ಅದ್ಭುತ ಜೀವನ ಪುಂಡ
ಪುಂಡಲಿಂಗ ಶರಣ ಶಿವಸಾಂಬ ಜೈ ನಮಃ ಪಾರ್ವತೇ ಪದ ಶಿವ ಹರ ಹರ ಮಹಾದೇವ. ಯೋಗಿಗಳ ಒಂದು ಮಹಾಪುರಾಣ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಆಗಮಿಸಿ ದರ್ಶನ ಆಶೀರ್ವಾದವನ್ನು ದಯಪಾಲಿಸ್ತಿರುವಂಥ ಪರಮ ಪೂಜ್ಯರು, ಮಾತೃ ಹೃದಯದ ಸ್ವರೂಪಿಗಳು, ಶ್ರೀ ಶಿರಸ್ಥಲ ಬ್ರಹ್ಮ ಅಭಿನವ ಮುರುಗೇಂದ್ರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಸುಕ್ಷೇತ್ರ ಸಿರಸ್ಯಾಡ ಪೂಜ್ಯರ ಪಾದಗಳಲ್ಲಿ ಹಣೆ ಮಾಡಿದ್ದು ಬಹಳ ಸುಂದರವಾಗಿ ನಮ್ಮ ಗವಾಯಿಗಳು ಹಾಡಿದರು. ಜಗದ ಜನರಂತೆ ಕಂಡರೂ ಕೂಡ ಜಗದ ಜನರ ಮನದೊಳಗ ದೇವರಾದವರು ಶಿವಯೋಗಿಗಳಾದವರು ಪುಂಡಲಿಂಗ ಮಹಾಶಿವಯೋಗಿಗಳು. ಇರುವುದರೊಳಗ ತೃಪ್ತಿಯನ್ನ ಹೊಂದಿದವರು, ಇದ್ದಿದ್ರೊಳಗೆ ಸಂತೋಷವನ್ನ ಕಂಡವರು, ಎಂದೂ ಕೂಡ ಮತ್ತೊಬ್ಬರಿಗೆ ಉಪವಾಸವನ್ನ ಹಾಕಿ ಅವರು ಹೊಟ್ಟೆ ತುಂಬ ಊಟ ಮಾಡಿದವರು ಇಡೀ ಪುರಾಣ ಹೇಳಿದ್ರು ಇಲ್ಲ. ಅವ್ರ ಪುರಾಣದೊಳಗೆ ಬೇಕಾದ್ರೆ ಅವರೇ ಉಪವಾಸ ಅದಾರ. ಹಸದ ಬಂದವರಿಗೆ ಎಂದೂ ಕೂಡ ಇಲ್ಲ ಅಂದವರೆಲ್ಲ ಉಪವಾಸ ಹಾಕದವರಲ್ಲ. ಹಾಡದ್ರಲ್ಲ, ಸಾಕ್ಷಾತ್ ಪಂಡರಾಪುರದ ವಿಠ್ಠಲ ರುಕ್ಮಿಣಿಯ ಸ್ವರೂಪವೇ ಸುಕ್ಷೇತ್ರ ಗುಳಸಾರದ ಪುಂಡಲಿಂಗ ಶಿವಯೋಗಿಗಳು, ಭಾಗೀರಥಿ ಭಾಗಮ್ಮ ತಾಯಿಯವರು. ಪ್ರಭುವಿನ ಸ್ಮರಣೆ ಮಾಡೋದದ, ದಾನ ಧರ್ಮ ದಾಸೋಹ ಮಾಡೋದದ, ಹಸಿದವರಿಗೆ ಹೊಟ್ಟೆ ತುಂಬ ಉಣಿಸೋದದ, ಇದಿಷ್ಟೇ ಅವರ ಧರ್ಮ. ಪ್ರಭುವಿನ ಸ್ಮರಣೆ ಸದಾಕಾಲ ಭಕ್ತರಿಗೆ ದಾನ ಧರ್ಮ ದಾಸೋಹ ಮಾಡೋದ್ರ ಜೊತೆಗೆ ಸುಕ್ಷೇತ್ರ ಪಂಡರಾಪುರಕ್ಕೆ ಹೋಗಿ ವಿಠ್ಠಲ ರುಕ್ಮಿಣಿಯರ ದರ್ಶನ ಮಾಡಿಕೊಂಡು ಮತ್ತ ಆ ಪಂಡರಾಪುರಕ್ಕೆ ಹೋಗಿ ವಿಠ್ಠಲ ರುಕ್ಮಿಣಿಯ ದರ್ಶನ ಮಾಡಿದ ಮೇಲೆ ಸುಕ್ಷೇತ್ರ ಗಣಗಾಪುರ ದತ್ತಾತ್ರೇಯನ ದರ್ಶನ ಮಾಡಿ ಬರ್ತಿದ್ರು. ಸದಾಕಾಲ ಪ್ರಭುವಿನ ಸ್ಮರಣೆ, ವಿಠ್ಠಲ ರುಕ್ಮಿಣಿಯರ ದರ್ಶನ, ದತ್ತಾತ್ರೇಯನ ದರ್ಶನ ಮಾಡುತ್ತ ದಾನ ಧರ್ಮ ದಾಸೋಹ ಮಾಡುತ್ತ ಸುಂದರವಾದ ಜೀವನ ಮಾಡಗತ್ತಾರ. 4 ಗಂಡು ಮಕ್ಕಳು 4 ಹೆಣ್ಣು ಮಕ್ಕಳು ಅಂದ್ರೆ 8 ಮಕ್ಕಳು ತಂದೆ ತಾಯಿಯಾಗ್ಯಾರ. ಇದ್ದಿದ್ರೊಳಗ ತೃಪ್ತಿ ಪಡ್ಕೊಂತ ಏನು ಬೇಡಿ ಬರ್ತಾರ, ಬೇಡಿದವರಿಗೆಲ್ಲ ಬೇಡಿದ ಪ್ರಸಾದವನ್ನ ಮಾಡಿ ಮಾಡಿ ಉಣಿಸಿ ದಾಸೋಹ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಿ ಅನ್ನುವಂಗ ಜೀವನ ಮಾಡಗತ್ತಾರ. ಹಿಂಗ ದಾನ ಧರ್ಮ ದಾಸೋಹ ಮಾಡ್ಕೊಂತ ಪ್ರಭುವಿನ ಸ್ಮರಣೆಯನ್ನ ಮಾಡ್ಕೊಂತ ಇರುವಂತ ಕಾಲದೊಳಗ ಬಡತನ ಅನ್ನುವಂಥದ್ದು ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮನೆಯೊಳಗೆ ಕಾಲು ಮುರಿದುಕೊಂಡು ಬಿದ್ದಾದ. ಏನಾದ್ರೂ ಅದ ಅನ್ನೋದ್ರೊಳಗೆ ಅದಕ್ಕೆ ಅಡಿಗೆ ಮಾಡಿ ಊಟ ಮಾಡ್ಬೇಕು ಅನ್ನೋದ್ರೊಳಗೆ ಅತಿಥಿಗಳು ಯಾರಾದ್ರೂ ಬರೋರೆ ಆ ಇದ್ದಂತ ಪದಾರ್ಥ ಅಡಿಗೆ ಮಾಡಿ ಅವ್ರಿಗೆ ಉಣಿಸೋದದ, ಉಳಿದಿದ ಮಕ್ಕಳಿಗೆ ಉಣಿಸೋದದ. ಧರ್ಮ ಪತ್ನಿ ಭಾಗಮ್ಮ ತಾಯಿ ಪುಂಡಲಿಂಗ ಶಿವಯೋಗಿಗಳು ಹಾಗೇ ಇರೋದು. ಬಡತನ ಅನ್ನುವಂಥದ್ದು ಅಡಿಗೆ ಮನೆಯೊಳಗೆ ಬಂದು ಕಾಲು ಮುರಿದುಕೊಂಡು ಬಿದ್ದಾಗ ಮನೆಯೊಳಗಿದ್ದಂತ ದವಸ ಧಾನ್ಯವೆಲ್ಲ ಖಾಲಿ ಹಾಕೊಂಡು ಬರಾಗತ್ತದ. ಆದ್ರೂ ಬಂದ ಅತಿಥಿಗಳಿಗೆ ನನ್ನ ಮನೆಯಾಗ ಬಡತನ ಬಂದದ, ಮಾಡಕ್ಕ ಏನೂ ಇಲ್ಲ, ಇನ್ನು ಮ್ಯಾಲ ನನ್ನ ಮನೆಗೆ ಬರಬೇಡ್ರಿ, ದಾಸೋಹದೊಳಗ ಪ್ರಸಾದ ಮಾಡಿಸ್ರಿ ಅಂತ ಕೇಳಬೇಡ್ರಿ. ಒಂದು ದಿನಾನು ಅಲ್ಲಿಲ್ಲ ಪುಣ್ಯ ಪುರುಷರು ಇದ್ದಿದ್ರೊಳಗ ಹೇಳ್ತಾರ ನೋಡಿ DVG ಅವರು, ಇರುವ ಭಾಗ್ಯವ ನೆನೆದು ಬಾರೆನೆಂಬುದು ಬಿಡು, ಹರ್ಷಕ್ಕಿದೆ ದಾರಿ. ಏನು ಭಗವಂತ ಕೊಟ್ಟಾನ ಅದರೊಳಗೆ ತೃಪ್ತಿ ಪಡು. ಮತ್ತೊಬ್ಬರದು ನೋಡಿ ಸಂಕಟ ಪಡಬೇಡ, ಮತ್ತೊಬ್ಬರದು ನೋಡಿ ದುಃಖ ಪಡಬೇಡ, ಮತ್ತೊಬ್ಬರದು ನೋಡಿ ನಿನ್ನ ನೆಮ್ಮದಿ ಹಾಳು ಮಾಡ್ಕೋಬೇಡ. ಅವ್ರಿಗೆ ಹಂಗೆ ಕೊಟ್ಟಾನ, ನನಗೆ ಹಿಂಗೆ ಕೊಟ್ಟಾನ. ಒಬ್ಬೊಬ್ಬರಿಗೆ ನನ್ನಷ್ಟು ಇಲ್ಲಲ್ರಿ. ಛತ್ತಿನ ಮನೆಯಾಗಿದ್ದವ್ರು ನೋಡಿ ಪತ್ರ ಇದಾಗಿದ್ದವ್ರ ಮನೆಯವ್ರು ನೋಡಿ ಸಂಕಟ ಪಡಬಾರ್ದಂತ. ಅವ ಛತ್ತಿನ ಮನೆಯಾಗ ಅದಾನಂದ್ರೆ ನಾ ಪತ್ರ ಮನೆಯಾಗ ಅದೀನಿ. ನನಕ್ಕಿಂತ ಕಡಬಡವ ಗುಡಿಸಲ್ನ್ಯಾಗ ಅದಾನ ಊರು ಹೊರಗೆ. ಅವನಕ್ಕಿಂತ ಚಲೋನೇ ಇಟ್ಟನಲ್ಲ ಭಗವಂತ. ಇರುವ ಭಾಗ್ಯವ ನೆನೆದು ಏನು ಕೊಟ್ಟನ ಇದ್ರೊಳಗೆ ತೃಪ್ತಿ ಪಡ್ಬೇಕು. ಆದ್ರೂ ಬಂದಂತ ಅತಿಥಿಗಳಿಗೆ ಏನೂ ಇಲ್ಲ ಅನ್ನಂಗಿಲ್ಲ. ಹಸಿದವರಿಗೆ ಉಣಿಸ್ಕೊಂತ ದಾನ ಧರ್ಮ ದಾಸೋಹ ಮಾಡ್ತಾ ಪ್ರಭುವಿನ ಸ್ಮರಣೆ ಮಾಡಕತ್ತಾರ. ಮುಂದ ಎಂಥ ದಿನ ಬರ್ತದಂದ್ರೆ ಬಹಳ ಕಷ್ಟ. ಏನೇನು ಇಲ್ದಂಗ ಅಲಕತ್ತ, ಏನೇನು ಇಲ್ಲ. ಬಂದಂತವ್ರಿಗೆ ಉಣಿಸೋದು ತಿನ್ನಿಸೋದು ತಾವು ಉಪವಾಸ ಇರೋದು, ಹಿಂಗ ಕಾಲ ಕಳೆಯಕತ್ತಾರ. ಮುಂದ
3 ದಿನ ಉಪವಾಸ ಇರುವಂತ ಸಮಯ ಬರ್ತದ. ನಾವು ಮಾಡ್ತೀವಿ ನೋಡ್ರಿ, ಹಬ್ಬ ಹುಣ್ಣಿ ಜಾತ್ರೆ ಕೇತ್ರಿ ಇತ್ತಂದ್ರೆ ಮುಂಜಾನೆ ಹಿಡ್ದು ಏನೋ ಊಟ ಮಾಡ್ಲಾರ್ದೆ ತೇರ್ ಎಳೆದ ಮೇಲೆ ಅಗ್ಗಿ ತುಳದ ಮೇಲೆ ಊಟ ಮಾಡ್ತಿರ್ತೀವಲ್ಲ, ಹಂಗ 3 ದಿವಸ ಉಪವಾಸ ಇರುವಂತ ದಿನಗಳು ಬಂದವ. ಮನೆಯೊಳಗ ಬಡತನ ಕಾಲು ಮುರಿದುಕೊಂಡು ಬಿದ್ದಾದ. ಮನೆಗೆ ಬರಂತ ಅತಿಥಿಗಳ ಸಂಖ್ಯೆ ಅಂತೂ ಕಡಿಮೆನೇ ಆಗಿಲ್ಲ. ಆದ್ರೂ ಕೂಡ ಯಾರಿಗೇನ ಕಡಿಮೆ ಬೀಳ್ತಿದ್ದಿಲ್ಲ. ಭಗವಂತ ಕೊಡ್ತಿರ್ತಾನ, ಕಣ್ಣಿಗೆ ಕಾಣಂಗಿಲ್ಲ. ಯಾವುದೋ ರೂಪದಾಗ ತಂದು ಕೊಡ್ತಿರ್ತಾನ, ಯಾವುದೋ ರೂಪದಾಗ ದಾಸೋಹ ನಡೆಸ್ತಿರ್ತಾನ. ಮಾಡುವಂತ ನೀಡುವಂತ ಮನಸ್ಸು ಪರಿಶುದ್ಧವಾಗಿರ್ಬೇಕು. ನೀಡೋ ಕೈಗೆ ಬಡತನ ಬರಲಿಲ್ಲ ಅಂದ್ರ ಕೊಡೋ ಭಗವಂತನ ಮನಸ್ಸಿಗೆ ಎಂದೋ ಬಡತನ ಬರಂಗಿಲ್ಲ. ನೀಡ ಕೈಗಳಿಗೆ ಬಡತನ ಬರಬಾರ್ದಂತ. ಎಲ್ಲಿಂದೋ ಬರ್ತಿತ್ತು. ಒಟ್ಟ ಬಂದ ಅತಿಥಿಗಳಿಗೆ ಉಪವಾಸ ಹಾಕಿದವರಲ್ಲ ಪುಂಡಲಿಂಗ ಶಿವಯೋಗಿಗಳು. ಇದು ಮಾತ್ರ ನೆನಪಿಟ್ಕೋ. ಅವ್ರ ಮನೆಗೆ ಯಾರೇ ಬಂದರೂ ಕೂಡ, ಅವ್ರ ಹತ್ರ ಯಾರೇ ಬಂದರೂ ಕೂಡ 1 ದಿನ ಉಪವಾಸ ಹೋದವರಲ್ಲ. ಇವತ್ತ ಅಂದಿನ ಕಾಲಕ್ಕೆಲ್ಲ, ಈಗಂತೂ ಸೂರ್ಯ ಚಂದ್ರ ಇರೋ ತನಕ ಸಾಧ್ಯನೇ ಇಲ್ಲ. ಇವತ್ತಿಗೂ ನೋಡ್ರಿ, ಎಲ್ಲಾ ಮಠಗಳಿಗೆ ನೀವು ಹೋಗಿರ್ತೀರಿ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮಠಕ್ಕೆ ಹೋದ್ರ, ಮುತ್ಯವರ ನಾವು ಮಠಕ್ಕೆ ಹೋಗಿದ್ದೀವ್ರಿ, ದಾಸೋಗನೇ ಇದ್ದಿದ್ದಿಲ್ಲ, ಪ್ರಸಾದ ಸಿಕ್ಕಿಲ್ಲ. ಒಬ್ಬರು ಹೇಳ್ತಾರ, ನಮ್ಮ ಸಂಚಾಲಕರಂದ್ರು 4ನೇ ತರಗತಿಯವ್ರು ಇದ್ದಾಗ ಹೋಗ್ತಿದ್ರಂತ. ಅವಾಗ ಹೋದ್ರ ಮೊದಲ ದಾಸೋಹನೇ ಪ್ರಸಾದ. ಇವತ್ತಿಗೂ ಆ ಪ್ರಸಾದ ನಡೆದಂದ್ರ ಭಗವಂತನ ಶಕ್ತಿ, ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಶಕ್ತಿ. 3 ದಿನ ಉಪವಾಸ ಇರೋದು ಬರ್ತದ. 3 ದಿನ ಉಪವಾಸ ಇರುವಂತ ಕಾಲದೊಳಗ ಧರ್ಮಪತ್ನಿ ಭಾಗಮ್ಮ ತಾಯಿಯವರು ಮಕ್ಕಳು ಕರ್ಕೊಂಡು ಪುಂಡಲಿಂಗ ಶಿವಯೋಗಿಗಳು ಪಂಡರಾಪುರದ ವಿಠ್ಠಲ ರುಕ್ಮಿಣಿಯ ದರ್ಶನ ಮಾಡಿಕೊಂಡು ಗಣಗಾಪುರಕ್ಕೆ ಹೋಗಿ ದತ್ತಾತ್ರೇಯನ ದರ್ಶನ ಮಾಡಿಕೊಂಡು ಮರಳಿ ಸುಕ್ಷೇತ್ರ ಗುಳಸಾರ ಗ್ರಾಮಕ್ಕೆ ಬಂದಾರ. ಮಕ್ಕಳು ತಾಯಿಗಂತವ, ಹಸುವಾಗ್ಯದ ಅಮ್ಮ, ಹಸುವಾಗತ್ತದ, ಹೊಟ್ಟಿ ಹಸ್ತದ, ಏನಾದ್ರೂ ಮಾಡಿ ಉಣಸು ಅಂದ್ರ ಭಾಗಮ್ಮ ತಾಯಿಯವರು ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಹತ್ರ ಮಕ್ಕಳನ್ನ ಬಿಟ್ಟು ಓಡೋಡಿ ಅಡಿಗೆ ಮನ್ಯಾಗ ಹೋಗಿ ಹುಡುಕ್ಯಾಡಗತ್ತಾರ. ಯಾವ ಡೆಬ್ಯಾಗ ಒಂದು ಕಾಳು ಕಡಿ ದವಸದನ ಏನು ಸಿಗಲಾಗ್ಯದ. ಮಕ್ಕಳು ಅವ್ವಾ ಹಸುವಾಗ್ಯದನ್ನಾಗತ್ತವ. ಅಡಿಗೆ ಮನ್ಯಾಗ ಹೋಗಿ ಹುಡುಕ್ಯಾಡಿದ್ರ ಏನೇನು ಸಿಗಲಾಗ್ಯದ. ಯಾವುದೋ ಮೂಲ್ಯಾಗ ಒಂದು ಡೆಬ್ಯಾಗ ಒಂದು ಬಗಸಿ ಎಟ್ಟೆ ಹಿಟ್ಟು ಸಿಗುತ್ತದಂತ. ಬಗಸಿ ಅಂದ್ರೆ ಎಟ್ರಿ 2 ರೊಟ್ಟಿ ಆಗಟ್ಟಿಟ್ಟು ಅದನ್ನ ತಗೊಂಡು ತಾಯಿ ಅದನ್ನ ನಾದಿ ಹಿಟ್ಟಿನಿಂದ ರೊಟ್ಟಿಯನ್ನ ಬಡಿದು ಏನು ಮಕ್ಕಳು ಮನ್ಯಾಗ ಹಚ್ಕೊಂಡು ಗೊತ್ತವಲ್ಲ, ಇಷ್ಟು ಮಕ್ಕಳಿಗೆ ಆ ರೊಟ್ಟಿಯನ್ನ ಕೊಟ್ಟಾಳ ತಾಯಿ. ಊಟ ಮಾಡಿ ಹೊಟ್ಟಿ ತುಂಬಿತು ಅಂತ ಮಕ್ಕಳಂದವ. ಮುಂದೆ ತಾ ನೋಡ್ಬೇಕು, ಅವರ ಪತಿದೇವರಾದಂಥ ಪುಂಡಲಿಂಗ ಶಿವಯೋಗಿಗಳು ಉಣಬೇಕು. ರೊಟ್ಟಿ ಇಲ್ಲ, ಹಿಟ್ಟನು ಇಲ್ಲ. 3 ದಿವಸ ಬೇರೆ ಉಪವಾಸ ಇದ್ದ ಬಂದವರು. ಉಪವಾಸ ಇದ್ದವರಿಗೆ ಹಸಿವಿನ ಬೆಲೆ ಗೊತ್ತದ. ಮುಂಜಾನೆ 10 ಗಂಟೆಗೆ ನಾಷ್ಟ ಮಾಡಿ ಮಧ್ಯಾಹ್ನ 2 ಹೋಗಿ 3 ಹೋಗಿ 4 ಆಯ್ತಂದ್ರ ಊಟಕ್ಕೆ ಕರೀಲಿಲ್ಲ ಅಂದ್ರೆ, ಊಟ ಮಾಡಿಸ್ಲಿಲ್ಲ ಅಂದ್ರೆ ಬರಬಾರ್ದು. ಬರವು ಎಲ್ಲ ಬೈಗಳು ನಾಲಿಗೆ ಮೇಲೆ ಬರ್ತಾವ. ನಮಗೆ ಹಿಡ್ಕೊಂಡು ಹೇಳ್ತೀನಿ, ನಾಯನ ಸ್ಪೆಷಲ್ ಇಲ್ರಿ, ಅವ್ರಂಗೆ ನಮಗೆ ಸಾಧ್ಯನೇ ಇಲ್ಲ. ಅವರು ಶಿವಯೋಗಿಗಳ್ರಿ, ಅವ್ರು ಪುರಾಣ ಹೇಳ್ಬೋದು. ಅವ್ರಂಗ ಸಾಧ್ಯ ಇಲ್ಲ. ಬೆರಳಣಿಕೆಯಷ್ಟು ಕೂಡ ಅವರಟ್ಟು ಇರಕ್ ನಮ್ಮಿಂದ ಸಾಧ್ಯ ಇಲ್ಲ. ಮುಂಜಾನೆ ಉಣ್ತೀವಿ, ಮಧ್ಯಾಹ್ನ ಅಂದ್ರೆ ಹಸು ಆಗ್ತದ್ರಿ. 3 ದಿನ ಊಟ ಇಲ್ಲ, ಕೇವಲ ನೀರು ಕುಡಿಬೇಕು, ಚಾ ಕುಡಿಬೇಕು. 3 ದಿನ ಉಪವಾಸ ಮಾಡ್ಯಾರ. ಮುಂದೆ ಮನೆಗೆ ಬಂದಾರ. 2 ರೊಟ್ಟಿ ಆಗಷ್ಟೇ ಹಿಟ್ಟು ಅಡಿಗೆ ಮನ್ಯಾಗದ. ಅಟ್ಟಿ ಹಿಟ್ಟಿನಾಗ ರೊಟ್ಟಿ ಮಾಡಿ ಮಕ್ಕಳಿಗೆ ಉಣಿಸ್ಯಾರ. ಮುಂದೆ ಭಾಗಮ್ಮ ತಾಯಿರಿಗೆ ಉಣಕ್ಕೇನು ಇಲ್ಲ, ಪುಂಡಲಿಂಗ ಶಿವಯೋಗಿಗಳು ಉಣಕ್ಕೇನು ಇಲ್ಲ. 3 ದಿನ ಹೋಯ್ತು, 4ನೇ ದಿನನೂ ಹೋಯ್ತು, 5ನೇ ದಿನನೂ ಹೋಯ್ತು, 8 ದಿನ ಹೋಯ್ತು. 15 ದಿವಸಗಳ ಪರ್ಯಂತರವಾಗಿ ಉಪವಾಸ ಇದ್ದು ಬರೀ ಹಸುವಾದಾಗೊಮ್ಮ ಒಂದು ಗುಟಕ ಚಾ ಕುಡಿದು ಮುಖದೊಳಗ ಸದಾಕಾಲ ಸಂತೋಷದಿಂದ ಜೀವನ ಮಾಡಿದವರು ಸಾಕ್ಷಾತ್ ಪುಂಡಲಿಂಗ ಶಿವಯೋಗಿಗಳು. 15 ದಿನ ಊಟ ಮಾಡ್ಲಾರ್ದಂಗ 15 ದಿನ ತನ ಸುಮ್ಮನೆ
ಒಂದಿಷ್ಟು ನೀರು ಕುಡಿಯೋದು, ಒಂದು ಕಪ್ ಚಹಾ ಕುಡಿಯೋದು, ಮುಖದಾಗ ನೋಡಿದ್ರೆ ಆ ಚೈತನ್ಯ, ಆ ಶಕ್ತಿ ಅದು ಯಾವತ್ತೂ ಕೂಡ ಕಡಿಮೆ ಆಗುತ್ತಿದ್ದಿಲ್ಲ. ಅದು ಯಾವತ್ತೂ ಕೂಡ ಕಡಿಮೆ ಆಗ್ತಿದ್ದಿಲ್ಲ. ಆ ಪುಣ್ಯ ಪುರುಷರೇ ಹುಟ್ಟಿ ಬರೋದೇ ಮನುಕುಲದ ಉದ್ಧಾರಕ್ಕಾಗಿ. ಅವರು ಹೊಟ್ಟೆ ತುಂಬ ಉಂಡು ಭಕ್ತರಿಗೆ ಉಪವಾಸ ಆಗದವರಲ್ಲ, ಭಕ್ತರಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿ ಆ ಭಕ್ತರ ಸಂತೋಷದೊಳಗ ತೃಪ್ತಿ ಹೊಂದಂತವ್ರು ಶಿವಯೋಗಿಗಳು. ಮುಂದೆ ನೋಡ್ರಿ ಎಷ್ಟು ಮಜಾ ಅದ. ಅವ್ರ ಧರ್ಮಪತ್ನಿ ಭಾಗಮತಾಯಿ ಅಂತವ್ರಂದ್ರ ಹಿಂಗ 2 ರೊಟ್ಟಿ ಮಾಡಬೇಕು, ಮಕ್ಕಳಿಗೆ ಉಣಿಸ್ಬೇಕು, ಗಂಡಗೆ ಒಂದಿಷ್ಟು ಊಟಕ್ಕೆ ಕೊಡ್ಬೇಕು. ಪುಂಡಲಿಂಗ ಶಿವಯೋಗಿಗಳಿಗೆ ಊಟ ಮಾಡ್ರಿ ಅಂತ ಕೊಡಕ್ ಹೋದ್ರ ಪುಂಡಲಿಂಗ ಶಿವಯೋಗಿಗಳಂತಾರಂತ, ನೀನು ಬಾ, ಇಬ್ಬರು ಕೂಡಿ ಮಕ್ಕಳ ಸಂಗಟ ಕೂತು ಊಟ ಮಾಡಮ್ರಿ ಅಂತಂದ್ರ ಊಟ ಮಾಡಮ್ ಬಾ ಅಂತೇಳಿ ಧರ್ಮಪತ್ನಿ ಭಾಗಮತಾಯಿಯವರಿಗೆ ಪುಂಡಲಿಂಗ ಶಿವಯೋಗಿಗಳು ಅಂದ್ರ, ಇಲ್ಲ ನೀವು ಮಕ್ಕಳು ಊಟ ಮಾಡ್ರಿ, ನೀವು ಮಕ್ಕಳು ಊಟ ಮಾಡ್ರಿ, ನಾನು ನಮ್ಮ ಅವನ ಮನೆಗೆ ಹೋಗಿ ಅವನ ಸಂಗಟ ಊಟ ಮಾಡ್ತೀನಿ ಅಂತಿದ್ರಂತ. ನೀವು ಮಕ್ಕಳು ಕುಂತು ಊಟ ಮಾಡ್ರಿ, ಅವನ ಮ್ಯಾಲ ಜೀವನ ಎನ್ಸಾಗತ್ತದ, ಅವನ ಮುಖ ನೋಡಿ ಅವನ ಸಂಗಟ ಕೂತು ಊಟ ಮಾಡ್ತೀನಿ, ನೀವು ಮಕ್ಕಳು ಊಟ ಮಾಡಿ ಅಂತೇಳಿ ಭಾಗಮತಾಯಿ ಯಾರಿಗೆ ಹೇಳೋದು? ಪುಂಡಲಿಂಗ ಶಿವಯೋಗಿಗಳಿಗೆ ಹೇಳೋದು. ಮಕ್ಕಳಿಗೆ ಗಂಡಗ ಊಟಕ್ಕೆ ನೀಡಿ ತಾಯಿ ಹತ್ರ ಹೋಗಿ ಯವ್ವ ಆರಾಮದಿ ಅಂತ ಹೇಳಿ ಅವಾಗ ಮಾತಾಡ್ಸೋದು, ಯವ್ವ ಆರಾಮದಿ ಏನಂತೇಳಿ ಅವಾಗ ಮಾತಾಡ್ಸೋದು. ಮಾತಾಡಿಸಿದ ಮ್ಯಾಲ ತಾಯಿ ಮಗಳು ಬಂದಾಳಂದ್ರ ಸುಮ್ಮಿರ್ತಾಳ್ರಿ. ತಾಯಿ ಕರುಣೆ ಹೆಂಗಿರ್ತದ? ಬಾರೆವಾ ಬಾ ಬಾ ಊಟ ಮಾಡಂಬ. ತಾಯಿನೇ ರೀ. ತಾಯಿಗಿಂತ ಬಂದು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲಂತ. ನಾವು ದುಡಿತೀವಲ್ಲ, ಪ್ರತಿಯೊಬ್ಬ ದುಡಿಯೋರಿಗೆ ಹೆಂಡ್ರು ಮಕ್ಳು ಏನು ಕೇಳ್ತಾರಂದ್ರ, ಎಷ್ಟು ದುಡ್ದಿದಿ, ಎಷ್ಟು ತಂದಿ, ಎಷ್ಟು ನಮ್ಮ ಹೆಸರಲ್ಲೇ ಮಾಡಿಟ್ಟಿದಿ ಬ್ಯಾಂಕ್ನಾಗ ಅಂತ ಕೇಳ್ತಾವ ಮಕ್ಕಳು ಹೆಂಡ್ರು. ಹಡದ ತಾಯಿಗೆ ವಯಸ್ಸಾಗಿರ್ತದ, ಮೂಲಿ ಹಿಡ್ಕೊಂಡು ಕೂತಿರ್ತಾಳ. ದುಡ್ದ ಮನೆಗೆ ಮಗ ಬಂದಂದ್ರ, ಯಪ್ಪ ಮುಂಜಾನೆ ಹಿಡಿದು ಕತ್ತಿ ದುಡ್ದಂಗೆ ದುಡಿದಿದೋ, ಒಂದು ತುತ್ತು ಹೊಟ್ಟಿಗೆ ಊಟ ಮಾಡಿದಿಲ್ಲ ಅಂತ ಕೇಳ್ತಾಳ ತಾಯಿ. ಹೆಂಡ್ರ ಮಕ್ಳು ಕೇಳಂಗಿಲ್ಲ, ನೀವು ಮಾತು ಬೈಬೇಡ್ರಿವ, ಮತ್ತೆ ನಾವು ಕೇಳ್ತೀವ ಅಂತ ಹೇಳಿ. ಲೋಕದ ರೂಢಿನೇ ಅದ. ಹೆಂಡ್ರ ಮಕ್ಳು ಎಷ್ಟು ಗಳಿಸಿಟ್ಟಿದಿ, ಎಷ್ಟು ನಮ್ಮ ಹೆಸರಲ್ಲೇ ಮಾಡಿಟ್ಟಿದಂತೆ ಕೇಳೋರು. ಕೊನೆಗೆ ಮತ್ತ ನೀವು ಹೊಟ್ಟೆ ತುಂಬ ಉಂಡಿದಿಲ್ಲ ಅಂತ ಕೇಳಕ್ಕೆ ತಾಯಿನೇ. ಅದಕ್ಕ ತಾಯಿಗಿಂತ ಬಂದು ಇಲ್ಲ. ಬಾರೆವಾ ಬಾ ಮಗಳೇ ಅಂತೇಳಿ ಭಾಗಮತಾಯಿಯವ್ರಿಗೆ ಕರಿಬೇಕು. ತಾಯಿ ಹತ್ರ ಪ್ರೀತಿಯಿಂದ ನಕ್ಕೊಂತ ಭಾಗಮತಾಯಿಯವ್ರು ಹೋಗ್ಬೇಕು. ಬಾರೆವಾ ಊಟ ಮಾಡಂಬ, ಊಟಕ್ಕೆ ಕುಂತಿನ ಬರೋ ಟೈಮ್, ಊಟ ಮಾಡೋ ಟೈಮಿಗೆ ಬಂದಿದ್ವಾ, ಊಟ ಮಾಡಬಾ ಅಂದ್ರ ಭಾಗಮತಾಯಿಯವ್ರಂತಾರಂತ, ಇಲ್ಲವಾ ನೀವು ಊಟ ಮಾಡು, ಮನ್ಯಾಗ ನನ್ನ ಗಂಡ ನನ್ನ ಮಕ್ಕಳ ಸಂಗಟ ಹೊಟ್ಟೆ ತುಂಬ ಊಟ ಮಾಡಿ ನಿನ್ನ ನೋಡ್ಬೇಕಂತ ಇಲ್ಲಿಗೆ ಬಂದಿನಂತಿದ್ರತ್ತ. ಅಲ್ಲಿ ಗಂಡನ ಮುಂದೆ ಏನು ಹೇಳೋದು? ತಾಯಿ ಸಂಗಟ ಊಟ ಮಾಡ್ತೀನಂತ ಅಲ್ಲಿ ಹೇಳಬರೋದು. ಇಲ್ಲಿ ತಾಯಿ ಊಟ ಮಾಡಬಾರವ ಅಂದ್ರ, ಇಲ್ಲ ನನ್ನ ಗಂಡ ನನ್ನ ಮಕ್ಕಳ ಸಂಗಟ ನಾ ಊಟ ಮಾಡೀನಿ, ನೀವು ಊಟ ಮಾಡ್ಯವ, ನಿನ್ನ ಮುಖ ನೋಡಿ ಹೋಗ್ಬೇಕಂತ ಬಂದೇನಂತೇಳಿ ತಾಯಿಗೆ ಹೇಳೋದು. ಇಷ್ಟು ದೊಡ್ಡ ಹೃದಯ ಶ್ರೀಮಂತಿಕೆ ಇರುವಂತವ್ರು ಭಾಗಮತಾಯಿಯವರು ತಾವು ಉಪವಾಸ ಇದ್ರೂ ಪರವಾಗಿಲ್ಲ, ನನ್ನ ಮಕ್ಕಳು ನನ್ನ ಗಂಡ ಉಪವಾಸ ಇರಬಾರ್ದು, ಹಸಿದು ಬಂದಂತ ಅತಿಥಿಗಳು ಉಪವಾಸ ಇರಬಾರ್ದು ಅಂತೇಳಿ ಸದಾಕಾಲ ಪತಿಯ ಸೇವೆಯನ್ನ ಮಾಡುತ್ತ, ಸಾಧು ಸಂತರ ಜಂಗಮರ ಸೇವೆಯನ್ನ ಮಾಡುತ್ತ, ದಾನ ಧರ್ಮ ಪರೋಪಕಾರವನ್ನ ಮಾಡುತ್ತ, ಭಗವಂತನ ಧ್ಯಾನವನ್ನ ಮಾಡಿಕೊಂತ ಕಾಲ ಕಳೆದಂತವರೇ ಭಾಗಮತಾಯಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು. ಇಂಥ ಸಮಯದೊಳಗ 15 ದಿವಸಗಳಾದರೂ ಕೂಡ ಒಂದೊಂದು ಸಲ ಬರೀ ಚಾದ ಮೇಲೆ, ನೀರಿನ ಮೇಲೆ ಉಪವಾಸ ಇದ್ದು ಬಂದಂತ ಅತಿಥಿಗಳಿಗೆ ಹೊಟ್ಟೆ ತುಂಬ ಅನ್ನವನ್ನ ನೀಡಿದಂಥವರು, ದಾಸೋಹ ಮಾಡಿದಂತ ಪುಣ್ಯ ಪುರುಷರು ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಮತ್ತು ಭಾಗಮತಾಯಿಯವರು. ಇಂಥ ಸಮಯದೊಳಗ ಒಂದು ದಿನ ಬರ್ತದ, ಎಂಥ ಪರೀಕ್ಷೆ ಬರ್ತದ, ಏನೇನು ಇಲ್ಲ, ಒಂದು ಬಗಸಿ ಹಿಟ್ರೆ ಸಿಕ್ಕಿತ್ತು, ಅದನ್ನೂ ಸಿಗಂಗಿಲ್ಲ. ಅಂತ ಸಮಯದೊಳಗ ಅತಿಥಿಗಳ ಮನೆಗೆ ಬಂದಂತ ಅತಿಥಿಗಳಿಗೆ ನಿಲ್ಲದಂಗ ದಾಸೋಹ ಮಾಡಬೇಕಂದ್ರ ಭಗವಂತ ಯಾವ ರೂಪದೊಳಗ ಬಂದು ಪುಂಡಲಿಂಗ ಶಿವಯೋಗಿಗಳಿಗೆ ಆ ಒಂದು ಪ್ರಸಾದವನ್ನು ಕರುಣಿಸ್ತಾರ ಅನ್ನುವಂಥ ಅದ್ಭುತ ವಿಚಾರ ಅದ. ಮತ್ತೆ ನಾಳೆ ದಿವಸ ಪುರಾಣದೊಳಗ ನಾವು ನೀವೆಲ್ಲ ನೋಡೋಣ ಅನ್ನುವಂಥ ಮಾತನ್ನ ತಿಳಿಸ್ತಾ, ಬಹಳ ಸುಂದರವಾದಂಥ ವಿಚಾರದೊಳಗ ಇವತ್ತಿನಿಂದ ಚಾಲೂರಿನ, ಇವತ್ತಿನ್ನೂ ಪ್ರಾರಂಭ ಆಗ್ಯಾವ. ಬಹಳ ವಿಚಾರಧಾರೆಗಳು, ದಾಸೋಹ, ದಾನ ಧರ್ಮ ಜೀವನದಾಗ
ಮಾಡೋದು ಕಲಿಬೇಕಂದ್ರ ಅದು ಮಾಡಿದ್ರ ಏನು ಸಿಗ್ತದ ಅನ್ನೋದು ತಿಳಿಬೇಕಂದ್ರ ಅದು ಸಾಕ್ಷಾತ್ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮಹಾಪುರಾಣ ಕೇಳಿದಾಗ ದಾನ ಧರ್ಮ ಮಾಡಿದ್ರೆ ಏನು ಸಿಗುತ್ತದ ಅನ್ನೋದು ಗೊತ್ತಾಗುತ್ತದ. ಅದ್ಭುತ ವಿಚಾರಗಳು. ಮತ್ತ ನಾಳೆ ದಿವಸ ನೋಡ್ರಿ, ಮನೆಗೆ ಅತಿಥಿಗಳು ಬಂದು ಕೂತಾರ, ಮನೆಯಾಗ ಏನೂ ಇಲ್ಲ ಅಂತ ಸಮಯದಾಗ ಭಗವಂತ ಯಾವುದೋ ರೂಪದಾಗ ಹ್ಯಾಂಗ ಅವ್ರ ಮನೆಗೆ ಆ ಪ್ರಸಾದವನ್ನು ಕೊಟ್ಟು ಕಳಿಸ್ತಾನ. ಅದು ಏನು ಕಳಿಸ್ತಾನ ಅನ್ನೋದು ಇವತ್ತು ಹೇಳಂಗಿಲ್ಲ. ನಾಳಿನ ದಿನ ಪುರಾಣದಾಗ ಮತ್ತೆ ನಾವು ನೀವೆಲ್ಲ ನೋಡೋಣ ಅನ್ನುವಂಥ ಮಾತನ್ನ ತಿಳಿಸ್ತಾ, ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದೊಳಗ ಪರಮ ಪೂಜ್ಯರು ಮಾತೃ ಹೃದಯದ ಸ್ವರೂಪಿಗಳು, ಶಿಕ್ಷಣ ಪ್ರೇಮಿಗಳಾದಂಥ ಶ್ರೀ ಶಟಸ್ಥಲ ಬ್ರಹ್ಮ ಅಭಿನವ ಮುರುಗೇಂದ್ರ ಮಹಾಶಿವಯೋಗಿಗಳು ಸಿರಿಸಾಡ್ ಪೂಜ್ಯರು ಬಹಳ ನನ್ನ ಅವರಿಗೆ ನೋಡಿದಾಗ, ಯಾಕಂದ್ರೆ ಒಂದು 4 ವರ್ಷದಿಂದ ನಾದ ಗ್ರಾಮಕ್ಕೆ ಪುರಾಣಕ್ಕೆ ಬಂದಾಗ ಶಿವರಾತ್ರಿ ಸಮಯದಾಗ ಪೂಜ್ಯರಿಗೆ ನೋಡಿದ್ದ. ಆ ಪೂಜ್ಯರಿಗೆ ನೋಡಿದಾಗ ನಾ ಅಂತಿರ್ತೀನಿ, ದ್ವಿತೀಯ ಸ್ವಾಮಿ ವಿವೇಕಾನಂದರಂಗೆ ನಿಮ್ಮ ಜೀವನ ಮಾರ್ಗದರ್ಶನ ಅದರಿಯಪ್ಪ ಅಂಥೇಳಿ ನಾ ಬಹಳ ಸಲ ಅವರು ರುಂಬಾಲದು ಪೇಟ ಸುತ್ತಕೊಂಡ್ರಂದ್ರ ಸ್ವಾಮಿ ವಿವೇಕಾನಂದರ ಕಂಡಂಗೆ ಕಾಣ್ತಾರೆ. ಮತ್ತು ಅದೇ ರೀತಿಯ ಮಾರ್ಗದರ್ಶನವನ್ನ ಜಗತ್ತಿನ ಜನರಿಗೆ ಭಕ್ತರಿಗೆ ತೋರ್ಕೊಂತ ಬಂದಂತ ಪುಣ್ಯ ಪುರುಷರು, ಈ ಸಮಾಜಕ್ಕಾಗಿ ನಾಡಿಗಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡಂತ ಪೂಜ್ಯರು ಕೂಡ ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದ್ರ ಜೊತೆಗೆ ಪರಮ ಪೂಜ್ಯರು ಅಭಿನವ ಪುಂಡಲಿಂಗ ಮಹಾಶಿವಯೋಗಿಗಳು. ಇವತ್ತ ಅಂದು ಪುಂಡಲಿಂಗ ಮಹಾಶಿವಯೋಗಿಗಳು ಏನು ಜೀವನದಾಗ ಭಕ್ತರ ಒಳಿತಿಗಾಗಿ, ಮನುಕುಲ ಒಳಿತಿಗಾಗಿ ಧರ್ಮದ ಕಾರ್ಯಗಳನ್ನು ಕೈಗೊಂಡಿದ್ರು, ಆ ಉಳಿದಂತ ಧರ್ಮದ ಕಾರ್ಯಗಳನ್ನ ಮತ್ತೊಂದು ಪ್ರತಿರೂಪದೊಳಗ ಧರ್ಮದ ಕಾರ್ಯಗಳನ್ನು ನೀಡುತ್ತಾ ಭಕ್ತರ ಮನುಕುಲ ಉದ್ಧಾರಕ್ಕಾಗಿ ಈ ಲೋಕದೊಳಗೆ ಹುಟ್ಟಿ ಬಂದಾರಂದ್ರ ಅದು ಸಾಕ್ಷಾತ್ ಅಭಿನವ ಪುಂಡಲಿಂಗ ಮಹಾಶಿವಯೋಗಿಗಳ ರೂಪವೇ. ನಾ ಹೇಳಕತ್ತಿಲ್ಲ, ಪುರಾಣದಾಗೆ ಬರ್ತದ್ರದ್ದು ಮುಂದೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳೇ ಹೇಳ್ತಾರೆ. ನಾ ಸುಮ್ಮನೆ ಹೇಳಕತ್ತಿಲ್ಲ. ಅವ್ರು ಏನು ನೋಡಿದಾರ ಅವು ನಡೆದವೆ, ಅವ್ರು ಏನು ನೋಡಿದಾರ ಅವು ನಡೆದವೆ. ಅಂತ ಪೂಜ್ಯರ ಒಂದು ದಿವ್ಯ ಅಂತರಾತ್ಮಕ ವಹಣೆ ಮಾಡೋದು ಇನ್ನು ಶ್ರೀ ಮಹಾಮಠದ ಪೂಜ್ಯರಾದಂಥ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳ ಪಾದಗಳಲ್ಲಿ ಕೂಡ ಹಣೆ ಮಾಡೋದು. ಇನ್ನು ಮುಂದಿನ ಕಾರ್ಯಕ್ರಮವನ್ನ ನಮ್ಮ ಸಂಚಾಲಕರು ನಡೆಸಿಕೊಡ್ಬೇಕು. ಎಲ್ಲರೂ ಶಾಂತ ರೀತಿಯಿಂದ ಆಲಿಸಬೇಕು. ಈಗ ಶ್ರೀ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯಾಮಾಸಭೂತಲೆ ವಾಗರ್ತ ಇವ ಸಂಪೃಕ್ತೋ ವಾಗರ್ತ ಪ್ರತಿಪತ್ತಯೇ ಜಗತಪ್ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ. ಪಾರ್ವತಿ ಪರಮೇಶ್ವರ ಪ್ರಾರಂಭದಲ್ಲಿ ಮಧ್ವೀರ ಶೈವ ಸಿದ್ಧಾಂತವನ್ನು ಸ್ಥಾಪಿಸಿದಂಥ ಆದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ ಸ್ಮರಣೆ ಮಾಡಿ, ಆರಾಧ್ಯ ಗುರುವರ್ಯ ಗುರು ಗಂಗಾಧರೇಶ್ವರರನ್ನ ಸ್ಮರಿಸುತ್ತ ಪುರಾಣದ ಕಥಾನಾಯಕರು ಈ ಭಾಗದೊಳಗ ಅತ್ಯಂತ ಸರಳವಾಗಿ ಧಾರ್ಮಿಕ ಕ್ರಾಂತಿಯನ್ನ ಮಾಡಿರುವಂಥ ಪುಂಡಲಿಂಗ ಶಿವಯೋಗಿಗಳನ್ನು ಸ್ಮರಣೆ ಮಾಡಿ, ಈ ನೆಲದ ಒಡೆಯ ನಿಮ್ಮೆಲ್ಲರ ಆರಾಧ್ಯ ದೈವನಾಗಿರುವ ಶಿವಲಿಂಗೇಶ್ವರರ ಕರ್ತೃತ್ವಕ್ಕೆ ನತಮಸ್ತಕನಾಗಿ, ಶಿವಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಎಲ್ಲ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿ ತಮ್ಮೆಲ್ಲರಿಗೂ ಮಾರ್ಗದರ್ಶನದ ಜೊತೆಗೆ ಭಕ್ತಿಯ ಅನುಭೂತಿಯನ್ನ ಮಾಡಿಸ್ತಾ ಇರುವಂಥ ಶ್ರೀಮಠದ ಒಡೆಯರು, ಸರಳರು, ಅತ್ಯಂತ ಮೃದು ಮನಸ್ಸಿನ ಪೂಜ್ಯರೂ ಆಗಿರುವ ಮನ್ನಿರಂಜನ ಪ್ರಣಮ ಸ್ವರೂಪಿ ಅಭಿನವ ಶಿವಲಿಂಗೇಶ್ವರ ಮಹಾಸ್ವಾಮಿಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ತಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ದಯಪಾಲಿಸಿರುವ ಅತ್ಯಂತ ಸರಳರು, ಈ ಭಾಗದೊಳಗ ಧರ್ಮದ ಮತ್ತು ಕಾಯಕದ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವಂಥ ಯತಿಗಳು ಆಗಿರುವ ಅಭಿನವ ಪುಂಡಲಿಂಗ ಶಿವಯೋಗಿಗಳಲ್ಲಿ ಕೂಡ ಶರಣುಗಳನ್ನು ಸಲ್ಲಿಸಿ,
ಬಹಳ ಸುಂದರವಾದ ಕಂಠ. ಎಷ್ಟು ಅದ್ಭುತ ಅಂದ್ರೆ ನಾವೆಲ್ಲಿ ಕವಿಗಳು CD ಪ್ಲೇಯರ್ ಹಾಕ್ಯಾರೇನೋ ಅಂತ ಕೇಳಿದೆ. ನಾನು ಕೇಳ್ತಾ ಬಂದೆ ಅಲ್ಲಿಂದ. ಅದರ ಜೊತೆಗೆ ಮೌಲ್ಯ ಆಧಾರಿತವಾದ ಶಬ್ದಗಳು, ಅದರ ಜೊತೆಗೆ ಸಮಯಕ್ಕೆ ತಕ್ಕಂತ ಭಾಷಾ ಏರಿಳಿತ, ನವರಸಗಳನ್ನ ತುಂಬಿ ಪುರಾಣದ ವಾಚನವನ್ನ ಮಾಡ್ತಾ ಇರುವಂತ. ಇನ್ನ ಅವ್ರನ್ನ ನೋಡಿದ್ರೆ ನನಗನ್ನಿಸ್ತದ ಬಹಳ ಸಣ್ಣ ವಯಸ್ಸಿನವರು ಶಾಸ್ತ್ರಿಗಳು. ಆದ್ರೆ ಅವರ ಅನುಭವ ಪಾಂಡಿತ್ಯವನ್ನ ನೋಡಿದ್ರೆ ಇದು ಪುರಾಣ ಎಷ್ಟನೇ ಸಲ ನೀವು ಹೇಳೋದಿದು? ಒಂದನೇದ್ದೇ ಇಲ್ಲ, ಒಂದನೇ ಸಲ ಪುರಾಣ ಇಷ್ಟು ನಿರರ್ಗಳವಾಗಿ ಹೇಳುವಂತ ಒಂದು ಶೈಲಿಯನ್ನ ನೋಡಿದ್ರೆ ಅವರಲ್ಲಿರುವ ಶಬ್ದಕೋಶಗಳು ಗೊತ್ತಾಗ್ತವ, ಅವರಲ್ಲಿರುವ ಜ್ಞಾನ ಗೊತ್ತಾಗ್ತದೆ. ಅದ್ಭುತವಾದ ಪುರಾಣ ವಾಚನವನ್ನ ಮಾಡ್ತಾ ಇರುವಂತ ನಮ್ಮ ಶರಣಯ್ಯ ಶಾಸ್ತ್ರೀಜಿ ಅವರೇ, ಹಾಗೆ ತಮ್ಮ ಸುಂದರವಾದ ಕಂಠದ ಮೂಲಕ ಸಂಗೀತದ ಸುಧೆಯನ್ನ ಉಣಿಸ್ತಾ ಇರುವಂತ ಸಂಗೀತಗಾರರೇ, ತಬಲಾವಾದಕರೇ, ಕಾರ್ಯಕ್ರಮ ನಿರೂಪಣೆಯನ್ನ ಮಾಡ್ತಾ ಇರುವಂತ ನಿರೂಪಕರೇ, ಈ ಕಾರ್ಯಕ್ರಮ ನಾಡಿನಾದ್ಯಂತ ಭಕ್ತರು ಸವಿಬೇಕು, ಅದನ್ನ ಅನುಭವಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಸೋಷಿಯಲ್ ಮೀಡಿಯಾ ಸೇವೆಯನ್ನ ಮಾಡ್ತಾ ಇರುವ ನಮ್ಮ ಬಿರಾದರ್ರವರೇ, ಬಹಳ ಸಂತೋಷದಿಂದ ನಮ್ಮ ಮಠದ ಜಾತ್ರೆ ಶಿವಲಿಂಗೇಶ್ವರನ ರಥೋತ್ಸವ, ಆ ಜಾತ್ರೆಯ ನಿಮಿತ್ತವಾಗಿ ಹಮ್ಮಿಕೊಂಡಂತ ಎಲ್ಲ ಕಾರ್ಯಕ್ರಮದೊಳಗೆ ನಾವು ಭಾಗಿಯಾಗಬೇಕು ಅಂತ ಅತ್ಯಂತ ಪ್ರೀತಿಯಿಂದ ಆಗಮಿಸಿದಂತ ಎಲ್ಲ ಸದ್ಭಕ್ತರೊಂದದವೆ ಮತ್ತು ಮುದ್ದು ಮಕ್ಕಳೇ, ಪುರಾಣದ ವಿಷಯವನ್ನ ನಾವು ಆಲಿಸ್ತಾ ಬಂದ್ವಿ. ಬಡತನ ಅನ್ನೋದು ಬಹಳ ಮುಖ್ಯವಾದ ವಿಚಾರ ಇಲ್ಲಿ ಬಂತು. ಎರಡು ರೀತಿ ಬಡತನಗಳು ಜಗತ್ತಿನೊಳಗದಾವ. ಯಾವ ಎರಡು ಬಡತನ ಅಂದ್ರ, ಒಂದು ಬಾಹ್ಯ ಬಡತನ, ಇನ್ನೊಂದು ಆಂತರಿಕ ಬಡತನ. ನಿಮಗೊಂದು ಸಣ್ಣ ದೃಷ್ಟಾಂತವನ್ನ ಹೇಳ್ತೀನಿ ಇಲ್ಲಿ. ಒಬ್ಬ ಹೆಣ್ಮಗಳು ಒಂದು ಬಟ್ಟೆ ಅಂಗಡಿಗೆ ಬಂದಳು. ಬಹಳ ಅದ್ಭುತವಾದ ಬಂಗಾರದ ಸರಗಳನ್ನ ಹಾಕೊಂಡಿದ್ದಳು, ಬಂಗಾರದ ಕೈ ಬಳೆಗಳನ್ನ ಹಾಕೊಂಡಿದ್ದಳು. ಎಷ್ಟೆಲ್ಲ ಶ್ರೀಮಂತಿಕೆಯಿಂದ ಪಿತಾಂಬರ ಸೀರೆಯನ್ನು ಉಟ್ಕೊಂಡು ಒಬ್ಬ ಹೆಣ್ಮಗಳು ಒಂದು ಬಟ್ಟೆ ಅಂಗಡಿಗೆ ಬಂದಾಗ ಅಂಗಡಿ ಮಾಲಕನಿಗೆ ಖುಷಿ ಆಗೋದು ಸಹಜ. ವ್ಯಾಪಾರಸ್ಥವ, ಅವನಿಗೆ ಖುಷಿ ಆಯ್ತು, ಇವತ್ತು ಒಳ್ಳೆ ವ್ಯಾಪಾರ ಆಗ್ಬೋದು, ದೊಡ್ಡ ಶ್ರೀಮಂತ ಮನೆತನದ ಹೆಣ್ಮಗಳು ನನ್ನ ಅಂಗಡಿಗೆ ಬಂದಾಳ ಅಂದ್ರೆ ದೊಡ್ಡ ಪ್ರಮಾಣದೊಳಗೆ ಬಟ್ಟೆ ಸತ್ತಿ ಆಗ್ತದ ಅಂತ ಅನ್ಕೊಂಡು ಅವಳನ್ನ ವೆಲ್ಕಮ್ ಮಾಡ್ಕೊಂಡ. ಬರ್ರಿ ಮೇಡಮ್ ಬರ್ರಿ. ಬಹಳ ಸಂತೋಷದಿಂದ ಒಂದು ಚೇರ್ ಹಾಕದ. ಅವಳಿಗೆ ನೀನೇನು ಕುಡಿತೀರಿ ಮೇಡಮ್ ಅಂತ ಕೇಳಿ, ನೀವೇನು ಕೋಲ್ಡ್ ಡ್ರಿಂಕ್ಸ್ ಕುಡಿತೀರೋ, ಕಾಫಿ ಕುಡಿತೀರೋ, ಟೀ ಕುಡಿತೀರೋ, ಏನ್ ತರಿಸ್ಲಿ ಅಂತ ಎಲ್ಲ ಕೇಳ್ದ. ಆ ಹೆಣ್ಮಗಳು, ನಂಗೇನೂ ಬೇಡ, ನನಗೆ ಸಮಯನೂ ಇಲ್ಲ, ನಿನ್ನ ಅಂಗಡಿ ಒಳಗೆ ಅತ್ಯಂತ ಲೋಯೆಸ್ಟ್ ಸೀರೆ ಅದಾವೇನು, ಅತಿ ಕಮ್ಮಿ ಬೆಲೆಯ ಸೀರೆ ಅದಾವೇನು ಅಂದಾಗ ಅವನ ಮುಖ ಏನು ಅರಳಿತಲ್ಲ ಆಟೇ ಬೇಗ ಇಳೀತು. ಯಾಕ ಅಂದ್ರ ಶ್ರೀಮಂತ ಹೆಣ್ಮಗಳು ಲಕ್ಷಗಟ್ಟಲೆ ಸೀರೆ ಕೇಳ್ತಾಳ ಅಂದ್ರ ಅತಿ ಕಮ್ಮಿ ಬೆಲೆ ಸೀರೆ ಕೇಳಾಗತ್ತಾಳಲ್ಲ ಈಕಿ ಅಂತ ಹೇಳಿ, ಅದಾವ್ರಿ ಮೇಡಮ್ ನಮ್ಮಲ್ಲಿ 1,000 ಸೀರೆ, ಅದಕ್ಕೆ ಕಮ್ಮಿ 500 ರೂಪಾಯಿ ಅದಾವ, ಅದಕ್ಕೆ ಕಮ್ಮಿ 200 ರೂಪಾಯಿ, ಅದಕ್ಕೆ ಕಮ್ಮಿ 150 ರೂಪಾಯಿ ಸೀರೆನೂ ಅದಾವ್ರಿ ಅಂತ ಅಂದವ. ಹಾಗಂದ್ರೆ ಒಂದು ಪ್ಯಾಕ್ ಮಾಡಿ ಒಂದು ಸೀರೆಯನ್ನ ಕೊಡು. ಅತಿ ಕಮ್ಮಿ ಬೆಲೆ ಸೀರೆಯನ್ನ ಆಕೆ ಪ್ಯಾಕ್ ಮಾಡ್ಕೊಂಡಾಗ ಅವನಿಗೆ ತಡಿಲಿಲ್ಲ. ಇಷ್ಟು ಶ್ರೀಮಂತ ಹೆಣ್ಮಗಳು ಕಮ್ಮಿ ಬೆಲೆಯ ಸೀರೆಯನ್ನ, ಅದು ಮಸಿ ಅರಿವಿಗೆ ಉಪಯೋಗಿಸುವಂತ ಸೀರೆಯನ್ನ ತೊಳಕತ್ತಾಳ ಅಂದ್ರೆ ಯಾಕ ಅಂತ ಅವನ ಮನಸ್ಸಿನೊಳಗೆ ಪ್ರಶ್ನೆ ಬಂತು. ಅವನು ಕೇಳೇ ಬಿಟ್ಟ ಅಂಗಡಿ ಮಾಲಕ, ಯಾಕ ಇದು ಸೀರೆ ಅಂದಾಗ
ಆ ಹೆಣ್ಮಗಳು ಅಂದಳು, ಏನಿಲ್ಲ, ನಾಳೆ ನನ್ನ ಮಗಳು ಮದ್ವಿ ಅದ, ನಮ್ಮ ಮನ್ಯಾಗ ಒಬ್ಬ ಕೆಲಸ ಮಾಡೋ ಹೆಣ್ಮಗಳದಾಳ, ಅವಳಿಗೆ ಏನಾದ್ರೂ ಉಡುಗೊರೆ ಕೊಡ್ಬೇಕಲ್ಲ, ಅದಕ್ಕಾಗಿ ಈ ಸೀರೆ ಅವಳಿಗೆ ಕೊಡ್ಬೇಕು ಅಂತ ತೊಳಕತ್ತೀನಿ ಅಂತ ಹೇಳಿ ತೊಗೊಂಡು ಹೋದೊಳಕ್ಕೆ ಅವಸರದಾಗಿದ್ದಳು. ಹೋದಳು. ಸಂಜೆ ಇನ್ನೇನು ಅಂಗಡಿ ಸೆಟ್ರ್ ಎಳಿಬೇಕು, ಕ್ಲೋಸ್ ಮಾಡಬೇಕು ಅನ್ನೋ ಸಮಯದೊಳಗೆ ಒಬ್ಬ ಹೆಣ್ಮಗಳು ಬಂದಳು. ಹರಿದಿದ್ದ ಸೀರೆ, ಕೆದರಿದ ಕೂದಲು, ಮೈಯೆಲ್ಲ ಹೊಲಸು. ಆ ಹೆಣ್ಮಗಳು ಬಂದಳು. ಅಂಗಡಿ ಮಾಲಕ ಅವಳು ನೋಡಿದ ತಕ್ಷಣ ತಿರಸ್ಕಾರ ಭಾವದಿಂದ, ಯಾಕಂದ್ರೆ ಅವಳನ್ನ ನೋಡಿದ್ರೆ ಹಂಗಿತ್ತು ಭಾವ, ಆಕೆ ಹಾವ ಭಾವನೆ ಹಂಗೆ ಇತ್ತು. ತಿರಸ್ಕಾರ ಭಾವದಿಂದ, ಏನ್ ಬೇಕು ನಿನಗ ಅಂದ. ಏನಿಲ್ಲ, ಒಂದು ಸೀರೆ ಬೇಕು. ಸೀರೆ ಎಷ್ಟರದ್ದು ಬೇಕು ಅಂದ. ಒಂದು ಜೋರು ದನಿ ಒಳಗ, ಗಟ್ಟಿ ದನಿ ಒಳಗಂದ. ಆ ಹೆಣ್ಮಗಳು ಮತ್ತಿಷ್ಟು ತಲೆ ತಗ್ಗಿಸಿ ಅಂಜ್ಕೋತು, ಒಂದು ಒಳ್ಳೆ ಸೀರೆ ಬೇಕಿತ್ತು ಸರ್ ಅಂದಳು. ಎಷ್ಟು ಪ್ರೈಸ್? ಇಲ್ಲ, ಒಂದು ಸ್ವಲ್ಪ ತೋರಿಸ್ರಿ, ಯಾವ್ದಾರು ಒಂದು ಒಳ್ಳೆ ಸೀರೆ ತೋರಿಸ್ರಿ ಅಂದಾಗ ಅವ ಕೆಟ್ಟ ಮನಸ್ಸಿನಿಂದ, ಏನೋ ಇದೇನೋ ಹೆಣ್ಮಗಳು ಕೇಳ್ತಾಳ ಅಂತೇಳಿ ಒಂದು 150 ರೂಪಾಯಿದು ಸೀರೆ ತೆಗದ, 200 ರೂಪಾಯಿ ಸೀರೆ ತೆಗದ, 300 ತೆಗದ, 500 ತೆಗದ. ಇವೆಲ್ಲ ಬ್ಯಾಡ್ರಿ ಅಂದಳು. ಮತ್ತಿನ್ನ ಎಂತದ್ ಬೇಕು? ಒಂದು ತೆಗದ, ಇನ್ನೊಂದು 2000 ರೂಪಾಯಿ ಸೀರೆ ಇತ್ತು ಅಲ್ಲಿ. ಅದ್ರಾಗ ಆ 2000 ರೂಪಾಯಿ ಸೀರೆಯನ್ನ ಆಕಿ ಸೆಲೆಕ್ಟ್ ಮಾಡಿದಳು. ಆ ಹುಡುಗಿ ಬಣ್ಣಕ್ಕೆ ಈ ಸೀರೆ ಬಣ್ಣ ಒಪ್ಪುತ್ತದ ಅಂತೇಳಿ ಮನಸ್ಸೊಳಗ ಖುಷಿ ಪಟ್ಲು. ಖುಷಿ ಪಟ್ಟು, ಇದಕ್ಕೆ ಎಷ್ಟ್ರಿ ಅಂದ್ರೆ 2000 ರೂಪಾಯಿ. ತಡ್ರಿ ಸರ ಅಂತ ಹಿಂಗೆ ಮರಿ ಮಾಡ್ಕೊಂಡು ತಾನು ಇಟ್ಕೊಂಡಿರುವಂತ ರೊಕ್ಕಗಳನ್ನ ಮಡಿಚಿಟ್ಟಿದ್ದಳು. ಮುದುಡಿಯಾಗಿತ್ತು. ರೊಕ್ಕಗಳನ್ನ ಜೋಡಿಸಿದಳು. ಒಂದು 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 ಜೋಡಿಸಿ 2000 ರೂಪಾಯಿ ಕೊಟ್ಟಳು. ಅವನ್ನೆಲ್ಲ ಸರಿ ಮಾಡ್ಕೊಂಡು ಎಣಸ್ದ. ಬಹಳ ಹಳೆಯ ನೋಟುಗಳು, ಬಹಳ ಮುದುಡಿದ್ದು, ಬಹಳ ಹೊಲಸಾಗಿದ್ದು ನೋಟುಗಳು, ಅವನು ಕೂಡ ಸರಿ ಮಾಡ್ಕೊಂಡು ಒರೆಸ್ಕೊಂಡು ತೋಂಡ ಒಳಗ ಅವನ ಮನಸ್ಸೊಳಗೆ ಬತ್ತು. ಇಷ್ಟು ಬಡತನದೊಳಗ ತನ್ನ ಸೀರೆಗೆ ಟ್ಯಾಪಿ ಹಚ್ಕೊಂಡಾಳ. ಅಂತ ಹೆಣ್ಮಗಳು 2000 ರೂಪಾಯಿ ಸೀರೆ ಅದಕ್ಕೆ ತೊಳಕತ್ತಾಳ ಅಂತ ಅನಿಸಿ ಅವ ಅಂಗಡಿ ಕೇಳ್ದ, ಯಾರಿಗೆ ತಂಗಿ ಸೀರೆ? ಅವಾಗ ಆಕಿ ಹೆಣ್ಮಗಳು ಹೇಳಿದಳು, ನಾ ಏನು ಕೆಲಸ ಮಾಡ್ತೀನಲ್ಲ, ಆ ಕೆಲಸ ಮಾಡೋನ್ ಮಗಳು ಮದ್ವಿ ಅದು ನಾಳೆಗೆ. ಮತ್ತೆ ನಾ ಏನಾದ್ರೂ ಉಡುಗೊರೆ ಕೊಡ್ಬೇಕಲ್ಲ, ಆಕಿ ಏನಾದ್ರೂ ಉಡುಗೊರೆ ಕೊಡ್ಬೇಕು. ಅವ್ರ ಮನಿ ಅನ್ನ ತಿಂದೀನಿ, ಋಣ ಆದ ನನ್ನ ಮೇಲ ಅಂತ ಹೇಳಿ ಏನಾದ್ರೂ ಕೊಡ್ಬೇಕು ಅಂತ ಸೀರೆ ತೊಳಕತ್ತೀನಿ ಅಂದಳು. ಅವಾಗ ಅವ ಅಂಗಡಿ ಮಾಲಕಂದ, ನೋಡು ಜಗತ್ ಹೆಂಗದ, ಎಲ್ಲಾ ಇದ್ದಕ್ಕಿ 150 ರೂಪಾಯಿ ಸೀರೆ ತೊಗೊಂಡಾಳ. ಏನೂ ಇಲ್ಲದಕ್ಕಿ ನಾಳೆ ಇವತ್ತು ದುಡಿದ್ರೆ ಇವತ್ತು ಊಟ. ಅಂತ ಹೆಣ್ಮಗಳು ಅತಿ ಹೆಚ್ಚು ಬೆಲೆಯನ್ನ ಕೊಟ್ಟು ಸೀರೆಯನ್ನ ತಗೊಂಡು ಹೋಗಿ ಕೊಡ್ತಾಳ ಅಂದ್ರೆ ನೀವು ಇವ್ರಿಬ್ಬರದೊಳಗೆ ಯಾರು ಬಡವರು ಅಂತ ವಿಚಾರ ಮಾಡೋದು. ಯಾರು ಬಡವರು? ಇದ್ದವರು ಬಡವರ, ಇದ್ದು ಇಲ್ಲದಂತ ಮನಸ್ಸಿದ್ದವರು ಬಡವರ. ಯಾರು ಬಡವರು ಇಲ್ಲಿ? ನಿಮ್ಗೆ ಇನ್ನೊಂದು ಸಣ್ಣದು ಹೇಳ್ತೀನಿ ಕೇಳ್ರಿ. ಒಂದು ಪರಿವಾರ ಕಾರ್ ತಗೊಂಡು ಪ್ರವಾಸಕ್ಕೆ ಹೊಂಟಿತ್ತು. ಒಂದು ಮಗುವಿನನ್ನು ಕರ್ಕೊಂಡು, ಒಂದು 2 ವರ್ಷದ ಮಗು ತಗೊಂಡು ಹೊಂಟಿದ್ರು. ತಗೊಂಡು ಹೋಗ್ಬೇಕಾದ್ರ ಕಾರ್ ಒಳಗೆ ಮಗು ಹಸಿವಿನಿಂದ ಅಳ್ಳಕತ್ತ. ಅಳಬೇಕಾದ್ರ ಒಂದು ಹೋಟೆಲ್ ಕಾಣ್ತು, 5 ಸ್ಟಾರ್ ಹೋಟೆಲ್. 5 ಸ್ಟಾರ್ ಹೋಟೆಲ್ ಮುಂದೆ ಹೋಗಿ ಕಾರ್ ನಿಲ್ಲಿಸಿದ್ರು. ಹೋಗಿ ಹೋಟೆಲ್ದೊಳಗೆ ಕೇಳಿದ್ರು ಮ್ಯಾನೇಜರ್ಗೆ, ಹಾಲು ಸಿಗ್ತಾವೇನು ನಿಮ್ಮಲ್ಲಿ ಹಾಲು ಸಿಗ್ತಾವೇನು? ಸಿಗ್ತಾವಲ್ಲ ಹಾಲು, ಅದ್ರ ಕಾಸ್ಟ್ ಆಗ್ತದ, ಅದಕ್ಕೆ ಬೆಲೆ ಆಗ್ತದ. ಕೊಡ್ತೀನಿ ಅಂತ ಅಂದ್ರು. ಮತ್ತ ಸ್ವಲ್ಪ ಕಾಯಿಸಿ ಕೊಡ್ಬೋದಲ್ಲ ಅಂತ ಅವ ಆ ಹುಡುಗನ ತಂದೆ ಕೇಳಿದಾಗ, ಅದಕ್ಕೂ ಕಾಸ್ಟ್ ಆಗ್ತದ ಅಂದ್ರು. ಅದಕ್ಕೂ ಬೆಲೆ ಆಗ್ತದ, ಕಾಯಿಸಿ ಕೊಡಕ್ಕೂ ಬೆಲೆ ಆಗ್ತದ. ಆಯ್ತು ಕೊಡ್ತೀನಿ ಅಂತ ಕಾರ್ ಶ್ರೀಮಂತರ ಇದ್ರು. ರೊಕ್ಕ ಕೊಟ್ರು, 1 ಬಾಟ್ಲಿ ಹಾಲು ತಗೊಂಡ್ರು, ಹೊರಟ್ರು. ದಾರಿ ಒಳಗ 1 ಬಾಟ್ಲಿ ಹಾಲು ಎಷ್ಟೊತ್ತನ ಇರೋಕ್ ಸಾಧ್ಯ ಮಗುವಿನ ಕೈಯಾಗ? 1 ತಾಸು 2 ತಾಸು ಒಳಗ ಮಗು ಬಾಟ್ಲಿ ಹಾಲನ್ನ ಕುಡಿದು ಖಾಲಿ ಮಾಡಿ ಮತ್ತೆ ಅಳಕ್ ಶುರು ಮಾಡುತ್ತೆ. ಅಳೋಕ್ ಶುರು ಮಾಡಿದಾಗ ದಾರಿ ಒಳಗೆ ಎಲ್ಲಿ 5 ಸ್ಟಾರ್ ಹೋಟೆಲ್ ಸಿಗ್ತಾವ, ಹಂಗೆ ಒಂದು ರಸ್ತೆ ಬದಿ ಒಳಗೆ ಒಂದು ಜೋಪಡಿ ಗುಡಿಸಲು ಹಾಕೊಂಡಂತ ಒಬ್ಬ ಅಜ್ಜ ಚಹಾ ಅಂಗಡಿ ಇಟ್ಟಿದ್ದ. ಆ ಚಹಾ ಅಂಗಡಿ ಮುಂದೆ ಹೋಗಿ ಕಾರ್ ನಿಲ್ಲಿಸಿದ್ರು. ನಿಲ್ಲಿಸಿ, ನಿಂಬಲ್ಲಿ ಹಾಲು ಅದಾವೇನು ಅಜ್ಜ ಅಂದ ತಕ್ಷಣನೇ, ಅದಾವಲ್ರಿ, ಯಾರಿಗ್ ಬೇಕು ಅಣ್ಣ? ನಮ್ಮ ಗಾಡಿ ಒಳಗೊಂದು ಮಗು ಅದ, ಅಳ್ಳಾಕತ್ತದ, ಹಾಲು ಬೇಕು ಅಂದಾಗ ಮುದುಕ ಚಂದ ಕೆಂಪಾಗಿ ಕಾಯಿಸಿದ ಹಾಲು ಕಾಯಿಸಿ ಬಾಟ್ಲಿ ಒಳಗ ತುಂಬಿ ಬಾಟ್ಲಿ ಕೊಡಕ್ ಹೋದಾಗ, ಹೋಟೆಲ್ದಾಗ ಕೊಟ್ಟಿದ್ದ ನೆನಪಲ್ಲ ಅವ್ರಿಗೆ, ರೊಕ್ಕ ತೆಗೆದ ಅವ್ರ ಕೈಯಾಗಿ ಇಡಕ್ ಹೋದಾಗ ಅವ ಮುದುಕಂದಂತ, ಮಕ್ಕಳ ಹಾಲು ಮಾರ್ಕೊಳ್ಳೋಟ್ ಬಡತನ ಭಗವಂತ ನಮಗ್ ಕೊಟ್ಟಿಲ್ಲಪ್ಪ, ನಿನ್ ರೊಕ್ಕ ನಿನ್ ಬಲ್ಲೇ ಇಟ್ಕೋ ಅನ್ನ.
ಮಕ್ಕಳ ಹಾಲು ಮಾರ್ಕೊಳ್ಳೋಟ್ಟು ಬಡತನ ಇಲ್ಲ. ನಿನ್ನ ರೊಕ್ಕ ನಿನ್ನ ಬಲ್ಲಿ ಇಟ್ಕೋ, ಆ ಮಗು ಹಾಲು ಕೊಡಿಸು, ಮತ್ತೆ ಏನ್ರ ಬೇಕಂದ್ರೆ ನಾ ಇನ್ನೊಂದು ಬಾಟ್ಲಿ ತುಂಬಿ ಕೊಡ್ತೀನಿ ಅನ್ನ. ನೋಡ್ರಿ, ಬಡತನ ಅನ್ನೋದು ಎಲ್ಲದ? ಬಡತನ ಅನ್ನೋದು ಇಲ್ಲದ. ಬಡತನ ಅನ್ನೋದು ನಮ್ಮ ಮನಸ್ಸಿನೊಳಗದ. ಬಡತನಕ್ಕ 2 ಪ್ರಕಾರ ಅದಾವ ಅಂತ ಹೇಳಿದ್ನಲ್ಲ. ಬಾಹ್ಯ ಬಡತನ ಇದ್ರೆ ನಡೀತದ, ಆದ್ರೆ ಆಂತರಿಕ ಬಡತನ ಇದ್ರೆ ನಡೆಯೋದಿಲ್ಲ ಜಗತ್ತಿನೊಳಗ. ಮನಸ್ಸು ಪ್ರಫುಲ್ಲತೆಯಿಂದ, ಶ್ರೀಮಂತಿಕೆಯಿಂದ ತುಂಬಿರಬೇಕು ಮನಸ್ಸು. ಅವಾಗ ಮಾತ್ರ ನಮ್ಮ ಮನಸ್ಸಿನೊಳಗೆ ಇದು ತುಂಬಿತ್ತು ಅಂದ್ರೆ ಇಲ್ಲಿ ಹೂವು ಅರಳುತ್ತಾವ, ಸುಗಂಧ ಬೀರ್ತದ. ಒಬ್ಬ ಸುಂದರವಾಗಿ ಬರೀತಾನ, ಹಿಂದಿ ಕವಿ ಬರೀತಾನ, ಬಹಳ ಸುಂದರವಾಗಿ ಬರೀತಾನ. ಅಪ್ನೇ ದುಃಖ ಮೇ ರೋನೆ ವಾಲೆ ಏ ಇನ್ಸಾನ್ दूसरों की दुख दर्द में आंसू बहाना सीख लो, तुम खाने में वो मजा नहीं जो गरीबों को खिलाने में है। ए इंसान केवल 4 दिन की जीवन, ए इंसान केवल 4 दिन की जीवन, किसी की काम आना सीख लो, किसी की काम आना सीख लो ಅಂತ ಬರೀತಾನ. ಎಷ್ಟು ಸುಂದರವಾಗಿ ಬರೀತಾನ ಅಂದ್ರ, ಏ ಮನುಷ್ಯ, ನೀನು ಅಪ್ಪನೇ ದುಃಖಮೇ, ನಿನ್ನ ಕಷ್ಟದೊಳಗ ನೀ ಅಳೋದೇನು ದೊಡ್ಡ ಮಾತಲ್ಲೋ. ನಿನಗೆ ಏನಾದ್ರೂ ಕಷ್ಟ ಬಂತು ಅಂದ್ರೆ ಅಳೋದೇನು ದೊಡ್ಡ ಮಾತಲ್ಲ, ಎಲ್ಲರ ಕಣ್ಣಿನಿಂದ ನೀರು ಬರ್ತಾವ. ಆದ್ರ ನೆರೆ ಮನೆಯವರಿಗೆ, ನೆರೆ ಹೊರೆಯವರಿಗೆ ಏನಾದ್ರೂ ತೊಂದರೆ ಆದ್ರೂ ನಿನ್ನ ಕಣ್ಣಿನಿಂದ ನೀರು ಬರಬೇಕು. ಅಷ್ಟು ಮನಸ್ಸು ಮೃದು ಇರಬೇಕು ನಿಂದು ಅಂತ ಹೇಳ್ತಾನವ. ಎಷ್ಟು ಮೃದು ಇರಬೇಕು ಅಂದ್ರೆ, ನಿನ್ನ ನೆರೆ ಮರೆ ಹೊರೆಯವರಿಗೆ ತೊಂದರೆ ಆದ್ರ ನಿನ್ನ ಕಣ್ಣಿನಿಂದ ನೀರು ಬರಬೇಕು. ಆಧುನಿಕ ಜಗತ್ತಿನೊಳಗ ಕೇಳ್ತಿರ್ತಾರ, ಭಗವಂತ ಎಲ್ಲದನ, ಭಗವಂತ ಎಲ್ಲದನ ಅಂತಿರ್ತೀರಿಲ್ಲ ನೀವೆಲ್ಲ? ಎಲ್ಲದನ ದೇವ್ರ ಎಲ್ಲದನ ಅಂತಿರ್ತೀರಿ. ನಾನು ಹೇಳ್ತೀನಿ, ಭಗವಂತ ಎಲ್ಲದನ ಅಂತ ಹೇಳೇನು ನಿಮಗೆಲ್ಲ? ಮತ್ತೊಬ್ಬರ ಕಷ್ಟವನ್ನ ನೋಡಿ ಯಾರ ಮನಸ್ಸು ಮರ 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 ಅಂತ ಮರಗುತ್ತದಲ್ಲ, ಅಲ್ಲೇ ಭಗವಂತ ಅಡಿಗೆ ಕೂತಾನ. ಮತ್ತೆ ಎಲ್ಲಿ ಕೂತಿಲ್ಲ? ಎಲ್ಲಿ ಅಡಿಗೆನ ಅಂದ್ರೆ, ಇನ್ನೊಬ್ಬರ ಕಷ್ಟವನ್ನ ನೋಡಿ ಮನಸ್ಸು ಹೊಯ್ದಾಡಬೇಕು, ಒದ್ದಾಡಬೇಕು. ಅಷ್ಟು ಮೃದುವಾದ ಮನಸ್ಸನ್ನ ನಮ್ಮದಾಗಿರ್ಬೇಕು ಅಂತ ಹೇಳ್ತಾನವ ಕವಿ. 2ನೇ ಸಾಲಿನೊಳಗೆ ಬರೀತಾನ, ತುಮ್ ಖಾನೆ ಮೇ ಓ ಮಜಾ ನಹಿ ಜೋ ಗರೀಬೋ ಕೋ ಖಿಲಾನೆ ಮೇ ಹೈ. ನೀವು ಉಣೋದ್ರಾಗ ಏನ್ ದೊಡ್ಡದಿಲ್ಲ, ಭಗವಂತ ನಿನಗೆ ಕೊಟ್ಟಾನ ಅಂತ ನೀ ಬೇಕು ಬೇಡದನ್ನ ಮಾಡ್ಕೊಂಡು ಉಣಬಲ್ಲಿ. ಆದ್ರ ಇಲ್ಲದ ಬಡವನಿಗೊಂದು ತುತ್ತು ಕೊಟ್ಟು ಉಂಡು ನೋಡು, ನೀ ಆ ಅನ್ನಕ್ಕೆ ಎಷ್ಟು ರುಚಿ ಬರ್ತದ, ಎಷ್ಟು ಸ್ವಾದ ಬರ್ತದ ಅಂತ. ಮತ್ ಹೇಳ್ತಾನ 3ನೇ ಸಾಲಿನೊಳಗೆ ಹೇಳ್ತಾನ, ಕೊನೆಯ ಸಾಲಿನೊಳಗೆ ಹೇಳ್ತಾನ, ಏ ಇನ್ಸಾನ್ ಕೇವಲ್ 4 ದಿನ ಕಿ ಜೀವನ. ಎಷ್ಟು ದಿನದ ಜೀವನ ರೀ ಇದು? ಇವೆಲ್ಲ ಏನ್ ಅನ್ಕೊಂಡಿರು? 200-300 ವರ್ಷ ಇಲ್ಲೇ ಇದ್ದು ಆರಾಮಾಗಿದ್ದು ಹೋಗ್ಬೇಕು ಅಂತ ನೀವು ಅನ್ಕೊಂಡಿರ್ಬೇಕು. 4 ದಿನದ ಜೀವನ ಇದು. 4 ದಿನದ ಜೀವನ ಇದು. 4 ದಿನದ ಜೀವನದೊಳಗ ನಾವು ಹೆಂಗ ಬದುಕಿ ಹೋಗ್ಬೇಕು ಅಂದ್ರ, 4 दिन की जीवन किसी की काम आना सीख लो ಅಂತ ಹೇಳ್ತಾನೆ. ಇನ್ನೊಬ್ಬರಿಗಾಗಿ ಒಂದಿಷ್ಟು ಬದುಕಿ ಬಾಳಬೇಕು ಅಂತ ಹೇಳ್ತಾನವ. ಹಂಗ ಬದುಕಬೇಕು. ಬದುಕು ಅಂದ್ರ ಹೆಂಗ ಅಂದ್ರ, ಬದುಕು ಅಂದ್ರ ಬಹಳ ಚಂದ ಒಬ್ಬ ಕವಿ ಬರೀತಾನ. ಬದುಕು ಅನ್ನೋದು ಬಳಲೋದಕ್ಕಲ್ಲ, ಬದುಕು ಅನ್ನೋದು ನಿತ್ಯವೂ ಕೂಡ ಅರಳೋದಕ್ಕಾದ ಬದುಕು ಅನ್ನೋದನ್ನ ಹೇಳ್ತಾನೆ. ನಿತ್ಯನೂ ಕೂಡ ಅರಳಬೇಕು ಬದುಕು. ನಿತ್ಯನೂ ಕೂಡ ನಮ್ಮಲ್ಲಿ ಹೊಸ ವಿಚಾರಗಳು ಬರಬೇಕು, ಚಿಂತನೆಗಳು ಬರಬೇಕು, ಹೊಸ ಕೆಲಸಗಳು ಬರಬೇಕು. ಅಂದಾಗ ಬದುಕು ಅರಳೋಕೆ ಸಾಧ್ಯ. ಇಲ್ಲ ಅಂದ್ರೆ ಬದುಕು ಬಳಲ್ಕೋತ್ ಕುಂತೀವಿ ಅಂದ್ರೆ ಭೂಮಿಗೆ ಬಂದಿದ್ದು ನಿರರ್ಥಕ ಆಗ್ತದೆ. ನಾವು ಎಷ್ಟು ಅದೃಷ್ಟವಂತರು. ನೀವೆಲ್ಲ ಇಲ್ಲೆಲ್ಲ ಕೂತಿರಲ್ಲ, ಬರೇ ನಾವ್ ಅಟ್ಟೆ ಅಲ್ಲ, ಮ್ಯಾಲ್ ಕೂತವ್ರ ಅಟ್ಟೆ ಅಲ್ಲ, ನೀವೆಲ್ಲ ಎಷ್ಟು ಅದೃಷ್ಟವಂತರು ಅಂದ್ರೆ 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜೀವಿ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರ. ಅಂತ ಜೀವನವನ್ನ ಪಡೆದು ಇವತ್ತು ಭೂಮಿಗೆ ಬಂದಿರಿ. ನೀವೆಲ್ಲ ಕುಂತೀರಿಲ್ಲಿ, ನೀವೆಲ್ಲರೂ ಕೂಡ ಅದೃಷ್ಟವಂತರೇ. ನೀವೆಲ್ಲರೂ ಕೂಡ ಭಗವಂತನ ಪರಮಾತ್ಮನ ಕೃಪೆಯನ್ನ ಪಡೆದು ಮಾನವ ಜನ್ಮವನ್ನ ತಾಳದವ್ರೆ. ಇಂಥ ಅದ್ಭುತವಾದ ಜೀವನವನ್ನ ನಾವು ಬಹಳ ಚಂದ ಸುಂದರವಾಗಿ ಬದುಕಬೇಕು, ಸುಂದರವಾಗಿ ಬದುಕಬೇಕು. ಎಷ್ಟು ಸುಂದರ ನೋಡ್ರಿ. ಪುಂಡಲಿಂಗ ಮಹಾಶಿವೆಗಳ ಬಗ್ಗೆ ಹೇಳ್ತಾ ಇದ್ರು, ಎಷ್ಟು ಸುಂದರ ಬದುಕ್ಯಾರ ಅವರು. ಯಾವುದರ ಕೊರತೆ ಕೊರಗನ್ನ ನೆನೆಸ್ಯಾರ, ಇಲ್ಲ ನನ್ನ ಹತ್ರ ಅನ್ನೋ ಭಾವವನ್ನ ತಾಳ್ಯಾರ. ಎಷ್ಟು ಸುಂದರ ಬದುಕ್ಯಾರ. ನನಗಿಲ್ಲದೆ ಇದ್ರು ಪರವಾಗಿಲ್ಲ, ನನ್ನ ನಂಬಿ ಬಂದವ್ರನ್ನ, ನನ್ನ ಮಠಕ್ಕೆ ಬಂದವ್ರನ್ನ, ನನ್ನ ಹೊಸ್ತಲು ಒಳಗೆ ಬಂದವ್ರನ್ನ ನಾನೆಂದೂ ಅತೃಪ್ತಿ ಮಾಡಬಾರದು ಅಂತ ಹೇಳಿ
ಇಡೀ ಜೀವನ ದಾಸೋಹ ದಾಸೋಹ ದಾಸೋಹವನ್ನು ಮಾಡಿ ಎಷ್ಟು ಚಂದ ಅರಳಿ ಹೋಗ್ಯಾರ. ಅವ್ರು ಅವಾಗ ಹಂಗ ಅರಳ್ಯಾರ ಅಂತ ಇನ್ನೂ ತನ್ನ ನಾಡಿನೊಳಗ ಸುಗಂಧ ಬೀರ್ಯದ. ಇದನ್ನ ಅರ್ಥೈಸ್ಕೋಬೇಕು ನಾವು. ಹೂ ಒಂದಿಲ್ಲೊಂದಿನ ಬಾಡೋದೇ ಹೇಳಲ್ಲ. ಸಿದ್ದಯ್ಯ ಪುರಾಣಿಕರು ಬರೀತಾರ, ಬಹಳ ಸುಂದರವಾಗಿ ಬರೀತಾರ. ಏನು ಅಂದ್ರ ಬಾಡದ ಹೂವಿಲ್ಲ ಜಗತ್ತಿನೊಳಗ, ಬಾಡದ ಹೂವಿಲ್ಲ. ಬಾಡುವ ಮುನ್ನ ಮುಡಿಯಬೇಕು. ಕೊಳೆಯದ ಹಣ್ಣಿಲ್ಲ, ಕೊಳೆಯುವ ಮುನ್ನ ತಿನ್ನಬೇಕು. ಹಳಸದ ಅನ್ನವಿಲ್ಲ, ಹಳಸುವ ಮುನ್ನ ಉಣ್ಣಬೇಕು. ಹಾಗೆ ಸಾಯದ ಮನುಜನಿಲ್ಲ, ಸಾಯದ ಮನುಜನಿಲ್ಲ, ಸಾಯುವ ಮುನ್ನ ಸತ್ಕೀರ್ತಿಯನ್ನ ಪಡೆಯಬೇಕು ಅಂತೇನು ಬರ್ದಾರಲ್ಲ, ಅದು ಪುಂಡಲಿಂಗ ಶಿವೆಗಳು ನೋಡೇ ಬರ್ದಾರ ಅಂತ ಅನಿಸ್ತದ ನನಗೆ. ಎಷ್ಟು ಸುಂದರವಾಗಿ ಬದುಕಿ ಎದ್ದು ಹೋದ್ರು ನೋಡ್ರಿ ಅವರೆಲ್ಲ, ಎಷ್ಟು ಸುಂದರತೆಯಿಂದ ಬದುಕಿದ್ರು. ಇಡೀ ಬದುಕನ್ನ ಸಮಾಜಕ್ಕ, ಧರ್ಮಕ್ಕ, ಸಂಸ್ಕಾರಕ್ಕ, ದಾಸೋಹಕ್ಕೆ ಕೊಟ್ಟು ಬದುಕಿ ಹೋದ್ರು. ಅವರು ಹೋಗ್ಯಾರ, ಎಷ್ಟು ವರ್ಷ ಆಯ್ತು ಈಗ. ಆದ್ರೂ ಅವ್ರ ಸುಗಂಧ, ಅವ್ರ ಸುವಾಸನೆ ನಾಡಿನ ತುಂಬಾ ಘಮ 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 ಘಮ. ಯಾಕ? ಅವ್ರು ಹಂಗ ಬದುಕ್ಯಾರ. ಹಂಗ ಬದುಕಬೇಕು ಅಂತ ನಮ್ಮ ಅಭಿನವ ಶಿವಲಿಂಗೇಶ್ವರ ಸ್ವಾಮಿಗಳು ಪುರಾಣ ಹಚ್ಚಾರ. ಸುಮ್ಮ ಹಚ್ಚಿಲ್ಲ, ಅವ್ರಿಗೇನ್ ಟೈಮ್ ಪಾಸ್ ಮಾಡ್ಬೇಕು ಅನ್ಸಿಲ್ಲ, ಅವ್ರಿಗೇನಾರೇ ಒಂದಿಟ್ಟು ಟೈಮ್ ಕಳಿಬೇಕು ಅಂತ ಅನ್ಸಿಲ್ಲ. ಯಾಕೆ ಹಚ್ಚಾರ ಅಂತಂದ್ರ, ಪೃಥ್ವಿಯಾಣಿ ತ್ರೀಣಿ ರತ್ನಾನಿ ಜಲಂ ಅನ್ನಂ ಸುಭಾಷಿತಂ ಮೂಢೈ ಪಾಷಾಣ ಖಂಡೇಶು ರತ್ನ ಸಂಜ್ಞಾ ವಿಧೀಯತೆ ಅಂತ ಬರೀತಾರ. ಭೂಮಿ ಮೇಲೆ 3 ರತ್ನಗಳದಾವ. ಯಾವುವು ಅಂದ್ರೆ, ಒಂದು ಅನ್ನ, ಇನ್ನೊಂದು ನೀರು, ಅದು ಬಿಟ್ರ ಸುಭಾಷಿತ. ಒಳ್ಳೆ ಮಾತುಗಳು ಭಕ್ತರು ಕೇಳಿ, ಜೀವನದೊಳಗ ಅಳವಡಿಸಿಕೊಳ್ಳಿ, ಜೀವನ ಬದಲಾಯಿಸಿಕೊಳ್ಳಿ, ಜೀವನ ಸಂಭ್ರಮದಿಂದ ಅವರೆಲ್ಲ ಸವಿಲಿ ಅನ್ನೋ ದೃಷ್ಟಿಕೋನದಿಂದ ಅಭಿನವ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು, ನೀವು ಯಾರು ಬಂದ್ರೇನು, ಬಿಟ್ರೇನು, ಕೊಟ್ರೇನು, ಕೊಡ್ಲಿಲ್ಲ ಅಂದ್ರೆ ಏನು, ಅವ್ರ ಕಾಯಕ ಏನು, ಪುರಾಣ ಹಚ್ಚೋದು, ನಮ್ಮಂತ ಸ್ವಾಮಿಗಳನ್ನ ಕರೆಸೋದು, ಒಳ್ಳೆ ಮಾತುಗಳನ್ನ ಹೇಳಿಸೋದು. ಅವ್ರ ಪ್ರಯತ್ನ ಏನು ಅಂದ್ರೆ, ನಮ್ಮ ನಾಡಿನೊಳಗ, ನಮ್ಮ ಊರಿನೊಳಗಿರುವಂತ ಭಕ್ತರ ಬದುಕು ಬದಲಾಗ್ಲಿ, ಅವರು ಅತ್ಯಂತ ಸಮೃದ್ಧಿಯಿಂದ ಬದುಕಲಿ. ಮಾನವ ಜನ್ಮಕ್ಕೆ ಬಂದಾರ ಅಂದ್ರೆ ಅವ್ರಿಗೆ ಒಂದಿಟ್ಟು ಸಂಸ್ಕಾರ ಸಿಗ್ಲಿ, ಸುಬೋಧ ಸಿಗ್ಲಿ, ಒಳ್ಳೆ ರೀತಿಯಿಂದ ಬದುಕಿ ಬಾಳಿ ಹೋಗ್ಲಿ. ಇದು ಮಾನವ ಜನ್ಮಕ್ಕೆ ಬಂದಾರ ಅಂದ ಬಳಿಕ ಇದು ಸಾರ್ಥಕ ಆಗ್ಬೇಕು, ನಿರರ್ಥಕ ಆಗಬಾರ್ದು ಅನ್ನೋ ದೃಷ್ಟಿಕೋನದಿಂದ ಅಭಿನವ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಪ್ರತಿ ವರ್ಷ 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 ಪುರಾಣ ಪ್ರವಚನ ಹಚ್ತಾರೆ. ನೀವೆಲ್ಲ ಉತ್ಸಾಹದಿಂದ ಬರಬೇಕು, ಉತ್ಸಾಹದಿಂದ. ನಿಮ್ಮನ್ನೆಲ್ಲ ನೋಡಿದ್ರೆ ಈಗ ದವಾಖಾನಿಯಿಂದ ಹಿಡ್ಕೊಂಡ್ ಬಂದಾರೆ, ಬಿಡಿಸ್ಕೊಂಡ್ ಬಂದಾರೆ ನನಗೆ ಕೂತೀರಿ ನೀವೆಲ್ಲ. ಯಾರ ಹಣಿ ಮೇಲೆ ಇವತ್ತಿ ಇಲ್ಲ, ಯಾರ ಹಣಿ ಮೇಲೆ ಕುಂಕುಮ ಇಲ್ಲ. ಯಾವಾಗ ಮುಗೀತದ, ಯಾವಾಗ ಬಿಡುತ್ತಾರೆ ಇವರು? ಯಾಕವ ಹಂಗನ್ಸಾಗತ್ತದ? ನಿಮ್ಗ ನಮ್ಗ ಏನೋ ಕನೆಕ್ಷನ್ ಇಲ್ಲ ಅಂದಂಗಾಯ್ತು. ನಾ ಏನು ಕೇಳಗತ್ತೀನಿ, ನಿಮಗೆ ಕೇಳಗತ್ತೀನಿ. ಈ ಕಡೆ ಅದ ಏನು ಇವತ್ತು? ಯಾವಾರ ಇವತ್ತು ಶನಿವಾರ ಧಾರವಾಹಿ ಒಂದು ಇವತ್ತು ಇಲ್ಲ. ಅದೆಲ್ಲ ಧಾರವಾಹಿ ಇದ್ರೆ ಇಟ್ಟು ಮಂದಿ ಬರ್ತಿದ್ನು ಇಲ್ಲ. ನಮ್ಮ ಬಂಡಿ ಸೌಕರ್ ಅದ ಕಾಣಲಾಗ್ಯಾರ, ಯಾಕೋ ಅವಾರೇ ಮಾತಾಡ್ತಿದ್ ನಮ್ಮ ಜೊತೆ. ಬಂದಿರಿ ಆನಂದದಿಂದ ಆಲಸರು. ಪ್ರವಚನವನ್ನ ಮಾಡುವಂತ ಶಾಸ್ತ್ರಿಗಳು ಬಂದಾರ. ಸುಮ್ಮ ಪುರಾಣಕ್ಕೆ ಮಕ್ಕಳ ಹೇಳಿ ನಾ ಹೋಲಿಲ್ಲ ಅಂದ್ರೆ ಮತ್ತ ಅಪ್ಪವ್ರು ಏನ್ ತಿಳ್ಕೊತಾರ ಏನು, ಓಣ್ಯಾನ್ ಮಂದಿ ಏನ್ ಪುರಾಣ ಗೊತ್ತಿಲ್ಲ, ಪ್ರವಚನ ಗೊತ್ತಿಲ್ಲ, ಗುರುಗಳು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಒಂಥರ ಕಾಡು ಮಂದಿ ಇದ್ದಂಗ ಅದಾವ ಅಂತ ಹೇಳಿ ಅನ್ಸ್ಕೋಬಾರ್ದು ಅಂತ ಕೆಲವು ಮಂದಿ ಬಂದಿರೇನಿಲ್ಲಿ. ಏನ್ ಪುರಾಣ ಕೇಳಬೇಕತ್ತೇ ಬಂದಿರಿ? ನೀವು ಪುರಾಣ ಕೇಳಬೇಕತ್ತೇ ಬಂದಿರಿ ಅಂದ್ರೆ ಒಂದ್ಸಲ ಚಪ್ಪಾಳಿ ಹೊಡ್ರಿ ನೋಡಮ್ ಯಾರ್ಯಾರು ಪುರಾಣ ಇದ್ರಾಗ ಮುಂದಿದ್ದೀರಿ ನೀವು. ಒಂದು ಕತೆ ಹೇಳ್ತೀನಿ ಕೇಳ್ರಿ, ಬಹಳ ಸುಂದರ ಅದ. ಇನ್ ನೋಡಿ ಬಂದವ್ರ ಬಗ್ಗೆ, ನೀವು ಯಾರ್ಯಾರು ಸ್ವಯಂ ಬಂದಿರಲ್ಲ, ನೋಡಿ ಬಂದವರು. ಒಬ್ಬ ಹೆಣ್ಮಗಳು ಮಾರ್ಕೆಟ್ ಸಂತಿಗೆ ಹೋಗಿದ್ದಳಂತ. ಸಂತಿಗೆ ಹೋಗಿ ಒಂದು ಇದು ಏನಂತಾರ ತಂಗಿ, ಮುಗ್ನಾಗ ಹಾಕೋತಾರ, ಏನಂತಾರವ ಮುಗ್ನಾಗ ಹಾಕೋಳಕ್ ಏನಂತಾರ? ನತ್ತ. ನನಗೆ ಗೊತ್ತದ, ನಿಮ್ ಬಾಯಿಲೆ ಬರ್ಲಿ ಅಂತ ನತ್ತ ತಂದಿದ್ದಳಂತ. ನತ್ತು ಹೆಣ್ಮಕ್ಳದ ಚಟ ಅಂದ್ರೆ ಏನಾರೇ ತಂದ್ರು ಅಂದ್ರೆ ಎಲ್ಲರಿಗೂ ತೋರಿಸ್ರು.
ನೀವೆಲ್ಲರೇ ವಾಷಿಂಗ್ ಮಿಷಿನ್ಗೆ ಫ್ರಿಜ್ಜಿಗೆ ಪೂಜೆ ಮಾಡೋದು ನೋಡಿರ ಎಲ್ಲರೇ? ನೀವೇನು ಮಾಡಲ್ಲ, ನೀವೇನು ಅಂಥದ್ದೇನು ವಿಚಾರಕ್ಕೆ ಹೋಗಲ್ಲ. ಶಂಕರಗೌಡ್ರು ಅಲ್ಲಿ ಕೂತಾರ ದೂರ. ಎಲ್ಲರಿಗೆ ತೋರಿಸ್ಬೇಕು. ನೀವು ವಾಷಿಂಗ್ ಮಿಷಿನ್ ಅಲ್ಲ, ಒಂದು ಇಡ್ಲಿದು ಇದು ತಂದ್ರೂ ತೋರಿಸ್ತಾರೆ ಬಿರಾದರ್ ಅವರು. ಇಡ್ಲಿದು ಏನಿರ್ತದಲ್ಲ ಅದು ಕುಕ್ಕರ್ಗೂ ಪೂಜೆದು ಒಂದಿನ ಇರ್ತದೆ, ಅದು ಸೆರೆಮನಿ. ನಮ್ಮ ಮನ್ಯಾಗ ಇಡ್ಲಿದು ಕುಕ್ಕರ್ ತಂದಿವಿ, ಬಾರ ತಂಗಿ ಪೂಜೆ ಮಾಡೋ ಮೇಲೆ ಕರ್ಕೊಂಬರ್ತಾರೆ ಮಗ್ಗಲ ಮನೆಯವ್ರಿಗೆ, ಹೆಣ್ಮಕ್ಳು. ಉತ್ಸಾಹ ಅವ್ರದ್ದು, ಅದು ಹಂಗೆ ಉತ್ಸಾಹ. ನತ್ತ ತಂದಿದಳು, ಗೆಳತಿಯರ ಮನೆಗೆ ಹೋದಳು, ಓಣ್ಯಾಗ ಹೋದಳು, 3-4 ಸಲ ಅಂಗಡಿಗೆ ಹೋದಳು, ಮಾರ್ಕೆಟ್ಗೆ ಹೋದಳು, ಯಾರು ಕೇಳಲೇ ಇಲ್ಲ. ಅದಕ್ಕೆ ಯಾರು ಕೇಳಲಿಲ್ಲ. ಹೊತ್ತು ಮುಣಗದಂಗ ಅದು ಒಳಗ ಭಾರಿ ದಗ ಅಲ್ಲಕತ್ತು. ಯಾರು ಕೇಳವಲ್ರಲ್ಲ. ನತ್ ಇಟ್ಟು ಕೊಟ್ಟು ತಂದಿನ, 2,000 ಕೊಟ್ಟು ತಂದೀನಿ, ಯಾರು ಕೇಳಲಿಲ್ಲಲ್ಲ ಅಂತ ಆ ಬ್ಯಾಸರದಾಗ ಈ ಶಂಕರಗೌಡ್ರು ಅಂತವ್ರ ಜಮೀನ್ದಾರ್ ಇರ್ತಾರಲ್ಲ, ಅವ್ರು ಬಣವಿ ಒಟ್ಟಿದ್ರು ಓಣ್ಯಾಗ. ಬ್ಯಾಸಿಯಾಗ ಬೇಕಾದ ದನಗಳಿಗೆ ಅಂತ ಹೇಳಿ ಕಣಕಿ ತಂದು, ಮನ್ಯಾಂದ ಕಡ್ಡೆ ಬಿ ತಂದು ಬೆಂಕಿ ಕಡ್ಡಿ ಕೀರುದು ಆ ಬಣವಿಗೆ ಬೆಂಕಿ ಹಚ್ಬಿಟ್ರು. ತ್ರಾಸ್ ತಾಳಾರ ಹೆಣ್ಮಗಳು, ಯಾರು ನತ್ತ ಕೇಳಲಿಲ್ಲಲ್ಲ ಅನ್ನೋ ತ್ರಾಸಿಗೆ ದಗ 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 ಅಂತ ಉರ್ಯಾಕತ್ತು. ಎಲ್ಲರೂ ಓಣ್ಯಾನ ಮಂದಿ ಓಡಾಡಿ ಆರ್ಸಕತ್ರು. ಈ ಕಟ್ಟಿ ಮೇಲೆ ನಿಂತಿದ್ರು, ಕಟ್ಟಿ ತೆಳಗ ಒಂದ್ ಮುದುಕಿ ಬಂದು ಕೂತಿತ್ತು ಬೆಂಕಿ ಆರ್ಸೋದು ನೋಡಾಕ. ಹಿಂಗ ಮ್ಯಾಲ ನೋಡಿದಳು, ಮೂಗನ ನತ್ ಹಿಂಗ್ ಬೆಂಕಿಗೆ ಹೊಳಿತು. ತಂಗಿ ಆಕಿಗೆ ಸಿರಿ ಹಿಡಿದು ಕೇಳಿದಳು, ತಂಗಿ ನತ್ ಎಷ್ಟು ಚಂದದ, ಎಲ್ಲಿ ತಂದಿ ಅಂತ ಕೇಳಿದಳಕಿ. ಕೋಡಿ ಮುದುಕಿ, ಮುಂಜಾನೆ ಕೇಳಿದ್ದೆ ಅಂದ್ರೆ ನಾಯಕ್ ಬಣವಿಗೆ ಬೆಂಕಿ ಹಚ್ತಿದ್ದೆ ಅಂದಳಕಿ. ಹಂಗ ಕೆಲವು ಮಂದಿ ನೋಡ್ಲಿ ಅಂತೇಳಿ ಬಂದವ್ರು ಇದೀರಿ, ಯಾವ್ರ ಮಕ್ಕಳದವ್ರು ನೋಡ್ಲಿ, ಇವ್ರು ನೋಡ್ಲಿ ಅಂತೇಳಿ ಪುರಾಣ. ಹಂಗ ಬರಬಾರ್ದು. ಪುರಾಣಕ್ಕ ಮನಸ್ಸು ಅರಳೋ ಸಲುವಾಗಿ ಬರಬೇಕು. ಪುರಾಣಕ್ಕೆ ಹೋಗಿ ನಾವು ಒಂದಿಷ್ಟು ಭಕ್ತಿಯ ಅನುಭೂತಿಯನ್ನ ಪಡಿಬೇಕು. ನಾವು ಮಾನವ ಜನ್ಮಕ್ಕೆ ಬಂದೀವಿ ಅಂದ್ರೆ ಇದು ಅರಿವಿನ ಜನ್ಮ ಮಾಡ್ಕೋಬೇಕು ಅಂತ ಹೇಳಿ ಪುರಾಣಕ್ಕೆ ಬರಬೇಕು. ಪುರಾಣಕ್ಕ ಆನಂದತೆಯಿಂದ ನೋಡ್ರಿ, ಎಷ್ಟು ಚಂದ ಕೂತೀರಿ. ಯಾರ್ಯಾರಿಗೆ ಎಲ್ಲೆಲ್ಲಿ ಕಾಲ್ ಚಾಚಿರಿ, ಈ ಕಡೆ ಮಕ್ಕಳವ್ರು ಮಕ್ಕೊಂಡಾರ. ಇದು ಪುರಾಣಕ್ಕೆ ಕೇಳೋ ಪದ್ಧತಿ ನಿಮ್ಮಲ್ಲಿ. ಇನ್ನ ಹಾಸಿಗೆ ಒಂದು ತಂದಿಲ್ಲ ಪುಣ್ಯ. ಹಾಸಿಗೆ ತಂದು ಹಾಸ್ಕೊಂಡು ಶಾಸ್ತ್ರಿಗಳ ನೀವು ಹೇಳಂಗ ಹೇಳ್ರಿ, ನಿದ್ದೆ ಹತ್ತಿದ್ರ ಮುಕ್ಕೋತೀನಿ, ಇಲ್ಲ ಅಂದ್ರ ಕೇಳತ್ತೀನಿ. ಚಂದಾಗಿ ಒಂದು ಕಡೆ ಹೆಣ್ಮಕ್ಳು, ಒಂದು ಕಡೆ ಗಂಡು ಮಕ್ಕಳು ಕೂತು ಶಿಸ್ತಾಗಿ ಪುರಾಣ ಸಮಯದೊಳಗೆ 1 ತಾಸು 2 ತಾಸು ಶಿಸ್ತಿನಿಂದ ನಾವೇನಾದರೂ ಜೀವನದೊಳಗೆ ಮಾಡಿದ್ವಿ ಅಂದ್ರೆ ಅದು ನಮಗೆ ಅನುಭವಕ್ಕೆ ಬರೋಕೆ ಸಾಧ್ಯ ಆಗ್ತದೆ. ನೀವು ಶಿಸ್ತು ಮಾಡದೆ ನಮ್ಗೆ ಎಲ್ಲ ತಿಳಿದ್ರಿ ಅಪ್ಪ ಅವ್ರ ಅನ್ನೋರು ಇದ್ರಂದ್ರೆ ನೀವು ಅಲ್ಲಿ ಬ್ರಿಡ್ಜ್ ಮೇಲೆ ಹೋಗಿ ಕುಂದ್ರಿ, ಯಾರು ಬೇಡತ್ತಾರ ಅಲ್ಲೇ ಕೂತ್ರು ಮೈಕ್ ಕೇಳ್ತದೆ ಬೇಕಾದಂಗೆ. ಹಂಗೆ ಯಾಕೆ ಕುಂದ್ರು, ಕೈಯಾಗ ಏನ್ರ ಹಿಡ್ಕೊಂಡು ಕೂತ್ರು ಯಾರು ಬೇಡ ಅನ್ನೋರು. ಆದ್ರ ಮಠದೊಳಗೆ ಶಿಸ್ತಾಗಿ ಅತ್ಯಂತ ಸಂಸ್ಕಾರದಿಂದ, ಈಗ ಇವ ಶಾಸ್ತ್ರಿ ಬಂದಾನ ಇಲ್ಲಿ, ಇವೇನು ಇದೇ ಊರಾಗ ಕೇಳ್ತಾನೆ, ಇದೇ ಊರಾಗ ಇರ್ತಾನೆ ಅಂದ್ರೆ ಮತ್ತೆ ಮುಂದಿನ ಊರಿಗೆ ಹೋಗವನೇ. ರಾಡ್ಗಿಗೆ ಹೋಗಿದ್ನಪ್ಪ, ಪುರಾಣ ಕೇಳಕ್ ಬರ್ತಿದ್ರು ಮಂದಿ, ನನ್ನ ಕಡೆನೇ ಕಾಲ್ ಚಾಚೋರು, ನನ್ನ ಕಡೆನೇ ಕೈ ಮಾಡೋರು. ಹಿಂಗೆ ಹೇಳಂದ್ರೆ ನಿಮ್ಮ ಊರೊಂದು ಹೂವಿನ ವಾಸನೆ ಎಲ್ಲೆಲ್ಲಿ ಹೋಗ್ತದಂದ್ರೆ ನೀವು. ಆದರೂ ಕೂಡ ಬಹಳ ಶ್ರದ್ಧೆಯಿಂದ ಹಳಿಸಾಲ ಮಂದಿ, ನೀವು ಶ್ರೀಮಂತರ ಮಂದಿ, ಮೊದಲೇ ಶಂಕರಗೌಡ್ರು ಶ್ರೀಮಂತ ಮಂದಿ, ಹಿಂಗೆಲ್ಲ ಅಪ್ಪವ್ರು ಬೈತಾರ ಅಂತ ಅನ್ಕೋಬೇಡ್ರಿ. ನನಗೆ ಬಹಳ ಚಂದ ಅನಿಸ್ತು. ಸೀದಾ ಕೂತ್ರಿ ಅಂದ್ರೆ ಎಷ್ಟು ಇಲ್ಲ, ಹೆಂಗ್ ಪಂಗಡಾಗ್ಯಾವ ನೋಡಿ, ಹೆಂಗ್ ಸರ್ಕಾರದವ್ರು ಹೊಡೆದಾರಲ್ಲ. ಲಿಂಗಾಯತರದಾಗ ಎಷ್ಟು ಜಾತಿ ಹೊಡೆದಾರು, ಎಷ್ಟು ಪಂಗಡ ಹೊಡೆದಾರ, ಹಂಗ ಇಲ್ಲೊಂದು ಗುಂಪು ಕೂತೀರಿ, ಹಿಂದೊಂದು ಗುಂಪು, ಅದರ ಹಿಂದೊಂದು ಗುಂಪು. ಹಿಂಗ್ ಜಾತಿ ಮರೆಸೋ ಸಲುವಾಗಿ, ಭೇದ ಭಾವ ಮರೆಸೋ ಸಲುವಾಗಿ ಮಠದಾಗ ಕಾರ್ಯಕ್ರಮಗಳು ನಡೀತಾವ. ಇಲ್ಲಿ ಜಾತಿ ಮತ ಪಂಥ ಯಾವುದೂ ಬರಬಾರದು ಅನ್ನೋ ದೃಷ್ಟಿಕೋನದಿಂದ ಮಠದೊಳಗ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾವ. ಧರ್ಮಸಭೆ ಅಂದ್ರೆ ಏನು? ಧರ್ಮೋ ರಕ್ಷತಿ ರಕ್ಷತಾ ಅಂತ. ಧರ್ಮವನ್ನ ಯಾರು ಕಾಪಾಡ್ತಾರ, ಯಾರು ಎತ್ತಿ ಹಿಡಿತಾರ, ಧರ್ಮ ಅವರನ್ನ ಎತ್ತಿ ಹಿಡಿತದ ಅನ್ನೋ ದೃಷ್ಟಿಕೋನದಿಂದ ಧರ್ಮದ ಕಾರ್ಯದೊಳಗ ನಾವು ಅತ್ಯಂತ ವಿನಮ್ರತೆಯಿಂದ, ಅತ್ಯಂತ ಸಂಸ್ಕಾರ ಭರಿತವಾಗಿ ನಾವು ಪಾಲ್ಗೊಂಡಾಗ ಮಾತ್ರ ನಮಗೆ ಧರ್ಮ ಒಲಿಯೋಕೆ ಸಾಧ್ಯ ಅನ್ನೋ ಮಾತನ್ನ ಹೇಳಿ, ಬಹಳ ಸಮಯ ಆಗಿರೋದ್ರಿಂದ ಪೂಜ್ಯರು ನಿನ್ನೆನೆ ಕರೆದಿದ್ರು, ಪುಂಡಲಿಂಗ ಶಿವೇಗಳು ಮದುವೆ ಅದ ಬರ್ಬೇಕ್ರಿ ಅಂತ. ಆದ್ರೆ ಅನಿವಾರ್ಯ, ನನಗೆ ಬೇರೆ ಕಾರ್ಯಕ್ರಮಕ್ಕೆ ಒಪ್ಕೊಂಡಿದ್ದು ಹೋಗಿರೋದ್ರಿಂದ ಬರಕ್ಕಾಗ್ಲಿಲ್ಲ. ಇವತ್ತು ಬಂದಿದ್ದು ಕೂಡ ಬಹಳ ಸಂತೋಷ ಅನಿಸ್ತು. ನಾನು ಪುಂಡಲಿಂಗ ಶಿವೇಗಳ ಪುರಾಣ ಬರ್ಷಾರ ಅಪ್ಪೋರು ಅಂತ ಗೊತ್ತಿರ್ಲಿಲ್ಲ ನನಗೆ.
ಬಹಳ ಸುಂದರವಾದ ಕೆಲಸಗಳನ್ನು ಮಾಡೋರು ಪುಂಡಲಿಂಗ ಶಿವೇಗಳು ಅಂದ್ರೆ. ಹೆಚ್ಚು ಕಡಿಮೆ ಹಂಪಿ ಒಳಗೆ ಏನು ಹಂಪಿಯನ್ನ ಕಟ್ಟಿದಂಥ ರಾಜರೇನದಾರ ಅಂತ ರಾಜ ಮಹಾರಾಜರ ದೇವಸ್ಥಾನಗಳನ್ನ ಕಟ್ಟಿದ್ದನ್ನ ನಾವು ನೋಡಿವಿ. ಒಬ್ಬ ಸಂತ ಇಡೀ ತನ್ನ ಜೀವನದ ಆಯುಷ್ಯದ ಪೂರ್ಣ ಪ್ರಮಾಣದ ಭಾಗವನ್ನ ಒಂದು ದೇವಸ್ಥಾನ ಕಟ್ಟೋಕಿಟ್ಟಿರುವಂತ ಪೂಜ್ಯರು ಯಾರು ಅಂದ್ರೆ ಅಭಿನವ ಪುಂಡಲಿಂಗ ಶಿವೇಗಿ. ಬಳಸಾರಕ್ಕೆ ಹೋಗಿ ನೋಡಬೇಕು, ಎಂಥ ಅದ್ಭುತ ದೇವಸ್ಥಾನ ರೀ. ಸಾಮಾನ್ಯ ಮಂದಿ ಕಟ್ಟೋಕ್ಕಾಗೋದಲ್ಲ, ಅದು ರಾಜ ಮಹಾರಾಜರು ಕಟ್ಟೋಕ್ಕಾಗುವಂತ ಗುಡಿ ಅದು. ಅಂತ ಅದ್ಭುತ ಕಲ್ಲನ್ನ ತರ್ಸ್ಯಾರ, ಅದ್ಭುತ ಕಲಾಕಾರನ ಕರ್ಸ್ಯಾರ. ಅದನ್ನು ಏನು ಸುಂದರವಾಗಿ ಒಂದೊಂದು ಕಡೆನೂ ನೋಡಿದ್ರು ಕೂಡ ವೈಭವ ಅನಿಸ್ಬೇಕು, ಸುಂದರ ಅನಿಸ್ಬೇಕು. ನಮ್ಮ ಭಾಗದೊಳಗ ಯಾರಾದ್ರೂ ಬಂದ್ರು ಅಂದ್ರ ಏನು ಶ್ರೀಮಂತ ಪ್ರದೇಶ ರೀ ಇದು, ಎಂಥ ದೇವಸ್ಥಾನ ಕಟ್ಟ್ಯಾರ ಇಲ್ಲಿ ಅಂತ ಅನ್ಬೇಕು. ಅಂತ ಒಂದು ಅದ್ಭುತ ಕೆಲಸವನ್ನ ಮಾಡಾಕತ್ತಾರ. ಎಷ್ಟು ಉತ್ಸಾಹದಿಂದ ಅವ್ರು ಮಾಡಾಕತ್ತಾರ ಅಂದ್ರ ಹಗಲು ರಾತ್ರಿ ಎಲ್ಲವನ್ನ ಅವ್ರಿಗೆ ಒಂದೇ. ಹಗಲು ಇಲ್ಲಿದ್ರು ಅಂದ್ರೆ ಮತ್ತೆಲ್ಲೋ ಕಡೆ ಹೋಗಿರ್ತಾರ, ಆ ಭಕ್ತರನ್ನ ಸಂಘಟನೆ ಮಾಡ್ತಾರ, ಅಲ್ಲಿಂದ ರೊಕ್ಕ ತರ್ತಾರ, ತಂದು ಅದಕ್ಕೆ ಅಂತಾರ ಸಂತರು ಸ್ವಾಮಿಗಳು ಯಾರಿಗಂತಾರ ಅಂದ್ರೆ ತಿರ್ಕೊಂಡು ಬಂದು ಕರ್ಕೊಂಡು ಉಣವನಿಗೆ ಸ್ವಾಮಿ ಅಂತಾರ. ಯಾವರ ಇದ್ದಿದ್ದು ಕೊಡವನಿಗೆ ಅಲ್ಲ, ತಿರ್ಕೊಂಡು ಬರಬೇಕು, ಕರ್ಕೊಂಡು ಉಣಬೇಕು. ಸನ್ಯಾಸಿದ ಮೂಲ ಲಕ್ಷಣ ಏನು, ಸ್ವಾಮಿದ ಮೂಲ ಲಕ್ಷಣ ಅಂದ್ರೆ ತಿರ್ಕೊಂಡು ಬರಬೇಕು, ಕರ್ಕೊಂಡು ಉಣಬೇಕು. ಹಂಗ ಪುಂಡಲಿಂಗ ಶಿವೇಗಳು ನಮ್ಮ ಶಾಸ್ತ್ರಿಗಳು, ಶರಣಯ್ಯ ಶಾಸ್ತ್ರಿಗಳು ಹೇಳ್ದಂಗ ಅದ್ರಾಗ ಏನು ಸಂಶಯ ಇಲ್ಲ. ಮೊದಲಿನ ಪುಂಡಲಿಂಗ ಶಿವೇಗಳು ಹೆಂಗಿದ್ರು ಅವ್ರು ಮತ್ತ ಇವ್ರ ರೂಪದೊಳಗೆ ನಾವು ಅವ್ರನ್ನ ಕಾಣುವಂತ ಪುಂಡಲಿಂಗ ಶಿವೇಗಳು ಅಂದ್ರೆ ತಪ್ಪಾಗ್ಲಾರ್ದು. ಅಂತ ಅದ್ಭುತ ಕಾರ್ಯ ಎಲ್ಲರಿಗೂ ಮಾಡೋಕ್ ಸಾಧ್ಯ ಆಗೋದಿಲ್ಲ. ಅಂತ ಕಾರ್ಯವನ್ನ ಮಾಡುವಂಥವ್ರಿಗೆ ನಾವೆಲ್ಲ ಕೈ ಜೋಡಿಸಬೇಕು. ನಾವು ಒಂದಿಷ್ಟು ಸಹಾಯ ಸಹಕಾರವನ್ನ ಮಾಡಬೇಕು, ಅವ್ರ ಜೊತೆ ನಿಲ್ಲಬೇಕು. ಬರೀ ದುಡ್ಡು ಕೊಡೋದು ಅಷ್ಟೇ ಅಲ್ಲ, ಒಂದಿಷ್ಟು ಸೇವೆ ಮಾಡಬೇಕು, ಒಂದಿಷ್ಟು ಸಹಕಾರ ಮಾಡಬೇಕು, ಒಂದಿಷ್ಟು ಹೋಗಿ ಕುಂದಿರಬೇಕು. ಅಪೋರ ಇದು ಕೆಲಸ ಎಲ್ಲಿಗೆ ಬತ್ತು, ಇದು ಹೆಂಗಾಗ್ಯದ, ಇದು ಎಲ್ಲಿ ತಂದಿರಿ, ಏನ್ ಮಾಡಕತ್ತೀರಿ ಅಂತ ಕೇಳಿದ್ರ ಮಾಡೋ ಮನುಷ್ಯನಿಗೆ ಹುಮ್ಮಸ್ಸು ಬರ್ತದೆ. ಏನು ಭಕ್ತರು ಎಷ್ಟು ಪ್ರೇಮದಿಂದ ಈ ದೇವಸ್ಥಾನವನ್ನು ವೀಕ್ಷಣೆ ಮಾಡಕತ್ತಾರ, ಇನ್ನೂ ಚಂದ ಮಾಡಬೇಕು ಅಂತ ಕಟ್ಟೋರಿಗೆ ಮನಸ್ಸು ಬರ್ತದ. ಹಂಗ ಆ ಕಾರ್ಯನೂ ಕೂಡ ಆದಷ್ಟು ಬೇಗ ಪುಂಡಲಿಂಗ ಶಿವೇಗಳ ದೇವಸ್ಥಾನ ಪೂರ್ಣ ಆಗ್ಲಿ. ಕಳಸಾರೋಹಣ ಬಹಳ ಅದ್ಭುತವಾದ ಒಂದು ಅದ್ಭುತ ಕಾರ್ಯಕ್ರಮ ಮಾಡೋದ್ರಾಗ ಅವ್ರು ನಿಸ್ಸೀಮರು. ಬಹಳ ಅದ್ಭುತ ಕಾರ್ಯಕ್ರಮಗಳನ್ನ ಮಾಡುವಂತ ಪೂಜ್ಯರು. ಆ ಕಾರ್ಯಕ್ರಮನೂ ಕೂಡ ನಾವೆಲ್ಲರೂ ಅನುಭವಿಸೋಣ ಅನ್ನೋ ಮಾತನ್ನ ಹೇಳಿ, ನಿಮ್ಮ ಸ್ವಾಮಿಗಳಂತೂ ಬಹಳ ಮುಗ್ಧರು. ನಾನು ಬಹಳ ಸಲ ಹೇಳ್ತೀನಿ, ಬಂದಾಗೊಮ್ಮೆಲ್ಲ ಹೇಳ್ತೀನಿ, ನಿಮ್ಮ ಸ್ವಾಮಿಗಳನ್ನ ನೀವು ಹೆಂಗ ನೋಡ್ತಿರೋ ಗೊತ್ತಿಲ್ಲ, ಆದ್ರೆ ನಾ ಹೇಳ್ದಂಗ ಒಂದಿಟ್ಟು ನೋಡಿದ್ರಿ ಅಂದ್ರ ಶಿವಲಿಂಗೇಶ್ವರ ಎರಡೂ ಕೈಯಿಂದ ನಿಮ್ಗೆ ಆಶೀರ್ವಾದ ಮಾಡ್ತಾನ. ಏನು ನೋಡೋದು ಅಜ್ಜರ್ನ ಅಂದ್ರ, ನನ್ನ ಮನ್ಯಾಗ 2 ಮಕ್ಕಳು ಇದ್ರು ಅಂದ್ರೆ 3ನೇ ಮಗ ಮಠದಾಗ ಅದ, ಅದು ಉಂಡದ ತಿಂದದ ಇಲ್ಲ ಅಂತ ಒಂದಿಟ್ಟು ಕಾಳಜಿ ಮಾಡ್ರಿ. ಏನೂ ಇಲ್ಲ, ಮನ್ಯಾಗ ಒಂದಿಟ್ಟು ಸಿಹಿ ತಿಂಡಿ ಮಾಡಿದ್ರಿ ಅಂದ್ರ, ಮನ್ಯಾಗ ಒಂದಿಟ್ಟು ಹಬ್ಬದ ಅಡಿಗೆ ಮಾಡಿದ್ರಿ ಅಂದ್ರ 1 ಹೋಳಿಗೆ ಹೆಚ್ಚಿಗೆ ಮಾಡಿ ಮಠಕ್ಕೆ ಕಳಿಸ್ರಿ. ಒಂದಿಷ್ಟು ಸಿಹಿ ತಿಂಡಿ ಮಾಡಿದ್ರಿ ಅಂದ್ರೆ 1 ಉಂಡಿ, 1 ಕರದಂಟ, 1 ಕರ್ಚಿಕಾಯಿ ಅಂತದ್ದು ಶಿವಲಿಂಗೇಶ್ವರ ಅನ್ನುವಂಥ ಮಗ ಮಠದಾಗ ಅದ, ಅದಕ್ಕೊಂದಿಟ್ಟು ನಾವು ಕಳಿಸ್ಬೇಕು ಅಂತ ನೀವು ಅನ್ಕೊಂಡ್ರಿ ಅಂದ್ರೆ ಒಳಗಿರೋ ಶಿವಲಿಂಗೇಶ್ವರ ನಿಮ್ಗೆ 2 ಕೈಯಿಂದ ಆಶೀರ್ವಾದ ಮಾಡ್ತಾನ. ನನ್ನ ಮಗನಿಗೆ ಇಟ್ಟು ಕಾಳಜಿ ಮಾಡ್ತಾರಂದ್ರೆ ಈ ಮಕ್ಕಳಿಗೆ ನಾ ಕಾಳಜಿ ಮಾಡಬೇಕು ಅನ್ನೋ ಭಾವ ಶಿವಲಿಂಗೇಶ್ವರಕ್ಕೆ ಬರ್ತದ ಅನ್ನೋ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಶಿವಲಿಂಗೇಶ್ವರ ಆಶೀರ್ವಾದ ಮಾಡಲಿ. ನಿಮ್ಮ ಮನೆ ಮಕ್ಕಳು ವಿದ್ಯಾವಂತರಾಗ್ಲಿ, ಬುದ್ಧಿವಂತರಾಗ್ಲಿ, ನಾಡು ನುಡಿಯನ್ನ ಕಟ್ಟುವಂತ ವೀರ ಯೋಧರಾಗ್ಲಿ ಅಂತ ತುಂಬು ಹೃದಯದಿಂದ ಹಾರೈಸಿ ನಮ್ಮ ಮಾತುಗಳನ್ನ ಪೂರ್ಣಗೊಳಿಸುತ್ತೇವೆ. ಓಂ ಶಾಂತಿ ಶಾಂತಿ.